ಎಸ್ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ರೈಟ್ ನ್ಯೂಸ್. ಇತ್ತೀಚೆಗಷ್ಟೇ ಮೈಸೂರಿನಲ್ಲಿ ಇನ್ಫೋಸಿಸ್ ನಡೆದಂತಹ ಒಂದು ಕಾರ್ಯಕ್ರಮ, ಟೆಕ್ ಸಮಿಟ್ ಕಾರ್ಯಕ್ರಮದಲ್ಲಿ ಒಂದಷ್ಟು ಜನ ಐಟಿ ಕಂಪನಿಗಳೆಲ್ಲ ಬಂದಿದ್ರು, ಸ್ಟಾರ್ಟ್ಅಪ್ ಕಂಪನಿಗಳೆಲ್ಲರೂ ಕೂಡ ಬಂದಿದ್ರು. ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ, ಟೋನರ್ ಮತ್ತೆ OIoT ಅನ್ನುವಂಥದ್ದು. ಒಬ್ಬ ಓನರ್ನ, ಒಬ್ಬರು ಮ್ಯಾನೇಜಿಂಗ್ ಡೈರೆಕ್ಟರ್ನೆಲ್ಲ ಕೂಡ ನಾವು ಮಾತಾಡ್ತಿದ್ವಿ. ಅದು ತುಂಬಾನೇ ವೈರಲ್ ಕೂಡ ಆಯಿತು. ಹಾಗೆ ಅನೇಕ ಡ್ರೈವರ್ಗಳು, ಪ್ಯಾಸೆಂಜರ್ಸ್ಗಳು ಸಿಕ್ಕಾಪಟ್ಟೆ ಕ್ವಶನ್ ಕೇಳಕ್ಕೆ ಶುರು ಮಾಡಿದ್ರು. ಸರ್, ಹೆಂಗೆ ಇದು ಅಪ್ಲಿಕೇಶನ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ, ಏನು ವರ್ಕ್ ಆಗುತ್ತೆ, ಯಾವ ತರ ಇದು, ಯಾರು ಇದು ಓನರ್ ಯಾರು, ಇದ್ರ ಬೇಸಿಯಲ್ಲಿ ನಮ್ಮ ಡ್ರೈವರ್ಗಳಿಗೆ, ಯಾಕೆಂದ್ರೆ ನಾನು ಡ್ರೈವರ್ ಪರವಾಗಿ ಆ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು, ಹಾಗೆ ಪ್ಯಾಸೆಂಜರ್ ಪರವಾಗಿ ಒಂದು ವಾಯ್ಸ್ ಅನ್ನ ರೈಸ್ ಮಾಡಿದ್ದಂಥದ್ದು. ಹಾಗಾಗಿ ಅನೇಕ ಡ್ರೈವರ್ಗಳು ಕೂಡ ನನಗೆ ಕಮೆಂಟ್ಸ್ ಗಳನ್ನ ಹಾಕಿದ್ರು. ಒಂದಷ್ಟು ಜನ ಫೋನ್ ಮಾಡಿ, ಅಸೋಸಿಯೇಷನ್ ಎಲ್ಲ ಫೋನ್ ಮಾಡಿ ಮಾತಾಡಿ, ಸರ್ ಇದು ಎಲ್ಲಿ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗ್ತದೆ, ಇದರ ಫೀಚರ್ಸ್ಗಳೇನು, ನಾವು ಹೆಂಗ್ ಉದ್ಧಾರ ಆಗ್ಬೋದು ಅಂದ್ರೆ ಫಸ್ಟ್ ಅದನ್ನ ಕ್ವಶನ್ಸ್ ಕೇಳಕ್ ಶುರು ಮಾಡಿದ್ರು. ಹಾಗೆ ಸಾಧಕ ಬಾಧಕಗಳು ಏನು, ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು, ಅಡ್ವಾಂಟೇಜಸ್ ಏನು, ನಾವು ಹೆಂಗೆ ಹಣ ಮಾಡ್ಕೋಬಹುದು. ಇವತ್ತು ಬೆಳಗಿನ ಸಂಜೆವರೆಗೂ ಕೂಡ ನಾವು ಕೆಲಸ ಮಾಡ್ಕೊಂಡು ಮನೆಗೆ ಹೋದಾಗ್ಲೂ ಕೂಡ ಒಂದಷ್ಟು ಮಾತ್ರ ಹಣ ತಗೊಂಡು ಹೋಗ್ತೀವಿ. ಅದು ಕೂಡ ನೆಕ್ಸ್ಟ್ ಮಾರ್ನಿಂಗು ನಮ್ಮ ಜೇಬೆಲ್ಲ ಖಾಲಿ ಆಗಿರುತ್ತೆ. ಸಾಲದಲ್ಲೇ ಹುಡ್ತೀವಿ, ಸಾಲದಲ್ಲೇ ಬದುಕ್ತಾ ಇದೀವಿ, ಮನೆ ಬಾಡಿಗೆ ಕಟ್ಟಕ್ ಆಗ್ತಿಲ್ಲ, ಹೆಂಡತಿ ಮಕ್ಕಳನ್ನ ನೋಡ್ಕೊಳಕ್ ಆಗ್ತಿಲ್ಲ. ಸೊ ಹೀಗೆ ಒಂದಷ್ಟು ಸಮಸ್ಯೆಗಳು. ಯಾಕೆಂದ್ರೆ ಅವರು ಆಲ್ರೆಡಿ ಈ ತರ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಆಟೋಗಳನ್ನ, ಕ್ಯಾಬ್ಗಳನ್ನ ಓಡಿಸ್ತಾ ಇರ್ತಲ್ಲ, ಅಂತ ಡ್ರೈವರ್ಗಳಿಂದ ಬಂದಂತ ಮ್ಯಾಕ್ಸಿಮಮ್ ಕ್ವಶನ್ಸ್ ಇಷ್ಟೇ. ಸರ್, ನಮ್ಗೇನ್ ಬೆನಿಫಿಟ್ ಇದೆ, ಕಸ್ಟಮರ್ಗೆ ನಾವು ಹೇಗೆ ಚೆನ್ನಾಗಿ ಫ್ರೀ ಸರ್ವಿಸ್ ಕೊಡ್ಬೋದು, ಇಬ್ರು ಮಧ್ಯೆ ಕೂಡ ಜಗಳ ಇಲ್ದಿರಂತ ಯಾವ ರೀತಿಯ ಒಂದು ಸೇವೆನ ಕೊಡ್ಬೋದು ಅನ್ನೋದಿದ್ರೆ. ನಮ್ಮೊಟ್ಟಿಗೆ ರಾಘವೇಂದ್ರ ಅವರಿದ್ದಾರೆ, ಮಾತಾಡಿಸುವ. ನಮಸ್ಕಾರ ಸರ್, ಹೇಗಿದ್ದಾರೆ? ಚೆನ್ನಾಗಿದೆ. ತುಂಬಾ ದಿನಗಳಾಯ್ತು ನಾವು ಅಲ್ಲಿ ಭೇಟಿ ಮಾಡಿದ್ವಿ, ಸೊ ಆಕಸ್ಮಿಕವಾಗಿ ಭೇಟಿ ಮಾಡಿದ್ವಿ. ಹೌದು, ಬಟ್ ಇವೆಂಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಸೊ ನಾವು ಅದು ಗವರ್ಮೆಂಟ್ ಆರ್ಗನೈಸ್ ಮಾಡಿದ ಇವೆಂಟ್, ಅದು ನಮ್ಮ ಪ್ರಾಡಕ್ಟ್ ಲಾಂಚ್ ಗೋಸ್ಕರ ಅಲ್ಲಿ ಬಂದಿದ್ದು. ಸೊ ನಿಮ್ದು ಒಂದು ವಿಡಿಯೋ ತುಣುಕು ತುಂಬಾನೇ ವೈರಲ್ ಆಗಿ ನಮಗೂ ಸಹ ಸಿಕ್ಕಾಪಟ್ಟೆ ಕಾಲ್ಸ್ ಗಳು ಬರಕ್ ಸ್ಟಾರ್ಟ್ ಆಯ್ತು. ನಮ್ಮ ಅಪ್ಲಿಕೇಶನ್ ಸಹ ಡೌನ್ಲೋಡ್ ಮಾಡಿದ್ರು. ಜನ ಇದ್ರ ಮೇಲೆ ಕುತೂಹಲ ಜಾಸ್ತಿ ತೋರ್ಸಕ್ ಶುರು ಮಾಡಿದ್ರು. ಫಸ್ಟ್ ಆಫ್ ಆಲ್ ನಿಮ್ಗೆ ಧನ್ಯವಾದಗಳು. ನಮ್ಮ ಒಂದು ವಿಚಾರನ ಸಮಾಜಕ್ಕೆ ಮುಟ್ಸೋ ಅಂತ ಕೆಲಸ ಮಾಡಿದೀರಾ. ಅದು ಮುಖ್ಯವಾದ ಕೆಲಸ ವಾಹಿನಿಗಳದು. ಬಟ್ ಎಲ್ಲಾ ವಾಹಿನಿಗಳು ಈ ಕೆಲಸಗಳನ್ನ ಮಾಡೋದಿಲ್ಲ. ನೀವು ಒಳ್ಳೆ ವಿಚಾರನ ಒಳ್ಳೆ ಜನಕ್ಕೆ ತಿಳಿಸೋಂಥದ್ರಲ್ಲಿ ಒಳ್ಳೆ ಒಂದು ಕೆಲಸ ಮಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ನಿಮ್ಗೆ ಧನ್ಯವಾದಗಳು. ಇದ್ರ ಬಗ್ಗೆ ಒಂದಷ್ಟು ಮಾತಾಡುವ. ಹೆಂಗೆ ಹುಟ್ಟಿದ್ದು ಈ ಕಂಪನಿ, ಹುಟ್ಟಿದ್ದೆ ಹೇಗೆ, ಯಾವ ಚಾಲಕರ ಜೊತೆ ನೀವು ಇಷ್ಟು ವರ್ಷ ಒಡೆದಾಡ್ತಾ ಇದ್ರಿ, ಯಾವ ಚಾಲಕರಿಗೋಸ್ಕರ ನ್ಯಾಯ ಕೊಡಿಸೋದಕ್ಕೋಸ್ಕರ ಸರ್ಕಾರ ಜೊತೆ ಒದ್ದಾಡ್ತಾ ಇದ್ರಿ, ಮಾಧ್ಯಮಗಳ ಸಪೋರ್ಟ್ಗಳನ್ನ ತಗೊಳ್ತಾ ಇದ್ರಿ. ಇವತ್ತು ಅದೇ ಚಾಲಕರಿಗೆ ನ್ಯಾಯ ಕೊಡಿಸಬೇಕು, ಅವರ ಜೀವನ ಉತ್ತಮಗೊಳಿಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಒಂದು ಅಪ್ಲಿಕೇಶನ್ ರೆಡಿ ಮಾಡಿ ಕೊಟ್ಟಿದ್ದೀರಾ. ಕರೆಕ್ಟ್. ಸೊ ಆ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ, ಇನ್ವೆಂಟರ್ ಯಾರು? ಓಕೆ, ಸೊ ಈ ಅಪ್ಲಿಕೇಶನ್ ನಾವು 2019ರಲ್ಲಿ ನಾವು ಶಂಕುಸ್ಥಾಪನೆ ಮಾಡ್ತೀವಿ. ಈ ಒಂದು ಐಡಿಯಾ ಹೇಗಾದ್ರೂ ಮಾಡಿ ಮುಂದಕ್ಕೆ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ. ಇದು ತಲೆಯಲ್ಲಿ ಬರೋದಕ್ಕೆ ಬೇಕಾದಷ್ಟು ಕಾರಣಗಳಿದೆ. ಸೊ ಈ ಅಗ್ರಿಗೇಟರ್ ಸಂಸ್ಥೆಗಳು ಕಳೆದ ಒಂದು 10 ವರ್ಷದಲ್ಲಿ ಮೆರೆದಂತ ಅಥವಾ ತೋರಿಸಿದಂತ ಅಥವಾ ದಿಕ್ಕು ತಪ್ಪಿಸಿದಂತ ಸುಮಾರು ನಡವಳಿಕೆಗಳು, ಕೊಟ್ಟಂತ ತೊಂದರೆಗಳು ನಮಗೆ ಸಿಕ್ಕಾಪಟ್ಟೆ ಏನೋ ಒಂದು ತೊಂದರೆಯನ್ನ ಮಾಡಿದೆ. ನಮ್ಮ ಚಾಲಕರ ಜೀವನ ತಪ್ಪಿಸೋ ಅಂತ ಒಂದು ಕೆಲಸನ ಮಾಡಿದ್ದಾರೆ. ಸೊ ಈ ಟೆಕ್ನಾಲಜಿ ಅನ್ನೋದು ನಿಜವಾಗ್ಲೂ ಒಳ್ಳೆ ಬ್ರಹ್ಮಾಸ್ತ್ರ ನಮಗೆ. ಈ ಬ್ರಹ್ಮಾಸ್ತ್ರನ ದಿಕ್ ತಪ್ಪಿಸುವಂತ ಕೆಲಸ ತುಂಬಾ ಒಳ್ಳೆ ರೀತಿಯಲ್ಲಿ ನಮ್ಮ ಅಗ್ರಿಗೇಟರ್ ಸಂಸ್ಥೆಗಳು ಮಾಡಿದ್ದಾರೆ. ಕೆಲವು ನಮ್ಮ ಕಾನೂನು ಅಧಿಕಾರಿಗಳು ಸಹ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು, ಗೊತ್ತಾಯ್ತು, ಒಳ್ಳೆ ರೀತಿ ಅಂದ್ಮೇಲೆ ಗೊತ್ತಾಗುತ್ತೆ ಸರ್, ಡ್ರೈವರ್ಗೂ ಅರ್ಥ ಆಗುತ್ತೆ. ಒಳ್ಳೆ ರೀತಿ ಸಹಕಾರ ಕೊಟ್ಟು ದಾರಿನ ದಿಕ್ ತಪ್ಪಿಸುವಂತ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ನಮ್ಮ ಚಾಲಕರ ಜೀವನ ಅತಂತ್ರವಾಗಿದೆ. ಅದನ್ನ ಒಳ್ಳೆ ರೀತಿಗೆ ತರಬೇಕು ಅಂದ್ರೆ ಸುಮಾರು ಅಡೆತಡೆಗಳಿದೆ. ಸೊ ಇದರಲ್ಲಿ ಅಗ್ರಿಗೇಟರ್ ಸಂಸ್ಥೆಗಳು ಅವರು ನಮಗೆ ಕೆಲವು ಕಾನೂನು ನಿಬಂಧನೆಗಳನ್ನ ಅಥವಾ ಕೆಲವೊಂದು ಬೌಂಡ್ರಿಗಳನ್ನ ಹಾಕ್ಬಿಟ್ಟು ಅದರ ಮುಂದೆ ನೀವು ಹೋಗಕ್ ಆಗಲ್ಲ ಅನ್ನೋ ತರ ಕೆಲವು ಮಾಡಿ ಇಟ್ಟಿದ್ದಾರೆ. ಅದರ ಪರವಾಗಿ ಈ ಕಾನೂನುಗಳನ್ನು ಕೆಲವೊಂದು ಬದಲಾವಣೆಗಳಾಗಬೇಕಾಗಿದೆ, ಅದನ್ನು ಆಗ್ತಾ ಇಲ್ಲ. ಮತ್ತೆ ಕಾನೂನುಗಳಲ್ಲಿ ಕೆಲವು ಒಳ್ಳೆ ಸವಲತ್ತು ಇದ್ರೂ ಗ್ರೌಂಡ್ ಲೆವೆಲ್ ಬರಕ್ ಆಗ್ತಾ ಇಲ್ಲ. ಇವತ್ತಿನ ಜನರೇಷನ್ಗೆ ಏನೊಂದು ಪ್ಲಾಟ್ಫಾರ್ಮ್ ಇರಬೇಕು, ಕಾನೂನು ಅಪ್ಗ್ರೇಡ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈ ಒಂದು ಹೊಸ ಒಂದು ಅಪ್ಲಿಕೇಶನ್ ಮುಖಾಂತರ ಕಾನೂನನ್ನ ನಾವು ಜನಸಾಮಾನ್ಯರು ಹೇಗೆ ಕಾನೂನು ಪಾಲನೆ ಮಾಡಬಹುದು ಟೆಕ್ನಾಲಜಿ ಬಳಸ್ಕೊಂಡು, ಸೊ ಎಲ್ಲರಿಗೂ ಅನುಕೂಲ ಆಗೋ ತರ ಯಾವ ತರ ಕೆಲಸ ಮಾಡಬಹುದು, ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಅಪ್ಲಿಕೇಶನ್ ಪರಿಚಯಿಸ್ತಿದ್ದೀವಿ, ಶುರು ಮಾಡಿದ್ರಿ. ಎಸ್. ಮತ್ತೆ ತುಂಬಾ ಜನಕ್ಕೆ ಇನ್ನೊಂದು ಸತತವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸರ್ ನಿಮ್ದು ಏನ್ ಸರ್ 2 ಕಂಪ್ನಿ ಇದೆ ಅಂತ. ನಮ್ದು 2 ಕಂಪ್ನಿ ಇಲ್ಲ ಸರ್, ಒಂದೇ ಕಂಪ್ನಿ ಇರೋದು.
ಒಂದೇ ಕಂಪನಿ ಇರೋದು, ಚಾಲಕರ ಕಂಪನಿ ಇದು. Okay. ಚಾಲಕರಿಗೋಸ್ಕರ ಸಾಫ್ಟ್ವೇರ್ ಕೊಟ್ಟಿರೋದು. ಈ ಚಾಲಕರು ಈ ಸಾಫ್ಟ್ವೇರ್ ನ ಬಳಸ್ಕೊಂಡು ವ್ಯಾಪಾರ ಮಾಡಬೇಕು. ಇದು ಒಂದೇ ಕಂಪನಿ. ಇದು ಇನ್ನೊಂದು ಕಂಪನಿ OAOT ಅನ್ನೋ ಕಂಪನಿ ಈ ತರ ಹಲವಾರು ಸಂಸ್ಥೆಗಳು ಟೌನರ್ ಜೊತೆ ಕೈ ಜೋಡಿಸ್ತಾ ಇದೆ. ಸೊ ಈ ಹಲವಾರು ಕಂಪನಿಗಳು ಅವರ ಆಲ್ರೆಡಿ ಅಪ್ಲಿಕೇಶನ್ ಗಳಲ್ಲಿ ಇರೋ ಅಂತ ಈ ಕಸ್ಟಮರ್ ಯಾರಿದ್ದಾರೆ, ಹೌದು, ಆ ಕಸ್ಟಮರ್ ಗಳನ್ನ ನಮ್ ಟೌನರ್ಗೆ ಕಳಿಸ್ತಾ ಇದ್ದಾರೆ. ಬುಕಿಂಗ್ ನೀವು ತಗೊಳ್ಳಿ, ಇಲ್ಲಿ ಒಳ್ಳೆ ಚಾಲಕರು ಇದ್ದಾರೆ, ಇಲ್ಲಿ ನ್ಯಾಯವಾಗಿ ವ್ಯಾಪಾರ ಮಾಡ್ತಾರೆ, ಇವರು ನಿಮ್ಗೆ ಲೋಕಲ್ ಅಲ್ಲಿ ಅವೈಲೇಬಲ್ ಇದ್ದಾರೆ, ಇವ್ರ ಜೊತೆ ಹೋಗಿ ನಿಮ್ಮ ಸರ್ವಿಸ್ ಅನ್ನ ತಗೊಳ್ಳಿ ಅಂತ ಬೇರೆ ಸಂಸ್ಥೆ ಅವರು ನಮ್ಮ ಟೌನರ್ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಈ ತರ ಬಂದಿರೋ ಹಲವಾರು ಕಂಪನಿಗಳಲ್ಲಿ OAOTನು ಒಂದು. ಯಾವ್ದಿದು ಸ್ಥಳೀಯ ಕನ್ನಡಿಗರದ್ದನ ಹೇಗೆ ಸರ್? ಇದು ಬೆಂಗಳೂರು ಬೇಸ್ಡ್ ಕಂಪನಿ. ಇದು ಅಚ್ಚ ಕನ್ನಡಿಗರ ಕಂಪನಿ ಸರ್. ಇದು ಒಬ್ಬ ಕನ್ನಡಿಗ ಅಲ್ಲ, ಎಲ್ಲ ಕನ್ನಡಿಗರ ಸಂಸ್ಥೆ ಅಂತ ಹೇಳ್ಬೋದು. ಒಬ್ಬ ಆಟೋ ಡ್ರೈವರ್ ಸಾಧನೆ, ಆಟೋ ಡ್ರೈವರ್ಗಳ ಉದ್ಧಾರ ಮಾಡಿ ಆ ನೆಮ್ಮದಿ ಪಡೋದಿದ್ದಿಲ್ಲ, ಅದ್ರ ಮುಂದೆ ಬೇರೆ ಏನಿಲ್ಲ ಅಂತ ಅನ್ಕೊಳ್ತೀನಿ ಸರ್. ನಾವು ಅವರಿಗೋಸ್ಕರ ದುಡಿಯಂತದ್ದಿದ್ದಲ್ಲ ಇದೆಲ್ಲ ಸರ್. ನನಗೆ ಕಾಲೆಳೆಯೋರು ಎಷ್ಟು ಜನ ಇದ್ರು ನಮ್ಗೆ ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಮಾಡೋ ಅಂತ 100 ಜನ ಸಿಕ್ಕಿದ್ರು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸರ್. ನನ್ನ ಒಂದು ಎಫರ್ಟ್ ಇಂದ ಒಂದು 10 ಜನಕ್ಕೆ ಒಳ್ಳೇದಾಗಿದೆ ಅಂತ ಹೇಳಿದ್ರೆ ನನಗೆ ಅದಕ್ಕಿಂತ ಹೆಮ್ಮೆ ಇನ್ನೇನು ಇಲ್ಲ. ಈಗ ಟೌನರು ಡ್ರೈವರ್ದು, OIOT ಕಸ್ಟಮರ್ದು, ಹೆಂಗ್ ಕೆಲಸ ಮಾಡುತ್ತೆ ಎರಡು ಸರ್? ಇದು ನಮ್ಮ ಟೌನರ್ ಅನ್ನೋದು ಬಂದ್ಬಿಟ್ಟು ಟ್ಯಾಕ್ಸಿ ಬಿಸ್ನೆಸ್ ಮ್ಯಾನೇಜ್ ಮಾಡೋ ಅಂತ ಸಾಫ್ಟ್ವೇರ್. ಇದು ಬರೀ ನಮ್ಮ ಚಾಲಕರಿಗೆ ಮಾತ್ರ. ಇದು ಕಾನೂನನ್ನ ಪಾಲನೆ ಮಾಡ್ಕೊಂಡು ಇದರಲ್ಲಿ ಕಾನೂನಿನ ಚೌಕಟ್ಟು ಒಳಗಡೆ ಇವ್ರುಗಳು ಬಿಸ್ನೆಸ್ ಬಿಲ್ಡ್ ಮಾಡೋದಕ್ಕೆ ಬೇಕಾಗಿರೋಂತ ಅಪ್ಲಿಕೇಶನ್ ನಾವು ಅವ್ರಿಗೆ ಕೊಡ್ತಾ ಇದೀವಿ. ಇದರಲ್ಲಿ ಅವರು ವ್ಯಾಪಾರಸ್ಥರಾಗಿ ವ್ಯಾಪಾರ ಮಾಡೋದಕ್ಕೆ ಬೇಕಾಗಿರೋ ಎಲ್ಲಾ ಸವಲತ್ತುಗಳು ಇದರಲ್ಲಿ ಇದೆ. ಇದಕ್ಕೆ ವ್ಯಾಪಾರ ಮಾಡಿದ್ರೆ ಬರೋ ಅಂತ ಎಲ್ಲಾ ಗೌರ್ಮೆಂಟ್ ಸವಲತ್ತು, ನಾನ್ ಗೌರ್ಮೆಂಟ್ ಸವಲತ್ತುಗಳು ಎಲ್ಲ ಇದೇ ಅಪ್ಲಿಕೇಶನ್ ಮುಖಾಂತರ ಹೋಗ್ತಿದೆ. ಬೇರೆ ಯಾವುದೇ ಅಪ್ಲಿಕೇಶನ್, ಇವಾಗ OAOT, ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಅಥವಾ ಬೇರೆ ಯಾವುದೇ ಅಪ್ಲಿಕೇಶನ್ ಆದ್ರೂ ಅವರು ಇದೇ ರೆಗ್ಯುಲೇಟರಿನ ಫಾಲೋ ಮಾಡ್ತಾರೆ. ಅವ್ರಿಗೆ ಸಪರೇಟ್ ಆಗಿ ಕಾನೂನೇ ಇಲ್ಲ. ಇವಾಗ ನೀವು OAOTಗೆ ಹೋದ್ರೆ ಒಂದ್ ರೇಟು, ಊಬರ್ಗೆ ಹೋದ್ರೆ ಒಂದ್ ರೇಟು, ಓಲಾಗ್ ಹೋದ್ರೆ ಈ ತರ ಕಾನೂನೇ ಇಲ್ಲ. ಎಲ್ಲೇ ಹೋದ್ರು ಈ ಟೌನರ್ ರೇಟೇ ಎಲ್ಲ ಫಾಲೋ ಅಪ್ ಮಾಡ್ಬೇಕು. ಅವಾಗ ಎಲ್ಲಾ ಬುಕಿಂಗ್ಗಳು ಇವ್ರಿಗೆ ಬರುತ್ತೆ. ಕಾನೂನು ಇವರೇ ನಿರ್ಧಾರ ಮಾಡ್ತಾರೆ. ನಮ್ ಕರ್ನಾಟಕದಲ್ಲಿ ಕಾನೂನು ಏನಿರ್ಬೇಕು ಅಂತ ನಿರ್ಧಾರ ಮಾಡೋದು ನಮ್ ಚಾಲಕರಾಗಿರ್ತಾರೆ. ಅದ್ರ ಪ್ರಕಾರ ಕಸ್ಟಮರ್ಗಳು ಸರ್ವಿಸ್ ಮಾಡ್ತಾರೆ. ಇವತ್ತು ಇವ್ರುಗಳು ಹಿಡಿತನ ಬೇರೆಯವರು ಕೊಟ್ಟಿರೋದ್ರಿಂದ ಬೇರೆಯವ್ರನ್ನೆಲ್ಲ ನಾವು ಸರಿ ಮಾಡ್ಕೊಂಡು ಇವತ್ತು ಸಹಿಸ್ಕೋಬೇಕಾಗಿದೆ. ಅಂದ್ರೆ ಅವರು ಆನ್ಲೈನ್ ಕೂಡ ಬುಕ್ ಮಾಡ್ಕೋಬಹುದು, ರೋಡ್ ಅಲ್ಲಿ ಕೈ ಹಾಕೋರು ಕೂಡ ಅವರು ಅದನ್ನ ರೆಂಟ್ ಆಗಿ ಬಳಸ್ಕೊಳ್ಬಹುದು. ಕಾರ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಸ್ಟಮರ್ದು ಹೆಸರು, ಫೋನ್ ನಂಬರ್ ಹಾಕಿ ಅವ್ರಿಗೆ ಎಲ್ಲಿಗೆ ಹೋಗ್ಬೇಕು ಅನ್ನೋ ಲೊಕೇಶನ್ ಹಾಕಿದ್ರೆ ನಿಮಗೆ ಎಸ್ಟಿಮೇಷನ್ ಫೇರ್ ಅನ್ನೋದು ಬಂದ್ಬಿಡ್ತದೆ, ಅಂದಾಜು ವೆಚ್ಚ ಬಂದ್ಬಿಡ್ತದೆ. ಸೊ ನೀವು ಗಾಡಿಯಲ್ಲಿ ಕುಂತ್ಕೊಂಡು ಟ್ರಿಪ್ ಸ್ಟಾರ್ಟ್ ಮಾಡಿ, ನೀವು ಎಕ್ಸಾಕ್ಟ್ ಆಗಿ ಎಲ್ಲಿಗೆ ಹೋಗ್ತೀರಾ. ಇವಾಗ ನೀವು 10 ಕಿಲೋಮೀಟರ್ ಹೋಗಿರ್ತೀರಾ, 5 ಕಿಲೋಮೀಟರ್ ಇಳಿದ್ರೆ 5 ಕಿಲೋಮೀಟರ್ಗೆ ಬಿಲ್ಲು, 15 ಕಿಲೋಮೀಟರ್ ಹೋದ್ರೆ 15 ಕಿಲೋಮೀಟರ್ಗೆ ಬಿಲ್ಲು. ಆ ಮೀಟರ್ ಲೆಕ್ಕದಲ್ಲಿ ನಮ್ಮ ಆಪ್ ಕೆಲಸ ಮಾಡುತ್ತೆ. ಯಾಕಂದ್ರೆ ನಾವು ಒಂದಷ್ಟು ಜನ ಆಟೋ ಡ್ರೈವರ್ ಮಾತಾಡಿಸಿದಾಗ, ಸರ್ ನಮ್ದೇ ಒಂದು ಅಪ್ಲಿಕೇಶನ್ ಬರ್ತಾ ಇದೆ ಸರ್, ನಮ್ದೇ ಒಂದು ಸಾಫ್ಟ್ವೇರ್ ಬರ್ತಿದೆ ಸರ್, ಈ ತರ ಎಲ್ಲರನ್ನು ಹೇಳಿದಾಗ ಯಾವ್ದು ಬೆಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದು ಆಪ್ಷನ್ಸ್ ಕೂಡ ಈಗ ಅವ್ರಿಗೆ ಬಿಟ್ಟಿದ್ದೆ. ನೀವು ಹೇಳಿದ್ರೆ ಎಲ್ಲ ಬುದ್ಧಿವಂತರು ಇದ್ದಾರೆ ನಮ್ಮ ಆಟೋ ಡ್ರೈವರ್ಗಳು ಅಂತ. ಬುದ್ಧಿವಂತ ಸರ್, ನಾವು ಇನ್ಮೇಲೆ ಎಲ್ಲಾರ್ದು ಒಂದೊಂದು ಅಪ್ಲಿಕೇಶನ್ ಬರಕ್ ಅವಶ್ಯಕತೆ ಇಲ್ಲ ಸರ್. ನಮ್ಮ ಅಪ್ಲಿಕೇಶನ್ ಎಲ್ಲಾರ್ದು ಅವ್ರವ್ರೇ ಓನರ್ ಆಗಿ ಉಪಯೋಗಿಸಬಹುದು. ಅವ್ರವ್ರ ಸಂಸ್ಥೆಗಳಿಗೆ ಅವ್ರವ್ರೇ ಹೆಸರು ಇಟ್ಕೊಂಡಿರ್ತಾರೆ. ನಮ್ದು ಅಪ್ಲಿಕೇಶನ್ ಬರೀ ಸಾಫ್ಟ್ವೇರ್ ಮಾತ್ರ. ಸೊ ಇದರಲ್ಲಿ ಬಿಲ್ ಬಂದ್ಬಿಟ್ಟು ಒಬ್ಬ ಡ್ರೈವರ್ ಹೆಸರಲ್ಲಿ ಬಿಲ್ ಜನರೇಟ್ ಆಗುತ್ತೆ. ಒಬ್ಬ ಡ್ರೈವರ್ಗೆ ಪ್ರತಿ ಕಸ್ಟಮರ್ಗೆ ಡಿಸ್ಕೌಂಟ್ ಎಷ್ಟು ಕೊಡಬೇಕು ಅಂತ ನಿರ್ಧಾರ ಮಾಡೋ ಅಂತ ಅಧಿಕಾರ ನಮ್ ಚಾಲಕರ ಹತ್ರ ಇದೆ, ನಮ್ಮ ಈ ಅಪ್ಲಿಕೇಶನ್ ಮುಖಾಂತರ. ಮತ್ತೆ ಚಾಲಕರಿಗೆ ಸುಮಾರು ಸಲ ಆಗುವಂತ ಸಮಸ್ಯೆ ಏನು ಅಂದ್ರೆ, ಅವನು ಎಲ್ಲೋ ಕಸ್ಟಮರು ಒಂದು ಹೋಟ್ಲ್ ಕರ್ಕೊಂಡು ಹೋಗಿರ್ತಾರೆ, ಎಲ್ಲೋ ಒಂದು ಟೂರಿಸ್ಟ್ ಪ್ಲೇಸ್ ಕರ್ಕೊಂಡು ಹೋಗಿರ್ತಾರೆ, ಏರ್ಪೋರ್ಟ್ ಕರ್ಕೊಂಡು ಹೋಗ್ತಾರೆ, ಟೋಲ್, ಪಾರ್ಕಿಂಗು, ಪರ್ಮಿಟ್, ಈ ಟಿಪ್ಸ್, ಇಂತ ಹಲವಾರು ಹೆಚ್ಚು ಮಾಡುವಂತ ಕಮ್ಮಿ ಮಾಡುವಂತ ಸಮಯ ಸಂದರ್ಭಗಳು ಚಾಲಕರಿಗೆ ಬಂದಾಗ ಅವ್ರಿಗೆ ಅವಕಾಶನೇ ಇಲ್ಲ. ಇಲ್ಲಿ ಏನು ಒಂದು MNC ಕಂಪನಿಗಳ ದೌರ್ಜನ್ಯ ಹೆಂಗಿದೆ ಅಂದ್ರೆ ಅವ್ರು ತೋರಿಸಿದ್ರೆ ತಗೋಬೇಕು. ಸೊ ಇಲ್ಲಿ ಸ್ವಾತಂತ್ರ್ಯ ಕೊಡುವಂತ ಕೆಲಸ ಮಾಡಕ್ ಹೊರಟಿದೀವಿ ನಾವು. ಸೊ ಇಲ್ಲಿ ಚಾಲಕರುಗಳು ನಮ್ಮ ಅಪ್ಲಿಕೇಶನ್ ಬಳಸಿದ್ರು, ಇವಾಗ ನಿಮ್ಮ ಹೆಸರು ಶ್ರೀ ಅಂದ್ರೆ ನೀವೊಬ್ಬರ ಚಾಲಕರಾದ್ರೆ ಶ್ರೀ ಟ್ರಾವೆಲ್ಸ್ ಅಂತ ಇಟ್ಕೋಬೇಕು ಅಂದ್ರೆ ನಿಮಗೆ ಅಷ್ಟು ಸ್ವಾತಂತ್ರ್ಯ ಇದೆ. ನಮ್ಮ ಬಿಲ್ ಅಲ್ಲಿ ನೀವು ಶ್ರೀ ಟ್ರಾವೆಲ್ಸ್ ಅಂತ ಇಟ್ಕೊಂಡು ನಿಮ್ಮ ಹೆಸರು, ನಿಮ್ಮ ಗಾಡಿ ನಂಬರು, ನಿಮ್ಮ ಡ್ರೈವರ್ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ನೀವು ಬಿಲ್ ಜನರೇಟ್ ಮಾಡಿ ಕಸ್ಟಮರ್ ಕೊಟ್ಬಿಟ್ಟು ದುಡ್ಡು ತಗೊಳ್ತಾ ಇದ್ದೀರಾ. ನೀವು ನಮ್ಮ ಅಪ್ಲಿಕೇಶನ್ ಮುಖಾಂತರ ಹೋದಾಗ ನೀವೊಬ್ರು ಬಿಸ್ನೆಸ್ ಮ್ಯಾನ್.
ಕರೆಕ್ಟ್. ನಿನ್ನೆ ಒಬ್ರು ಜೈ ಬಜರಂಗಿ ಅಂತ ಒಂದು ಟ್ಯಾಕ್ಸಿ ಮಾಡ್ಕೊಂಡ್ ಬಂದಿದ್ರು, ಸೊ ಅವ್ರದ್ದು ಕೂಡ ಹಂಗೆ ಆಗಿತ್ತು. ಅವ್ರ ಹೆಸರಲ್ಲೇ ಅದು ರೆಡಿ ಆಗುತ್ತೆ. ನಮ್ಮಲ್ಲಿ ಸುಮಾರು ಜನ ಚಾಲಕರು ಇದ್ದಾರೆ ಸರ್. ಅವರುಗಳು ಯಾರೆಲ್ಲ ವಿಚಾರ ಅರ್ಥ ಆಗಿದೆ, ಅವರುಗಳೆಲ್ಲ ಅವ್ರ ಕಸ್ಟಮರ್ಗಳನ್ನ ಅಥವಾ ಬೇರೆ ಪ್ಲಾಟ್ಫಾರ್ಮ್ ಇಂದ ಕಸ್ಟಮರ್ಗಳನ್ನ ಸರ್ವಿಸ್ ಕೊಟ್ರು ಇವರು ಕೊಡೋಂತ ಒಳ್ಳೆ ಸರ್ವಿಸ್ ಗಳು ನೋಡಿ ಕಸ್ಟಮರ್ಗಳು ಇವರ ಫ್ಯಾನ್ಸ್ ಆಗಿದ್ದಾರೆ. ಇವ್ರುಗಳು ಅವ್ರಿಗೆ ಬೇಕಾಗಿರೋಂತ ಡಿಜಿಟಲ್ ನಂಬಿಕೆ ಅಥವಾ ಸೇಫ್ಟಿ ಅಥವಾ ಇವ್ರಿಗೆ ಬೇಕಾಗಿರೋಂತ ಬಿಲ್ಲಿಂಗ್ ಸಿಸ್ಟಮ್ ಆಗಿರ್ಬೋದು, ಅದೆಲ್ಲ ನಮ್ಮ ಅಪ್ಲಿಕೇಶನ್ ಮುಖಾಂತರ ಸಿಗ್ತಾ ಇರೋದ್ರಿಂದ ಕಸ್ಟಮರ್ ಗಳನ್ನ ಇವ್ರದೇ ಬೇಸ್ ಕ್ರಿಯೇಟ್ ಮಾಡ್ಕೊಂಡು ಇವ್ರದೇ ವ್ಯಾಪಾರ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ತಾರಂತ ಸುಮಾರು ಚಾಲಕರು ಇದ್ದಾರೆ ಸರ್. ಅವ್ರಿಗೆಲ್ಲ ನಾವು ಬೆನ್ನೆಲುಬಾಗಿ ನಿಂತ್ಕೋಬೇಕು ಅನ್ನೋದು ನಮ್ಮ ಆಸೆ. ಕಾಲೆಳೆಯವ್ರು ಕಾಲೆಳಿತಾನೆ ಇರ್ತಾರೆ. ಸೊ ಯಾರಿಗೆಲ್ಲ ಉದ್ಧಾರ ಆಗ್ಬೇಕು, ಯಾರಿಗೆ ಬಂದು ಸ್ವಂತ ಟ್ಯಾಕ್ಸಿ ರನ್ ಮಾಡ್ಬೇಕು, ಒಂದ್ ಗಾಡಿ ಇರ್ಲಿ 100 ಗಾಡಿ ಇರ್ಲಿ, ಎಲ್ಲರಿಗೂ ಸಾಫ್ಟ್ವೇರ್ ಕೊಡ್ತೀವಿ ಸರ್. ಅವರು ಬೆಂಗಳೂರಲ್ಲಿ ಅಥವಾ ಗುಲ್ಬರ್ಗಾದಲ್ಲಿ ಇರ್ಲಿ, ಬೆಳಗಾವಿಯಲ್ಲಿ ಇರ್ಲಿ, ಮಂಗಳೂರಲ್ಲಿ ಇರ್ಲಿ, ಎಲ್ಲಿ ಬೇಕಾದ್ರೂ ಇರ್ಲಿ ಸರ್. ನಮ್ ಕನ್ನಡದವ್ರು ಎಲ್ಲಿ ಬೇಕಾದ್ರೂ ಎಷ್ಟು ಗಾಡಿ ಆದ್ರೂ ಇಟ್ಕೊಂಡಿರ್ಲಿ, ಆಟೋ ಆದ್ರೂ ಇಟ್ಕೊಂಡಿರ್ಲಿ, ಟ್ಯಾಕ್ಸಿ ಆದ್ರೂ ಇಟ್ಕೊಂಡಿರ್ಲಿ, ಅಥವಾ SUV ಗಾಡಿ ಆದ್ರೆ ಇಟ್ಕೊಂಡಿರ್ಲಿ, ಎಲ್ಲರೂ ನಮ್ ಸಾಫ್ಟ್ವೇರ್ ನ ಬೆಳೆಸ್ಬಿಟ್ಟು ಪ್ಯಾಸೆಂಜರ್ ಸರ್ವಿಸ್ ಕೊಡ್ಬೋದು. ಮತ್ತೆ ಯಾವ ಬಸ್ ಸ್ಟ್ಯಾಂಡ್, ಯಾವ ಹಾಸ್ಪಿಟಲ್, ಯಾವ ಕಡೆ ಬೇಕಾದ್ರೂ ಅವರು ಸರ್ವಿಸ್ ನ ನೀಡಬಹುದು. ಅವ್ರಿಗೆ ಬೇಕಾಗಿರೋಂತ ಎಲ್ಲಾ ಡಿಜಿಟಲ್ ಫೆಸಿಲಿಟಿನ ನಮ್ಮ ಅಪ್ಲಿಕೇಶನ್ ಮುಖಾಂತರ ಕೊಡ್ತೀವಿ. ಸಾಫ್ಟ್ವೇರ್ ನಮ್ದು, ವ್ಯಾಪಾರ ಅವ್ರದ್ದು. ಅನೇಕ ಅಪ್ಲಿಕೇಶನ್ ಗಳ ಬಂದು ಹಂಗೆ ಸತ್ಯ ಹೋಗ್ಬಿಟ್ಟು ಕೆಲವೊಂದೆಲ್ಲ. ಆಮೇಲೆ ಡ್ರೈವರ್ಗಳು ಯಾವ್ದನ್ನ ನಂಬೋದು, ನಾವು ಇದನ್ನ ಹಾಕೊಂಡಿದ್ದು ಎಷ್ಟು ವರ್ಷ ನನಗೆ ಸಿಗುತ್ತೆ, ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಅಪ್ಲಿಕೇಶನ್, ಎಷ್ಟು ವರ್ಷ ಸಿಗುತ್ತೆ ಅಂತ ಕೂಡ ನಾವು ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಕೇಳಿದ್ದು ಸರ್, ಇದು ಈ ಇಂಡಸ್ಟ್ರಿಗೆ ತುಂಬಾ ಹಳೆಯ ಇತಿಹಾಸ ಇದೆ ಸರ್. ನಮ್ಮ ಈ ರಾಜ ಮನೆತನ ಅದಕ್ಕಿಂತ ಮುಂಚೆಯಿಂದಾನು ಇತಿಹಾಸ ಇದೆ ಸರ್. ನಮ್ಮ ಜನಗಳು ಹೆಗಲ್ ಮೇಲೆ ಹೊತ್ಕೊಂಡು ಹೋಗೋದ್ರಿಂದ ನಮ್ ಟ್ಯಾಕ್ಸಿ ಸರ್ವಿಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇವತ್ತು ಟ್ಯಾಕ್ಸಿ ಕಾರ್ ಅನ್ನೋವರೆಗೂ ಬೆಳೆದಿದೆ. ಮುಂದಿನ ದಿನಗಳಲ್ಲಿ ಆಕಾಶದಲ್ಲಿ ಹಾರಾಡೋ ಅಂತ ಸುಲಭವಾದ ವಾಹನಗಳು ಬರೋ ಅಂತ ಕಾಲ ತುಂಬಾ ದೂರದಲ್ಲೇನಿಲ್ಲ. ಸೊ ಇವತ್ತ ಕಾಲಕ್ಕೆ ನಮಗೇನ್ ಸೊಲ್ಯೂಷನ್ ಬೇಕೋ ನಾವು ಅದನ್ನ ಪರಿಚಯಿಸಿದೀವಿ. ಮುಂದಿನ ದಿನಗಳಲ್ಲಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ನಮ್ ಚಾಲಕರಿಗೆ ನ್ಯಾಯ ದೊರಕೋವರೆಗೂ ಎಲ್ಲಿವರೆಗೂ ನಾವು ಹೋರಾಡ್ಬೇಕು ಅಥವಾ ಏನ್ ತರಬೇಕೋ ನಾವು ಅವ್ರ ಜೊತೆನೆ ಇರ್ತೀವಿ ಸರ್. ಎಸ್, ಹೌದು. ಹಾಗಾಗಿ ಈಗ ನೀವ್ ಹೇಳ್ತಿರೋದಂದ್ರೆ ಏನು ಗವರ್ನಮೆಂಟ್ ಅವರು ಕಿಲೋಮೀಟರ್ಗೆ ಫಿಕ್ಸ್ ಮಾಡಿದರೆ ಅದೇ ರೇಟ್ ಅಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಂಗೆ ಅದೇ ರೇಟ್ ನಲ್ಲೇ ಜನಗಳಿಗೆ ಸರ್ವಿಸ್ ಕೊಡೋದಕ್ಕೆ ಡ್ರೈವರ್ಗಳು ತಯಾರಾಗ್ತಾರೆ. ಅದು ಟರ್ನ್ ಓವರ್ ಅಂತ ಅಪ್ಲಿಕೇಶನ್ ಇಂದ ಅಂತ ಹೇಳ್ತಾರೆ. ಖಂಡಿತವಾಗ್ಲು ಸರ್. ಅವರು ಡೋರ್ ಸ್ಟೆಪ್ ಅಲ್ಲೇ ಬುಕ್ ಮಾಡಿದ್ರು ಅಥವಾ ಕೈ ಹಾಕಿ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ದಾರಿಯಲ್ಲೇ ಬುಕ್ ಮಾಡಿದ್ರು ಗವರ್ಮೆಂಟ್ ವೆಹಿಕಲ್ ಗಳ ಆಧಾರದ ಮೇಲೆ ಕೆಲವು ಪ್ರೈಸ್ ಗಳನ್ನ ಆಲ್ರೆಡಿ ಫಿಕ್ಸ್ ಮಾಡಿದೆ. ಇದೇ ಪ್ರೈಸ್ ಗಳನ್ನೇ ಫಿಕ್ಸ್ ಮಾಡ್ಬೇಕು ಅಂತ ಅಗ್ರಿಗೇಟರ್ಗೂ ಫಿಕ್ಸ್ ಮಾಡಿದ್ರು ಸಹ ಬಳಸ್ತಾ ಇದ್ರು. ಹೇಗಿದೆ ಅಂದ್ರೆ ಇವಾಗ 24 ರೂಪಾಯಿ ಕಿಲೋಮೀಟರ್ಗೆ ಸಿಡಾನ್ ಗಾಡಿಗೆ, ಸೊ 10 ಕಿಲೋಮೀಟರ್ ಹೋದಾಗ 250 ರೂಪಾಯಿ ಆಗುತ್ತೆ. 250 ರೂಪಾಯಿ ಅಗ್ರಿಗೇಟರ್ ತಗೊಂಡಾಗ ಅದರಲ್ಲಿ 40% 30% ಕಟ್ ಮಾಡಿ ಡ್ರೈವರ್ ಸಿಗೋದು 150-200 ರೂಪಾಯಿ. ಕಸ್ಟಮರ್ ಪೇ ಮಾಡೋದು 250 ರೂಪಾಯಿ. ಇವಾಗ ಈ ಟೌನರ್ ಅನ್ನೋ ಒಂದು ಟೆಕ್ನಾಲಜಿ ಮುಖಾಂತರ ಅಥವಾ ಮೊಬೈಲ್ ಆಪ್ ಮುಖಾಂತರ ನೀವು ಈ ಆಪ್ ನ ಬಳಸಿದಾಗ ನೀವು 250 ರೂಪಾಯಿ ಕೊಟ್ಟಾಗ 250 ರೂಪಾಯಿ ಡ್ರೈವರೇ ತಗೊಳ್ತಾ ಇರೋದ್ರಿಂದ ಸೊ ಇದರಲ್ಲಿ ಕಮಿಷನ್ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಸೊ ಅವರು ವ್ಯಾಪಾರ ಮಾಡೋದಕ್ಕೆ ನಮ್ಮ ಟೆಕ್ನಾಲಜಿ ಬಳಸ್ಕೊಂಡು 250 ರೂಪಾಯಿ ಸಂಪಾದನೆ ಮಾಡ್ತಾರೆ. ಅವ್ರು ಕಳ್ಕೊಳ್ತಾ ಇರೋಂತ 30-40% ದುಡ್ಡು ಏನಿದೆ ಅವರೇ ಸಂಪಾದನೆ ಉಳಿಸ್ಕೊಳ್ತಾ ಇದ್ದಾರೆ. ಅನವಶ್ಯಕವಾಗಿ ಬೇರೆಯವ್ರಿಗೆ, ಬ್ರಿಟಿಷ್ ಅವ್ರಿಗೆ ಇದಕ್ ಮುಂಚೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದು, ಇವಾಗ MNC ಕಂಪ್ನಿಗಳಿಗೆ ಟ್ಯಾಕ್ಸ್ ಕಟ್ತಾ ಇದೀವಿ. ಫಸ್ಟ್ ಲೋಕಲ್ ಅಲ್ಲಿ ನಮ್ ಜೀವನ ಮಾಡಕ್ಕೆ, ನಮ್ ದುಡ್ಡು ಸಂಪಾದನೆ ಮಾಡಕ್ಕೆ ಅವಕಾಶ ಉಳಿಸ್ಕೋಬೇಕು. ಅದರ ಮುಖಾಂತರ ನಾವು ಈ ಅಪ್ಲಿಕೇಶನ್ ಮುಖಾಂತರ ನಾವು ಅದನ್ನ ಮತ್ತೆ ವಾಪಸ್ ತಗೊಬಂದು ನಮ್ಮ ಡ್ರೈವರ್ ಗಳ ಜೀವನ ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಆಪ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಓಕೆ ವೀಕ್ಷಕರೇ, ರಾಘವೇಂದ್ರ ಅವರು ಮಾತಾಡ್ತಿರೋದಿಷ್ಟೇ. ಈಗ ಆಲ್ಮೋಸ್ಟ್ ಡ್ರೈವರ್ ಗಳು ಹೇಳ್ತಾ ಇರ್ತಾರೆ, ಸರ್ ನನಗೆ 150 ರೂಪಾಯಿ ನಾನು ಕೊಡ್ತಾನೆ, ಕಸ್ಟಮರ್ ಇಂದ 250 ರೂಪಾಯಿ ತಗೊಳ್ತಾನೆ, ಆದ್ರೆ 100 ರೂಪಾಯಿ ಏನಿದೆ ಅದು ಕಂಪ್ನಿಗೆ ಹೊಟ್ಟೋಗ್ಬಿಡುತ್ತೆ. ಬಟ್ ನನಗೆ 250 ರೂಪಾಯಿ ಬರ್ಬೇಕಾಯ್ತು, 150 ರೂಪಾಯಿ ಕೊಡ್ತಾ ಇದ್ದೇನೆ. ನಾನು ಹೆಂಗ್ ಸರ್ ಎಷ್ಟು ಹೊತ್ತೆ ನಾನು ಇದನ್ನ ಜೀವನ ಮಾಡಿ ಈ ಹಣದಲ್ಲಿ ಅಂತ. ಬಟ್ ಆದ್ರೆ ಈ ಹಣ ನಿಮ್ಗೆ ಉಳ್ಕೊಳ್ಳುತ್ತೆ. ಏನು ಕಸ್ಟಮರ್ 250 ರೂಪಾಯಿ ಕೊಡ್ತಾರೆ 10 ಕಿಲೋಮೀಟರ್ಗೆ, ಆ 250 ರೂಪಾಯಿನೂ ಕೂಡ ಡ್ರೈವರ್ಗೆ ಸಿಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಆರ್ಥಿಕ ಸಮಸ್ಯೆನೂ ಕೂಡ
ಪರಿಹಾರ ಆಗತ್ತೆ ಅನ್ನುವಂತ ನೀವು ಹೇಳ್ತಾ ಇರೋದು ಇಲ್ಲ ಸರ್? ಕರೆಕ್ಟ್. ಓಕೆ, ಇದು ಆಡ್ ಭಾಷೆಲಿ ಹೇಳ್ಬೇಕು ಅಂದ್ರೆ ಕಸ್ಟಮರ್ ಏನ್ ಕೊಡ್ತಾರೆ, ಡ್ರೈವರ್ ಸಿಕ್ಬಿಡುತ್ತೆ. ಕರೆಕ್ಟ್. ಈಗ OIoT ಸೊ ಹೇಗೆ ಡೆವಲಪ್ ಮಾಡ್ಕೋಬೇಕು, ಕಸ್ಟಮರ್ಗೆ ಏನ್ ಹೇಳ್ತೀರಿ ಹೇಳಿ. ಸೊ ಯಾರೇ ಒಬ್ಬ ಕಸ್ಟಮರು ನಮ್ಮ ಅಪ್ಲಿಕೇಶನ್ ನ ಡೋರ್ ಸ್ಟೆಪ್ ಅಲ್ಲಿ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಸದ್ಯಕ್ಕೆ OIoT ಅನ್ನೋ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಮಿನಿಮಮ್ ಇನ್ಫಾರ್ಮೇಶನ್, ಹೆಸರು, ಫೋನ್ ನಂಬರ್ ಕೊಟ್ಟು ನೀವು ಮನೆಯಲ್ಲೇ ಕುಂತ್ಕೊಂಡು ಡ್ರಾಪ್ ಲೊಕೇಶನ್ ಹಾಕಿ ನಿಮಗೆ ಯಾವ ತರ ಗಾಡಿ ಬೇಕು, ನಿಮಗೆ ಯಾವ ತರ ಸರ್ವಿಸ್ ಬೇಕು, ಅಂದ್ರೆ ಡೈಲಿ ರೈಡ್ ಅಂದ್ರೆ ಸಿಟಿ ಒಳಗಡೆನೆ ಓಡಾಡ ಅಂತದ್ದ, ಅಥವಾ 8 ಅವರ್ 4 ಅವರ್ಸ್ ಈ ತರ ಸರ್ವಿಸ್ ಬೇಕಾ, ಅಥವಾ ನಿಮಗೆ ಔಟ್ ಸ್ಟೇಷನ್ ಹೊರ ರಾಜ್ಯ ಅಥವಾ ಹೊರ ಜಿಲ್ಲೆಗಳಿಗೆ ಹೋಗೋ ಅಂತ ಸರ್ವಿಸ್ ಬೇಕಾ, ಈ ತರ ಎಲ್ಲ ಮಾನದಂಡಗಳನ್ನ ನೀವು ಅಲ್ಲಿ ಕೊಟ್ಟಾಗ ಅದಕ್ಕೆ ತಕ್ಕಂತೆ ನಿಮಗೆ ಡ್ರೈವರ್ಗಳಿಗೆ ಡೀಟೇಲ್ಸ್ ಹೋಗುತ್ತೆ. ಡ್ರೈವರ್ಗಳಿಗೆ ಮುಂಚೆನೆ ಎಲ್ಲಾ ಮಾಹಿತಿಗಳು ಕಾಣಿಸುತ್ತೆ. ಯಾವ ಕಸ್ಟಮರ್ ಎಲ್ಲಿಂದ ಎಲ್ಲಿಗೆ ಯಾವ ತರ ಸರ್ವಿಸ್ ಬುಕ್ ಮಾಡಿದ್ದಾರೆ, ಇದ್ರದ್ದು ರೇಟ್ ಎಷ್ಟಿದೆ, ನನಗೇನ್ ಬರುತ್ತೆ, ಎಲ್ಲ ಡೀಟೇಲ್ಸ್ ಅವ್ರಿಗೆ ಆಲ್ರೆಡಿ ಡೀಟೇಲ್ಡ್ ಆಗಿ ಇರೋದ್ರಿಂದ ಅಕ್ಸೆಪ್ಟ್ ಮಾಡಿದ್ಮೇಲೆ ಅವರು ನಿಮ್ ಜೊತೆ ವ್ಯಾಪಾರ ಮಾಡ್ತಾರೆ. ವ್ಯಾಪಾರಕ್ಕೆ ಯಾರು ಬಂದಿದ್ದಾರೆ, ನೀವು ಕಸ್ಟಮರ್ ಆಗಿರೋರು, ನೀವು ಇವರು ಅವ್ರಿಗೆ ದುಡ್ಡು ಕೊಡ್ತಾರೆ, ಅವ್ರು ಇವ್ರಿಗೆ ಸರ್ವಿಸ್ ಕೊಡ್ತಾರೆ. ನಮ್ ಕೆಲಸ ಅಷ್ಟೇ ಸರ್. ಯಾರೇ ಒಬ್ಬ ಕಸ್ಟಮರ್ ಆದ್ರೂ ಪ್ಲೇಸ್ಟೋರ್ ಅಥವಾ iOS ಹೋಗೋದು, OIoT ಅಂತ ಟೈಪ್ ಮಾಡಿದ್ರೆ ಅಪ್ಲಿಕೇಶನ್ ಬ್ಲೂ ಕಲರ್ ಲೋಗೋದಲ್ಲಿ ಈ ತರ ಒಂದು ಲೋಗೋ ಇದೆ, ಈ ಲೋಗೋದಲ್ಲಿ ಅಪ್ಲಿಕೇಶನ್ ಕಾಣಿಸುತ್ತೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಮಿನಿಮಮ್ ಇನ್ಫಾರ್ಮೇಶನ್ ಕೊಟ್ಟು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬಹುದು. ಮತ್ತೆ ನಮ್ಮ ಈ ಟೌನರ್ ಸರ್ವಿಸ್ ನ ಬರೀ ಆನ್ಲೈನ್ ಮಾತ್ರ ಅಲ್ಲ, ಆಫ್ಲೈನ್ ಅಲ್ಲೂ ಬುಕ್ ಮಾಡಬಹುದು. ಇವಾಗ ನೀವೆಲ್ಲೋ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಅಥವಾ ರೋಡ್ ಎಲ್ಲ ನಿಂತ್ಕೊಂಡಿರ್ತೀರಾ, ಫೋನ್ ಡೆಡ್ ಆಗಿದೆ, ನಾನು ಹೆಂಗ್ ಸರ್ ಬುಕ್ ಮಾಡೋದು? ನೀವು ಬುಕ್ ಮಾಡೋ ನೆಸೆಸಿಟಿನೇ ಇಲ್ಲ. ಸೊ ನಿಮ್ ಕಣ್ ಮುಂದೆ ಹೋಗೋ ಅಂತ ನಮ್ಮ ಅಪ್ಲಿಕೇಶನ್ ಬಳಸೋ ಯಾವ್ದೇ ಒಬ್ಬ ಡ್ರೈವರ್ ಕೈ ಹಾಕಿದ್ರೆ ಸಾಕು, ನಿಮ್ ಪರವಾಗಿ ಅವರೇ ನಿಮ್ಮ ಟ್ರಿಪ್ ನ ಸ್ಟಾರ್ಟ್ ಮಾಡ್ಕೊಂಡು ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿ ಡ್ರಾಪ್ ಮಾಡಿ ನಿಮ್ಗೆ ಎಸ್ಟಿಮೇಷನ್ ಕೊಡ್ತಾರೆ, ಗವರ್ಮೆಂಟ್ ರೇಟ್, ಮಿಡ್ ರೇಟ್ ಫಾಲೋ ಮಾಡ್ತಾರೆ, ನಿಮಗೆ ರೂಟ್ ತೋರಿಸ್ತಾರೆ, ಸೇಫ್ಟಿ ಫೀಚರ್ಸ್ ಕೊಡ್ತಾರೆ, ಡ್ರಾಪ್ ರೀಚ್ ಆದ್ಮೇಲೆ ಡಿಜಿಟಲ್ ಇನ್ವಾಯ್ಸ್ ಕೊಡ್ತಾರೆ, ನಿಮ್ಮ ಹತ್ರ ನೇರವಾಗಿ ದುಡ್ಡು ತಗೊಳ್ತಾರೆ. ಸೊ ಒಂದು ಕಂಪ್ಲೀಟ್ ಕಾನೂನುಬದ್ಧವಾದಂತ ವ್ಯಾಪಾರ ಮಾಡ್ಲಿಕ್ಕೆ ಸಾಫ್ಟ್ವೇರ್ ಅಂತ ಹೇಳಕ್ ಬಯಸ್ತೀನಿ. ಮೀಟರ್ನೇ ಹಾಕ್ತಾರೆ, ನೀವು ಕಡೆ ಬರ್ತಾರೆ. ಸೊ ನೀವೆಷ್ಟು ಹಣ ಕೊಡ್ತೀರಿ ಅಂದ್ರೆ ಮೀಟರ್ ಎಷ್ಟು ಗವರ್ಮೆಂಟ್ ರೇಟು, ಗವರ್ಮೆಂಟ್ ಅವರು ಏನು ಹಣನ ಫಿಕ್ಸ್ ಮಾಡಿರ್ತಾರೋ ಅಷ್ಟೇ ಹಣನ ಅವ್ರು ತೆಗೆದುಕೋತಾರೆ. ನಮ್ಗೆ ಆತರ ಏನು ರಿಸ್ಟ್ರಿಕ್ಷನ್ ಇಲ್ಲ. ಇವತ್ತು ONDC ಅಂತ ಕಾನ್ಸೆಪ್ಟ್ ಆಗಿರ್ಬೋದು, ಅಥವಾ ನಮ್ಮ ಅಪ್ಲಿಕೇಶನ್ ಒಂದೇ ಟೌನರ್ ಅಪ್ಲಿಕೇಶನ್ ಎಲ್ಲಾ ಸಂಸ್ಥೆಗಳ ಬುಕಿಂಗ್ ಗಳನ್ನು ತಗೊಂಡ್ ಬಂದು ಡ್ರೈವರ್ ಗಳಿಗೆ ತಲುಪಿಸೋ ಅಂತ ಕೆಪಾಸಿಟಿ ಒಂದಿದೆ. ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೇಗೆ ಸರ್ ಇದರಲ್ಲಿ. ಸೊ ಈ ಟೆಕ್ನಾಲಜಿ ಅನ್ನೋದನ್ನ ಯಾವ ತರ ಬೇಕಾದ್ರೂ ಬಳಸಬಹುದು. ಸೊ ಸಂಸ್ಥೆಗಳು ಅವರ ಒಂದು ಅನುಕೂಲಕ್ಕೆ ತಕ್ಕನಂಗೆ ಬಳಸ್ತಾ ಇದ್ದಾರೆ. ನಾವು ಇದನ್ನ ಜನರ ಅನುಕೂಲಕ್ಕೆ ಯಾವ ತರ ಬೇಕೋ ಆ ತರ ಏರ್ಪಾಡು ಮಾಡಿ ಇಟ್ಟಿದೀವಿ. ಇದು ಮುಂದಿನ ಒಂದು ಮೈಲ್ಗಲ್ ಅಂತಾನೆ ಹೇಳ್ಬೋದು. ಸೊ ನೀವು ಇವಾಗ ಹೆಂಗೆ ಒಂದು ಫೋನ್ ಒಂದು ನೀವು ಇಟ್ಕೊಂಡಿದ್ದೀರಾ, ಅದು ಏರ್ಟೆಲ್ ಸಿಮ್, BSNL ಸಿಮ್ ಆದ್ರೂ ಎಲ್ಲಿಂದ ಫೋನ್ ಮಾಡಿದ್ರು ನಿಮಗೆ ಕರೆ ಬರ್ತದೋ, ಈ ತರ ಒಂದು ಟೆಕ್ನಾಲಜಿನ ಟ್ಯಾಕ್ಸಿ ಬುಕಿಂಗ್ ಅಪ್ಲಿಕೇಶನ್ ಅಲ್ಲಿ ಬಳಕೆ ಮಾಡಿದೀವಿ. ನಿಮ್ದು ಅಪ್ಲಿಕೇಶನ್ ಟೌನರ್ ಆಗಿದ್ರು ಬುಕಿಂಗ್ ಎಲ್ಲಿಂದ ಬೇಕಾದ್ರೂ ಬರ್ಬೋದು, ಆ ತರ ಒಂದು ಸವಲತ್ತನ್ನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀವಿ. ಸೊ ಇದರಲ್ಲಿ ಚಾಲಕರು ಇವಾಗ ಏನು ನೀವು ದುಡಿತಾ ಇದ್ದೀರಾ, ಇದಕ್ಕಿಂತ ದುಪ್ಪಟ್ಟು ದುಡಿಯೋದಕ್ಕೆ ಬೇಕಾಗಿರೋ ಅವಕಾಶ ನೀವೆಲ್ಲ ಇದನ್ನ ಅವಲಂಬಿತವಾಗಿ ಇದ್ರ ಮೇಲೆ ನೀವು ಜೀವನ ರೂಪಿಸ್ಕೊಳಕ್ ಹೋದಾಗ ಅವಾಗ ನಿಮ್ಗೆ ಇದರದ್ದು ಒಂದೊಂದೇ ಸವಲತ್ತುಗಳು ಗೊತ್ತಾಗ್ತಾ ಹೋಗುತ್ತೆ, ಬಳಸ್ಕೊಳ್ತಾ ಹೋಗುತ್ತೆ. ಹೌದು. ಡ್ರೈವರ್ಗಳಿಗಾಗಿಯೇ ಹುಟ್ಕೊಂಡಿರುವಂತಹ ಟೌನರ್ ಅಪ್ಲಿಕೇಶನ್ ಸೊ ಎಷ್ಟು ಮಟ್ಟಿಗೆ ಇದು ರನ್ ಆಗುತ್ತೆ, ಇದು ಬೇಸ್ ಎಲ್ಲ ಏನು ಹಾಗಾದ್ರೆ? ಯಾಕಂದ್ರೆ ಇವತ್ತು ಎಷ್ಟೆಷ್ಟು ಅಪ್ಲಿಕೇಶನ್ಗಳು ಬರ್ತಾ ಇರುತ್ತವೆ. ಸೊ ಒಂದಷ್ಟು ದಿನ ಆದ್ಮೇಲೆ ಅದು ಮಾಯ ಆಗ್ಬಿಡುತ್ತವೆ, ಮತ್ತೆ ಇನ್ಯಾರೋ ದೊಡ್ಡ ದೊಡ್ಡ ಹೆಸರುಗಳು ಕೇಳಿ ಬರುತ್ತೆ, ಮತ್ತೆ ಅದ ಹಂಗೆ ಕಣ್ಮರೆ ಆಗ್ಬಿಡುತ್ತವೆ. ಯಾವ ಅಪ್ಲಿಕೇಶನ್ ನಂಬದಪ್ಪ, ಎಷ್ಟು ವರ್ಷ ಇದು ರನ್ ಆಗುತ್ತಪ್ಪ ಅನ್ನುವಂಥದ್ದು ಕೂಡ ಕೆಲವು ಡ್ರೈವರ್ಗಳಿಗೆ ಟೆನ್ಷನ್ ಇರುತ್ತೆ. ಸರ್ ಇದು ಎಷ್ಟು ವರ್ಷ ರನ್ ಆಗುತ್ತೆ ಪ್ರಾಮಿಸ್ ಮಾಡಿ, ಇದೇನು ವಿಷನ್ ಏನಿದೆ ನಿಮ್ದು, ಫ್ಯೂಚರ್ ವಿಷನ್ ಏನಿದೆ? ಸರ್ ನೀವು ಹೇಳಿದ್ದು ನಿಜ ಸತ್ಯ. ಹೆಂಗೆ ಅಂದ್ರೆ ನಮ್ಮ ಈ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ಚಾಲಕರುಗಳ ಸಮಸ್ಯೆ ಬಗೆಹರಿಸಬೇಕು ಅಂತ ತುಂಬಾ ಜನಕ್ಕೆ ಒಂದು ಛಲ ಇದೆ. ಮತ್ತೆ ನಮ್ ಚಾಲಕರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಒಳ್ಳೆ ಮನಸ್ಸಿದೆ. ಯಾಕಂದ್ರೆ ನಮ್ ಚಾಲಕರು ಸಮಾಜಕ್ಕೆ ಅಷ್ಟೊಂದು ಸೇವೆಗಳನ್ನ ಸಲ್ಲಿಸಿದ್ದಾರೆ. ಆ ಕೃತಜ್ಞತೆಗೋಸ್ಕರ ಸುಮಾರು ಜನ ಇರೋ ಕೆಲಸ ಬಿಟ್ಟು ಅವ್ರ ಸಂಪಾದನೆ ಎಲ್ಲಾ ಬಿಟ್ಟು ಬಂದಿದ್ದಾರೆ. ಬಂದು ಏನಕ್ಕೆ ಇಲ್ಲಿ ನೆಲ ಊರಕ್ ಆಗ್ಲಿಲ್ಲ, ಎಷ್ಟೊಂದು ಕಂಪ್ನಿ
ಕಂಪನಿಗಳ ಹೆಸರು ಏನಕ್ಕೆ ಕೇಳಿ ಬರ್ತಾ ಇದೆ ಅಂದ್ರೆ ಅವರು ಈ ಒಂದು ಕಮ್ಯುನಿಟಿ ಅಥವಾ ಈ ಇಂಡಸ್ಟ್ರಿಯಲ್ಲಿ ನಿಜವಾಗ್ಲೂ ಡ್ರೈವರ್ ಒಳ್ಳೇದ್ ಮಾಡ್ಬೇಕು ಅಂತ ಬರೋದಕ್ಕೂ ಮತ್ತೆ ಇದನ್ನ ಅರ್ಥ ಮಾಡ್ಕೊಂಡು ಬರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಇಲ್ಲಿ ನಮ್ ಚಾಲಕರ ಒಂದು ಬಿಹೇವಿಯರ್ ಆಗಿರ್ಬೋದು, ಇಂಡಸ್ಟ್ರಿ ಬಿಹೇವಿಯರ್ ಆಗಿರ್ಬೋದು, ಕಾಂಪಿಟೇಟರ್ಸ್ ಬಿಹೇವಿಯರ್ ಆಗಿರ್ಬೋದು, ಈ ತರ ಸುಮಾರು ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಬರ್ಬೇಕಾಗತ್ತೆ. ನಮ್ ಚಾಲಕರ ಜೊತೆ ಹೋರಾಡಬೇಕು ಅಂದ್ರೆ ನಾವು ಚಾಲಕರಿಗಿಂತ ಸ್ಟ್ರಾಂಗ್ ಆಗಿರ್ಬೇಕು. ನಮ್ ಚಾಲಕರು ದಿನ ಸಾವನ್ನು ಎದುರಿಸುವಂತವ್ರು, ಅವ್ರು ಯಾರನ್ನು ಅಷ್ಟು ಬೇಗ ನಂಬೋದು ಇಲ್ಲ, ಅಷ್ಟು ಬೇಗ ಯಾಮಾರೋದು ಇಲ್ಲ. ಸೊ ಅವ್ರಗಳಿಗೆ ನಾವು ಜೊತೆಲಿ ನಿಂತ್ಕೊಂಡು ಅವ್ರಿಗೆ ಅರ್ಥ ಆಗೋವರೆಗೂ ನಾವು ಹೋರಾಡ್ಬೇಕು. ಸೊ ನಾವು ಆಕ್ಚುಲಿ 5 ವರ್ಷದಲ್ಲಿ ಸುಮಾರು 7 ಬೀಳುಗಳನ್ನ ಕಂಡಿದೀವಿ. 2020 ಒಂದ್ಸಲ ಆಪ್ ಲಾಂಚ್ ಮಾಡಿದ್ದು. ಸುಮಾರು ಒಂದು 20,000 ಜನ ಡ್ರೈವರ್ಗಳು ಸಾಥ್ ಕೊಟ್ಟು ಜೊತೆಲಿ ನಿಂತ್ಕೊಂಡಿದ್ರು ಅವಾಗ. ಬಟ್ ನಮ್ಮ ದುರದೃಷ್ಟ ಕೋವಿಡ್ ಬಂದು ಒಬ್ಬ ಕಸ್ಟಮರ್ ಮನೆಯಿಂದ ಆಚೆ ಬರ್ದೇ ಇರೋ ಅಂತ ಪರಿಸ್ಥಿತಿ. ಬಟ್ ಅದಾದ್ಮೇಲೂ ನಾವು ಸತತವಾಗಿ ಪ್ರಯತ್ನ ಮಾಡ್ಕೊಂಡು ಮತ್ತೆ ನಾವು ಎಲ್ಲೆಲ್ಲಿ ಏನೇನು ಎಡವಟ್ಟುಗಳನ್ನ ಮಾಡಿದ್ದು ಅದನ್ನೆಲ್ಲ ಕಲ್ತು ಮತ್ತೆ ಅದಕ್ಕೆ ಬೇಕಾಗಿರೋಂತ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಇವಾಗ 1 ವರ್ಷಕ್ಕೆ ಮುಂಚೆ ಮತ್ತೆ ಕಂಪ್ನಿ ರಿಜಿಸ್ಟರ್ ಮಾಡಿ ಮತ್ತೆ ಬೇಕಾಗಿರೋ ಎಲ್ಲಾ ಸವಲತ್ತುಗಳನ್ನ ಮಾಡ್ಕೊಂಡು ಮತ್ತೆ ಅದಕ್ಕೆ ಬೇಕಾಗಿರೋ ಅಂತ ವ್ಯಕ್ತಿಗಳ ಜೊತೆ ಕೈ ಜೋಡಿಸಿ ಮಾರ್ಗದರ್ಶಕರನ್ನ ತಗೊಂಡು ಮತ್ತೆ ಅದಕ್ಕೆ ಬೇಕಾಗಿರೋಂತ ಸ್ಕಿಲ್ ಸೆಟ್ ಸರ್ ಸಾಫ್ಟ್ವೇರ್ ಕಲ್ತ್ಕೊಂಡು ಇವತ್ತು ನಾವು ಕೋಡಿಂಗ್ ಮಾಡ್ತಾ ಇದೀವಿ ಸರ್. ನನ್ನ ಒಂದು ಕೆರಿಯರ್ಗೂ ನನ್ನ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ಗೂ ನಾನು ಇವತ್ತು ಮಾಡ್ತಾ ಇರೋ ಕೆಲ್ಸಕ್ಕೂ ಸಂಬಂಧನೇ ಇಲ್ಲ ಸರ್. ಈ 2 ವರ್ಷದಲ್ಲಿ ಸಮಯ ಸಿಕ್ಕಾಗ ನಾನು ಸಾಫ್ಟ್ವೇರ್ ಕಲ್ತ್ಕೊಂಡು ಇವತ್ತು ನಾವು 20 ಜನ ಸಾಫ್ಟ್ವೇರ್ ಸಂಸ್ಥೆ ಏನೊಂದು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಮಾರ್ಗದರ್ಶನ ನೀಡ್ಕೊಂಡು ಸಾಫ್ಟ್ವೇರ್ ನ ರೆಡಿ ಮಾಡ್ಕೊಂಡು ಕೆಲಸ ಮಾಡ್ತಿದ್ವಿ. ಅಷ್ಟ್ರ ಮಟ್ಟಿಗೆ ನಾವು ಡೆಡಿಕೇಟೆಡ್ ಆಗಿ ನಮ್ ಲೈಫ್ ನ ಮತ್ತೆ ನಮ್ ಸಮಯನ ನಾವು ಚಾಲಕರಿಗೋಸ್ಕರ ಇಟ್ಟಿದ್ದೀವಿ. ಓಕೆ, ಮೀಟರ್ ಲೆಕ್ಕ ಅಂದ್ರೆ ಏನು? ಈ ಮೀಟರ್ ಫಿಕ್ಸ್ ಮಾಡಿದವ್ರು ಯಾರು ಸರಿ? ಮೀಟರ್ ಕಾನ್ಸೆಪ್ಟ್ ಅನ್ನೋದು ಬಂದು 1980ರ ದಶಕದಲ್ಲಿ ಹೊಸದಾಗಿ ಬೆಂಗಳೂರಿಗೆ ನಮ್ಮ ಬಜಾಜ್ ಬೈಕ್ ಇಂದ ಆಟೋ ಅನ್ನೋದು ಸೃಷ್ಟಿ ಆಯ್ತು. ಅಲ್ಲಿಂದ ಆಟೋ ಅನ್ನೋದು ಪರಿಚಯ ಆಯ್ತು ಬೆಂಗಳೂರಿಗೆ. ಇಂಡಿಯಾದಲ್ಲೇ ಫಸ್ಟ್ ಆಟೋ ಪರಿಚಯ ಆಗಿದ್ದು ನಮ್ಮ ಬೆಂಗಳೂರಲ್ಲಿ. ಹಾ. ಸೊ ಈ ಆಟೋಗೆ ಮಾನದಂಡಗಳು ಅಂದ್ರೆ ಮೀಟ್ರಾಲಜಿ ಡಿಪಾರ್ಟ್ಮೆಂಟ್ ಅಂತ ಒಂದಿದೆ. ಅವರು ಕೆಜಿ ಲೀಟರ್ ಲೆಕ್ಕ ಹಾಕ್ತಂಗೆ ಕಿಲೋಮೀಟರ್ ಲೆಕ್ಕ ಹಾಕೋದಕ್ಕೆ ಪರಿಚಯ ಮಾಡಿಕೊಟ್ಟಂತ ಒಂದು ಮಾಪ್ನ ಮೀಟರ್ ಇಲಾಖೆದು. ಈ ಮೀಟರ್ ಇವತ್ತಿನ ಡೇಟ್ ಅಲ್ಲಿ ಯಾರು ಉಪಯೋಗಿಸ್ತಾ ಇಲ್ಲ. ಸೊ ಇದನ್ನ ಕಾನೂನುಗಳಿದೆ, ಯಾರು ಉಪಯೋಗಿಸ್ತಾ ಇಲ್ಲ. ಹೌದು. ಹೆಂಗ್ ಸರ್ ಮೀಟರ್ ರಿಪ್ಲೇಸ್ಮೆಂಟ್ ಮಾಡ್ತೀರಾ? ಇದ್ರಲ್ಲಿ ಒಳ್ಳೆ ಕಾನ್ಸೆಪ್ಟ್ ಮತ್ತೆ ಒಂದು ಒಳ್ಳೆ ಅವಕಾಶ, ಚಾಲಕರು ನಿಯತ್ತಾಗಿ ಒಂದು ವ್ಯಾಪಾರ ಮಾಡೋದಕ್ಕೆ ತಂದಂತ ಒಂದು ಒಳ್ಳೆ ಅವಕಾಶ ಅದು. ಬಟ್ ಇವತ್ತು ಟೆಕ್ನಾಲಜಿ ತುಂಬಾ ಬೆಳೆದಿದೆ. ಇವತ್ತು ಇಂಟರ್ನೆಟ್, ಸ್ಮಾರ್ಟ್ ಫೋನು ಮತ್ತೆ ಇವತ್ತು ಬೇರೆ ಬೇರೆ MNCಗಳು ತಂದಿರೋ ಅಂತ ಪರ್ಚೇಸ್ ಇರೋ ಅಂತ ಅವಕಾಶಗಳು ನೋಡಿದಾಗ ಈ ಮೀಟರ್ ಅನ್ನೋದು ತುಂಬಾ ಔಟ್ಡೇಟೆಡ್ ಕಾನ್ಸೆಪ್ಟ್ ಆಗೋಗಿದೆ. ಇದನ್ನ ನಾವು ಅಪ್ಲಿಕೇಶನ್ ಆಗಿ ಕನ್ವರ್ಟ್ ಮಾಡ್ಕೊಂಡಾಗ ಇವಾಗ ಏನು ರೀಸೆಂಟ್ ಆಗಿ ನಮ್ಮ ಚಾಲಕರುಗಳು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ, ಆಲ್ ಇಂಡಿಯಾ ಪರ್ಮಿಟ್, ಸ್ಟೇಟ್ ಪರ್ಮಿಟ್, ಎಲೆಕ್ಟ್ರಿಕ್ ವೆಹಿಕಲ್, ಬೈಕ್ ಟ್ಯಾಕ್ಸಿ, ಮತ್ತೆ ಇದೇನು GPS ಮತ್ತೆ ಪ್ಯಾನಿಕ್ ಬಟನ್, ಈ ತರ ಅವಶ್ಯಕತೆಗಳೇ ಇಲ್ಲ. ನಮ್ಮ ಚಾಲಕರುಗಳು ನಮ್ಮ ಅಪ್ಲಿಕೇಶನ್ ಮುಖಾಂತರ ಸರ್ವಿಸ್ ತಗೊಂಡು ನಾವು ಗೌರ್ಮೆಂಟ್ ಜೊತೆ ಕೈ ಜೋಡಿಸಿದಾಗ ನಮಗೆ ಈ ತರ ಅನ್ವಾಂಟೆಡ್ ಏನು ಒತ್ತಡ ಬರ್ತಾ ಇರೋ ಅಂತ ಅಥವಾ ಕಾನೂನುಗಳು ಬರೋ ಅಂತ ಅವಶ್ಯಕತೆನೇ ಇರೋದಿಲ್ಲ. ನಾವೆಲ್ಲ ಘಂಟಾಘೋಷವಾಗಿ ಹೇಳ್ಬೋದು, ಸ್ವಾಮಿ ನಿಮಗೆ ಬೇಕಾಗಿರೋ ಫೆಸಿಲಿಟಿ ಎಲ್ಲ ನಾವ್ ಇಲ್ಲೇ ಕೊಡ್ತೀವಿ. ನಮ್ಮ ಮೇಲೆ ಅನಾವಶ್ಯಕವಾಗಿ ಇವಾಗ GPS ಬಂದ್ರೆ ಒಂದು ಗಾಡಿಗೆ 14,000 ಸರ್. ಬೇರೆ ಸ್ಟೇಟ್ ಗಳಲ್ಲಿ 6,000 7,000 ಇದೆ. ನಮ್ಮ ಸ್ಟೇಟ್ ಅಲ್ಲಿ 14,000 18,000 ಇದೆ. ಇದು ಒಂಥರ ದೌರ್ಜನ್ಯ. ಮತ್ತೆ ಸ್ಟೇಟ್ ಪರ್ಮಿಟ್ ನ ಸ್ಟಾಪ್ ಮಾಡಿದ್ದಾರೆ. ಕೆಲವು ಕಡೆ ಎಲ್ಲ ಆಲ್ ಇಂಡಿಯಾ ಪರ್ಮಿಟ್ ಮ್ಯಾಂಡೇಟರಿ ಅಂತ ಮಾಡ್ತಾ ಇದ್ದಾರೆ. ಚಾಲಕರುಗಳು ತಿಂಗಳಿಗೆ ಇನೋವಾ ಗಾಡಿಗೆಲ್ಲ 3,500 ಕೊಡ್ತಾ ಇದ್ರು. ಇವತ್ತು 36,000 ಕೊಡದೆ ಪರ್ಮಿಟ್ ಕೊಡ್ತಾ ಇಲ್ಲ. ಈ ತರ ಎಲ್ಲ ಬೇರೆ ಬೇರೆ ಹೊಸ ಕಾನೂನುಗಳನ್ನ ತರ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ಅನ್ನೋದು ಈ ಅಗ್ರಿಗೇಟರ್ ಸಂಸ್ಥೆಗಳು ಬಂದು ಕಾರ್ಗಳನ್ನ ದುಪ್ಪಟ್ಟು ಮಾಡಿ ಅಥವಾ ಆಟೋಗಳಿಗೆ ದುಪ್ಪಟ್ಟು ದರ ಮಾಡಿರೋದ್ರಿಂದ ಕಸ್ಟಮರ್ ಗಳಿಗೆ ಸುಲಭವಾಗಿ ಹೋಗೋದಕ್ಕೆ ಇವರೊಂದು ಮಾರ್ಗ ಹುಡ್ಕೊಂಡು ಬಂದಂತ ಸರ್ವಿಸು ಬೈಕ್ ಟ್ಯಾಕ್ಸಿ. ಇದಕ್ಕೆ ನಮ್ ಚಾಲಕರೇ ಒಂಥರ ಅನುವು ಮಾಡಿ ಕೊಟ್ಬಿಟ್ರು. ನಾವೆಲ್ಲ ನಿಯತ್ತಾಗಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಿದ್ರೆ ಬೈಕ್ ಟ್ಯಾಕ್ಸಿ ಅವ್ರು ಬರಕ್ ಅವಕಾಶನೇ ಇರ್ತಾ ಇರ್ಲಿಲ್ಲ. ಈ MNC
ಕಂಪ್ನಿಗಳು ಬಂದು ನಮ್ಮನ್ನ ದಿಕ್ ತಪ್ಪಿಸಿರೋದ್ರಿಂದ ಬೈಕ್ ಟ್ಯಾಕ್ಸಿ ಅಂತ ಹೊಸದಾಗಿ ಉಟ್ಕೊಂಡು ಇವತ್ತು ನಮ್ಮ ಆಟೋ ಚಾಲಕರಿಗೆ, ಕಾರ್ ಚಾಲಕರಿಗೆ ದುಡಿಮೆನೆ ಕಿತ್ಕೊಂಡು ತಿನ್ನೋ ಅಂತ ಒಂದು ದೊಡ್ಡ ರಾಕ್ಷಸವಾಗಿ ಹೆಮ್ಮರವಾಗಿ ಹೌದೌದು. ಸೊ ಇವತ್ತು ಅವರುಗಳು ನಮಗ್ ಮಾಡ್ತಾ ಇರೋ ತೊಂದ್ರೆ, ನಮ್ಮ ನಾಯಕರುಗಳು ಬಹಳಷ್ಟು ಹೋರಾಟಗಳನ್ನ ಮಾಡಿ ಅದನ್ನ ಮುಚ್ಚಾಕೋ ಅಂತ ಪ್ರಯತ್ನಗಳಿಗೆ ಆಲ್ಮೋಸ್ಟ್ ಸಮೀಪದಲ್ಲಿ ಇಲ್ಲ ಇನ್ನೂ ಕೂಡ. ಯಾಕಂದ್ರೆ ಒಂದ್ಸಲ ಬೆಳೆ ನಿಂತ್ಬಿಟ್ಟದ ಹಂಗೇನೆ ಸರ್ ಹೇಳಿದಲ್ಲ, ತುಂಬಾ ಅಧಿಕಾರಿಗಳು ತುಂಬಾ ಒಳ್ಳೊಳ್ಳೆ ಕೆಲಸಗಳು ಮಾಡ್ಬಿಡ್ತಾರೆ ಅಂತ. ಅದ್ರ ಹಿಂದೆ ವರ್ಡ್ ಏನಂತ ನಂಗೆ ಗೊತ್ತಾಗತ್ತೆ. ಅಧಿಕಾರಿಗಳು ಎಂತೆಂತ ಕೆಲಸಗಳ ಕೆಟ್ಟ ಕೆಲಸ ಮಾಡಿ ಯಾವ್ದೋ ಹಣಕ್ಕೋಸ್ಕರ, ಯಾವ್ದೋ ಲಂಚಕ್ಕೋಸ್ಕರ ಯಾರೋ ಡ್ರೈವರ್ಗಳ ಜೀವನನ ನಾಶ ಮಾಡೋ ನಿಟ್ಟಿನಲ್ಲಿ ಹೋಗ್ಬಿಟ್ಟಿದ್ರು. ಯಾರು ಕಾನೂನುಗಳನ್ನೇ ಪರಿಪಾಲಿಸ್ತಿಲ್ಲ ಹೇಳಿದ್ರು ಕೂಡ ಕೇರೆ ಮಾಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಯಾವ ಕೆಲಸ ಮಾಡ್ಬೇಕು ಮಾಡ್ತಾನೆ ಇಲ್ಲ ಸರ್. ಇದರಲ್ಲಿ ಬರೀ ಕಾನೂನು ಅಧಿಕಾರಿಗಳು ಮಾತ್ರನೇ ಅಲ್ಲ, ಕಾನೂನುಗಳಲ್ಲೂ ಸುಮಾರು ಲೂಪ್ ಹೋಲ್ಗಳಿದ್ದಾವೆ. ಇವಾಗ ಎಕ್ಸಾಂಪಲ್, ಈ ರ್ಯಾಪಿಡೋ ಅನ್ನೋ ಬೈಕ್ ಸಂಸ್ಥೆ ಏನಿದೆ, ಸ್ಟೇಷನ್ ಪ್ಯಾಸೆಂಜರ್ ನ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲ, ಮತ್ತೆ ನಾವು ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ಅಂತ ಇಲ್ಲ, ತಳ್ಕೊಂಡು ಹೋಗ್ತೀನಿ ಅಂತ ಇದೆ. ತಳ್ಕೊಂಡು ಹೋಗಕ್ಕೆ ಲೈಸೆನ್ಸ್ ಬೇಕಾಗಿಲ್ಲ. ಆತರ ತಪ್ಪಾದ ಲೈಸೆನ್ಸ್ ಇಟ್ಕೊಂಡು ಅವರು ದಂಧೆ ಮಾಡ್ತಾ ಇದ್ದಾರೆ. RTOದವ್ರು ಹೋದ್ರೆ ಇದು ಅವ್ರಿಗೆ ಬರೋದಿಲ್ಲ, ಕೋರ್ಟ್ ಹೋದ್ರೆ ಇದು ಅವ್ರಿಗೆ ಬರೋದಿಲ್ಲ. ಈ ರೀತಿಯಲ್ಲಿ ಲೂಪೋಲ್ಗಳನ್ನ ಹುಡುಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅದು ನಮ್ಮ ಎಷ್ಟೋ ಜನ ಇದನ್ನೇ ನಂಬ್ಕೊಂಡು ಸಂಸಾರ ನಡೆಸ್ತಾ ಇರೋಂತ ಚಾಲಕರ ಜೀವನದ ಮೇಲೆ ಹೊಡ್ತಾ ಬರ್ತಾ ಇದೆ. ಆದ್ರೆ ಟೌನರ್ ಅಪ್ಲಿಕೇಶನ್ ಬಂದ ನಂತರ ಇವೆಲ್ಲವೂ ಕೂಡ ಶಾರ್ಟ್ ಔಟ್ ಆಗುತ್ತಾ? ಖಂಡಿತ. ನಮ್ ಚಾಲಕರು ಎಲ್ಲರೂ ಜೊತೆಯಲ್ಲಿ ಕೈ ಜೋಡಿಸಿ ಇದನ್ನ ಅರ್ಥ ಮಾಡ್ಕೊಂಡಿದ್ದೇ ಆದ್ರೆ, ಸೊ ನಮ್ದು ಇಡೀ ದೇಶಕ್ಕೆ ಒಂದು ಮಾದರಿಯಾದಂತ ರಾಜ್ಯವಾಗಿ ಒಂದು ಏನು ಬೆಂಗಳೂರು ಇವತ್ತು ಸಿಲಿಕಾನ್ ಸಿಟಿ ಪ್ರಪಂಚದಾದ್ಯಂತ ಒಂದು ಹೆಸರು ಮಾಡಿ ನಿಂತ್ಕೊಂಡಿದೆ. ಇನ್ನೊಂದು ದಾಖಲೆಗೆ ನಮ್ಮ ಚಾಲಕರು ಕೈ ಜೋಡಿಸ್ತಾರೆ. ನನಗೆ ಯಾವುದೇ ತರದ ಕ್ರೆಡಿಟ್ ತಗೋಬೇಕು, ನನಗೆ ಹೆಸರು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಬಂದಿಲ್ಲ. ದುಡ್ಡು ಮಾಡೋ ಅವ್ರ ಕಣ್ಣಿನ ನೀವು ನೋಡಿದ್ರಿ, ನೀವು ಅನುಭವಿಸಿದ್ರಿ. ಹೌದು, ನಮ್ಮ ಉದ್ದೇಶ ತುಂಬಾ ಸಿಂಪಲ್ ಇದೆ ಸರ್. ನಾನು ಇವಾಗ ನಾನು ಸಾಮಾನ್ಯ ವ್ಯಕ್ತಿ. ನನ್ ಯಾರೆಲ್ಲ ಇಂಡಸ್ಟ್ರಿಗೆ ಬರ್ತಾರೆ ಅಂದ್ರೆ, ಯಾರಿಗೆ ಎಜುಕೇಶನ್ ಇಲ್ಲ, ಯಾರಿಗೆ ಅವಕಾಶಗಳಿಲ್ಲ, ಯಾರಿಗೆ ಸ್ವಾತಂತ್ರ್ಯ ಬೇಕು, ಯಾರು ಗುಲಾಮರ ರೀತಿ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಅಥವಾ ಯಾರಿಗೆ ಬರೀ ಒಂದು ಎಂಪ್ಲಾಯ್ಮೆಂಟ್ ಗೆ ಸೀಮಿತ ಆಗ್ಬಾರ್ದು, ಇವರೆಲ್ಲ ನಮ್ ಟ್ರಾವೆಲ್ ಇಂಡಸ್ಟ್ರಿಗೆ ಬರ್ತಾರೆ. ಒಂದು. ಎರಡನೇದು, ನಮ್ ಚಾಲಕರಿಗೆ ಎಲ್ಲಾರ್ಗಿಂತ ದೊಡ್ಡ ವಿಶಾಲವಾದ ಹೃದಯ, ಒಳ್ಳೆ ಸಂಸ್ಕೃತಿ ಇರೋದು ನಮ್ ಚಾಲಕರಿಗೆ ಮಾತ್ರ. ದುಡುಕಿ ಅಲ್ಲಿ ಇಲ್ಲಿ ಯಾರೋ ಒಬ್ರು ತಪ್ಪು ಮಾಡ್ಬೋದು, ಯಾರ ಹತ್ರನು ಏನೋ ಅಪೇಕ್ಷೆ ಇಟ್ಕೊಳ್ಳದೆ ನೀವು ಕಪ್ಪಗಿರಿ, ಬೆಳ್ಳಗಿರಿ, ಶ್ರೀಮಂತರಾಗಿರಿ, ಬಡವರಾಗಿರಿ, ಹೆಣ್ಮಕ್ಳಾಗಿರ್ಲಿ, ಗಂಡ್ಮಕ್ಳಾಗಿರ್ಲಿ, ನಮ್ ದೇಶದವರಾಗಿರ್ಲಿ, ಬೇರೆ ದೇಶದವರಾಗಿರ್ಲಿ, ಎಲ್ಲಾರನು ಸಮಾನ ರೀತಿಯಲ್ಲಿ ನಮ್ಮ ಏನು ಒಂದು ರಾಜ್ಯ ಅಥವಾ ದೇಶ, ನಮ್ಮ ಜಲ ನೆಲನ ಉಳಿಸೋ ಅಂತ ಏಕೈಕ ವ್ಯಕ್ತಿಗಳು, ಏಕೈಕ ವರ್ಗ ಅಂದ್ರೆ ನಮ್ ಚಾಲಕರು. ಇವ್ರು ಇಲ್ದೆ ನೀವು ಎಲ್ಲಾದ್ರೂ ಹೋಗಿ ಪ್ರಪಂಚದಾದ್ಯಂತ ಏನಕ್ಕೆ ಒಂದು ಸಿಟಿ ಅಥವಾ ಒಂದು ನಾಡು ಇಷ್ಟೊಂದು ಹೆಸರು ಮಾಡುತ್ತೆ ಅಂದ್ರೆ ನಮ್ಮ ಕಲ್ಚರ್. ಇವತ್ತು ಯಾರೇ ಬೆಂಗಳೂರಿಗೆ ಫಸ್ಟ್ ಕಾಲಿಟ್ರೆ, ಅದು ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಬಸ್ ಡ್ರೈವರ್ ಆಗಿರ್ಬೋದು, ನಾವೇ ಫಸ್ಟ್ ವೆಲ್ಕಮ್ ಹೇಳೋದು. ಕರೆಕ್ಟ್. ಸೊ ನಮ್ಮ ಹಾವ ಭಾವ ಚೆನ್ನಾಗಿದ್ರೆ ನಾವು ಯಾವ ಲೆವೆಲ್ ಬೇಕಾದ್ರೂ ಬೆಳಿಬೋದು ಅನ್ನೋದಕ್ಕೆ ನಮ್ಮ ಚಾಲಕರ ಒಂದು ಗುಣ ತುಂಬಾ ಒಳ್ಳೇದು. ಇವ್ರುಗಳು ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಶೋರೂಮ್ಗೆ ಹೋಗಿ ಒಂದು ಕಾರ್ ಇಸ್ಕೊ ಬರ್ತಾರೆ, ಅಥವಾ ಶೋರೂಮ್ಗೆ ಹೋಗಿ ಒಂದು ಆಟೋ ಇಸ್ಕೊ ಬರ್ತಾರೆ. ಇವ್ರುಗಳು ವ್ಯಾಪಾರ ಮಾಡಕ್ಕೆ ಶೋರೂಮ್ಗೆ ಹೋಗಿ ಮೊಬೈಲ್ ಇಸ್ಕೊ ಬರ್ತಾರೆ, ಏರ್ಟೆಲ್ ಕಂಪ್ನಿಗೆ ಹೋಗಿ ಒಂದು ಸಿಮ್ ಇಸ್ಕೊ ಬರ್ತಾರೆ. ಅದೇ ತರ ನಮ್ಮ ಹತ್ರ ವ್ಯಾಪಾರ ಮಾಡಕ್ಕೆ ಟೆಕ್ನಾಲಜಿ ಬಳಸ್ಕೊಳ್ತಾ ಇದ್ದಾರೆ. ಇದು ಯಾವ್ದು ಬೇರೆಯವ್ರದಲ್ಲ. ಸಂಪಾದನೆ ಮಾಡಿ ತಗೊಬಂದ್ಮೇಲೆ ಅಥವಾ ಒಂದ್ಸಲ ಖರೀದಿ ಮಾಡಿದ್ಮೇಲೆ ಇದು ಯಾರ್ದು? ನಮ್ದೇನೆ ಅಲ್ವಾ? ಸೊ ನಿಮ್ದು ನಾವು ಸಾಫ್ಟ್ವೇರ್ ಹಾಕೊಂಡ್ಮೇಲೆ ಸಾಫ್ಟ್ವೇರ್ ಹಾಕೊಂಡು ಅದ್ರ ಮುಖಾಂತರ ದುಡ್ಡು ಮಾಡ್ಕೊತಾ ಇದ್ದೀವಿ. ಕರೆಕ್ಟ್. ಯಾರಿಗೂ ದುಡ್ಡು ಇದ್ರ ಮಧ್ಯದಲ್ಲಿ ದುಡ್ಡು ಕೊಡ್ತಾ ಇಲ್ಲ. ಕರೆಕ್ಟ್. ಹೌದು, ಬೇಕಾಗಿಲ್ಲ. ಡ್ರೈವರ್ಗಳು ಕಂಪ್ಲೇಂಟ್ ಗಳು ಮಾಡ್ತಾ ಇರ್ತಾರೆ, ಪ್ಯಾಸೆಂಜರ್ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಸರ್ ನಾವು ಕರೆದ ಜಾಗಕ್ಕೆ ಬರಲ್ಲ ಡ್ರೈವರ್ಗಳು, ಆಮೇಲೆ ಮೀಟರ್ಗಳ ಹಾಕಲ್ಲ, ಸಿಕ್ಕಾಬಿಟ್ಟೆ ದುಡ್ಡು ಕೇಳ್ತಾರೆ, ಹಾರ್ಶ್ ಆಗಿ ಬಿಹೇವ್ ಮಾಡ್ತಾರೆ, ಈ ತರದೆಲ್ಲ ಅಂತ. ಬಟ್ ಇದೆಲ್ಲವೂ ಕೂಡ ಓವರ್ಕಮ್ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ ನೀವು ಡೆವಲಪ್ ಮಾಡಿದಿರ, ಟೋನರ್ ಮತ್ತೆ OAOT ಅನ್ನುವಂಥದ್ದು. ಇದ್ರ ಬಗ್ಗೆ ನಂಗೆ ಇವತ್ತು ಸಾಕಷ್ಟು ಇನ್ಫಾರ್ಮೇಶನ್ ಬೇಕು ಸರ್. ನಾನು ವೀಕ್ಷಕರಿಗೆ ಕೊಡಬೇಕಾಗಿದೆ, ಡ್ರೈವರ್ಗಳಿಗೆ ಅದನ್ನ ಹೇಳಬೇಕಾಗಿದೆ. ಸರ್ ನನ್ಗೆ ಏನು ಅಭ್ಯಂತರ ಇಲ್ಲ. ನಾವು ಚಾಲಕರಿಗೋಸ್ಕರ ನಮ್ಮ ಜೀವನ ಮುಡುಪಾಗಿ ಇಟ್ಟಿದೀವಿ. ನಮ್ಮ 15-20 ವರ್ಷದ ಸತತವಾದ ನಮ್ಮ ನಮ್ಮೊಂದು ಎಕ್ಸ್ಪೀರಿಯನ್ಸ್ ಏನಿದೆ, ಅದು ನಾವು ಬೆಳೆದ್ ಬಂದಂತ ಸಮಾಜಕ್ಕೆ ಅಥವಾ ನಮ್ಮ ಕಮ್ಯುನಿಟಿಗೆ ಅದು ಒಳ್ಳೇದಾಗ್ಬೇಕು ಅಂತ ನಮ್ಮ ಜೀವನನೇ ಮುಡುಪಾಗಿಟ್ಟಿದೀವಿ. ನೀವು ಕೇಳಿದ್ರೆ ಕೊಡಲ್ಲ ಅಂತೀವ. ಖಂಡಿತ ಜೊತೆ. ಎಷ್ಟು ವರ್ಷ ಆಯ್ತು ನೀವು ಈ ಫೀಲ್ಡ್ ಬಂದು? ನೀವು ಡ್ರೈವಿಂಗ್ ಫೀಲ್ಡ್, ಅಸೋಸಿಯೇಷನ್ ಫೀಲ್ಡ್, ಇಲ್ಲಿ ತನಕ ಬರಬೇಕು ಅಂತಂದ್ರೆ ಎಷ್ಟೋ ಚಪ್ಪಲಿಗಳ ಸವಸಿರ್ತೀರಿ, ಎಷ್ಟೋ ಕೂದಲುಗಳು ಉದುರೋಗಿರುತ್ತೆ.
ಸರ್ ನನ್ಗೆ ಫಸ್ಟ್ ಆಫ್ ಆಲ್ ಒಂದು ಹೆಮ್ಮೆ ಏನು ಅಂತ ಹೇಳಿದ್ರೆ ನಮ್ ಚಾಲಕರ ವರ್ಗದಿಂದ ಸುಮಾರು ಜನ ಸುಮಾರು ಹುದ್ದೆಗಳಿಗೆ ಸುಮಾರು ಎತ್ತರಕ್ಕೆ ಹೋಗಿದ್ದಾರೆ. ಬಟ್ ಎಲ್ಲರೂ ಅದೇ ಒಂದು ಕಮ್ಯುನಿಟಿಗೆ ಅಥವಾ ಆ ಒಂದು ಕೆಲ್ಸಕ್ಕೆ ಎಷ್ಟು ಮಟ್ಟಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಅನ್ನೋದು ತುಂಬಾ ಕಮ್ಮಿ. ಬೆರಳಿಕೆಯಷ್ಟು ಜನಗಳು ಅಷ್ಟೇನೆ ಮತ್ತೆ ಕೃತಜ್ಞತವಾಗಿ ಈ ಇಂಡಸ್ಟ್ರಿಗೆ ಏನಾದ್ರು ಮಾಡ್ಬೇಕು ಅಂತ ಬರೋದು. ಸೊ ನಾನು ಈ ಒಂದು ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿನ ಒಬ್ಬ ಚಾಲಕನಾಗಿ ಸ್ಟಾರ್ಟ್ ಮಾಡಿದಂತಹ ವ್ಯಕ್ತಿ. ಫಸ್ಟ್ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ನನ್ನ ಡಿಗ್ರಿ ಮುಗಿದ ಮೇಲೆ ಒಂದು ಇಂಡಿಕಾ ಗಾಡಿಯಲ್ಲಿ ಡ್ರೈವರ್ ಆಗಿ ನನ್ನ ಕೆಲಸ ಸ್ಟಾರ್ಟ್. ಟೀನೇಜ್ ಅಲ್ಲಿ ಅವಾಗ ಕಾರ್ ಓಡಿಸೋದು ಒಂದು ದೊಡ್ಡ ಏನು ಸಾಹಸ, ಅದೊಂದು ಏನು ಅಚೀವ್ಮೆಂಟ್ ನಮಗೆ. ಸೊ ಆ ತರ ಒಂದು ವೃತ್ತಿಯಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಇಂಡಸ್ಟ್ರಿ ಯಾವ ತರ ಕೆಲಸ ಮಾಡ್ತಿದೆ, ಇವ್ರಿಗೆ ಏನ್ ಬೇಕು ಅಂತ ಸತತವಾಗಿ ಕಲ್ತು ನಾವು ಡ್ರೈವರ್ ಇಂದ ಸ್ಟಾರ್ಟ್ ಆಗಿ ಆಮೇಲೆ ಒಬ್ರು ಸೂಪರ್ವೈಸರ್, ಸೈಟ್ ಇನ್ಚಾರ್ಜ್, ಆಪರೇಷನ್ ಮ್ಯಾನೇಜರ್, ಆ ತರ ಎಲ್ಲಾ ಹುದ್ದೆಗಳನ್ನು ಅಲಂಕರಿಸಿ ಅದರಲ್ಲಿ ಕಲ್ತಂತ ಎಲ್ಲಾ ವಿದ್ಯೆಗಳು. ನಮ್ಮ ಗುರುಗಳು ಸುಮಾರು ಜನ ಇದ್ದಾರೆ ಅಸೋಸಿಯೇಷನ್ ಪರವಾಗಿ ಕೆಲಸಗಳು ಮಾಡಿದಾಗ. ಮತ್ತೆ ಈ ಸುಮಾರು ಹೋರಾಟಗಳಾಯ್ತು, ಓಲಾ ಒಬ್ಬರ ವಿರುದ್ಧ ಆಗಿರ್ಬೋದು ಅಥವಾ ಗವರ್ಮೆಂಟ್ ವಿರುದ್ಧ ತುಂಬಾ ಹೋರಾಟಗಳಾಗಿ ಗವರ್ಮೆಂಟ್ ವಿರುದ್ಧನೂ ಸುಮಾರು ಹೋರಾಟಗಳಾಗಿದೆ. ಯಾಕಂದ್ರೆ ಇದೊಂದು ಅಸಂಘಟಿತ ವರ್ಗವಾದ್ರಿಂದ ಇದರ ಒಂದು ಸಮಸ್ಯೆಗಳನ್ನ ಗವರ್ಮೆಂಟ್ ಗೆ ಮುಟ್ಸೋದೇ ತುಂಬಾ ದೊಡ್ಡ ಸಮಸ್ಯೆ ನಮಗೆ. ಸೊ ಅವ್ರಗಳಿಗೆ ಅರ್ಥ ಮಾಡಿಸೋದೇ ದೊಡ್ಡ ಸಮಸ್ಯೆ. ಅದರಲ್ಲಿ ನಮ್ಮ ಸುಮಾರು ಗುರುಗಳು, ಮಾರ್ಗದರ್ಶಕರುಗಳೆಲ್ಲ ಇದ್ದಾರೆ. ಸೊ ಅವ್ರಗಳಿಗೆಲ್ಲ ನಾವು ಅವ್ರು ಕಲ್ಸ್ಕೊಟ್ಟಂತ ವಿದ್ಯೆ, ಅವ್ರು ಹಾಕೊಟ್ಟಂತ ದಾರಿಗಳನ್ನ ಮೆಟ್ಕೊಂಡು ಇಲ್ಲಿವರೆಗೂ ಬಂದಿದೆ. ಸೊ ಹಾಗಾದ್ರೆ ನಿಮ್ಗೆ 20 ವರ್ಷ ಸರ್ವಿಸ್ ಅಲ್ಲಿ, 20 ವರ್ಷದ ಜರ್ನಿಯಲ್ಲಿ ಇವತ್ತು ಈ ವೇದಿಕೆಗೆ ಬಂದು ಕೂತ್ಕೊತಾ ಇದ್ರೆ, ಇವತ್ತು ರೈಟ್ ನ್ಯೂಸ್ ಅವರು ಬಂದು ಹುಡುಕೋ ಬಂದು ನಿಮ್ಮನ್ನ ಮಾತಾಡಿಸ್ತಾ ಇದೀವಿ ಅಂದ್ರೆ ನೀವೇನೋ ಒಂದು ಅಚೀವ್ ಮಾಡಿದ್ರ ಅಂತ ಅರ್ಥ ಆಗುತ್ತೆ. ಹೆಂಗ್ ಹುಟ್ಟಿದ್ದು ಈ ಕಂಪನಿ ಹುಟ್ಟಿದ್ದೆ ಹೇಗೆ? ಯಾವ ಚಾಲಕರ ಜೊತೆ ನೀವು ಇಷ್ಟು ವರ್ಷ ಹೊಡೆದಾಡ್ತಾ ಇದ್ರಿ? ಯಾವ ಚಾಲಕರಿಗೋಸ್ಕರ ನ್ಯಾಯ ಕೊಡಿಸೋದಕ್ಕೋಸ್ಕರ ಸರ್ಕಾರ ಜೊತೆ ಒದ್ದಾಡ್ತಾ ಇದ್ರಿ? ಮಾಧ್ಯಮಗಳ ಸಪೋರ್ಟ್ಗಳನ್ನ ತಗೊಳ್ತಾ ಇದ್ರಿ. ಇವತ್ತು ಅದೇ ಚಾಲಕರಿಗೆ ನ್ಯಾಯ ಕೊಡಿಸಬೇಕು, ಅವರ ಜೀವನ ಉತ್ತಮಗೊಳಿಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಒಂದು ಅಪ್ಲಿಕೇಶನ್ ರೆಡಿ ಮಾಡಿ ಕೊಟ್ಟಿದ್ದೀರಾ. ಆಟೋ ಚಾಲಕರ ಸಮಸ್ಯೆಗಳ ಏನು ಅಂತ ತಿಳ್ಕೊಂಡು ಆ ಸಮಸ್ಯೆಗಳಿಗೆ ಸಾಲ್ವ್ ಮಾಡೋದಕ್ಕೆ ಸುಮಾರು 20 ವರ್ಷಗಳನ್ನ ತಗೊಂಡಿದ್ದಾರೆ ಇವತ್ತು. ಎಸ್ ಸರ್, ಹಾಗೆ ಇವತ್ತು ಕಸ್ಟಮರ್ ಬರ್ತಾರೆ, ಮೀಟರ್ ಹಾಕೊಂತಾರೆ, ಅವ್ನು ಮೀಟರ್ ಹಾಕಲ್ಲ, ಅವನು ಮತ್ತೆ ಮೀಟರ್ ಹಾಕೊಂತಾರೆ. ನೀನ್ ಎಷ್ಟಾರು ಓಡಿಸಿಯ, ಗೌರ್ಮೆಂಟ್ ರೇಟ್ ಏನ್ ಫಿಕ್ಸ್ ಆಗಿದೆ ಮೀಟ್ರು, ನೀನ್ ಎಷ್ಟಾರು ಮಾಡು, ನಾನು ಮೀಟರ್ ಚಾರ್ಜ್ ಕೊಡ್ತೀನಿ ಅಂತ ಕಸ್ಟಮರ್ ಇರ್ತಾರೆ. ಬಟ್ ಇಲ್ಲಿ ಜಗಳ ಶುರುವಾಗುತ್ತೆ, ನಾನು ಮೀಟರ್ ಹಾಕಲ್ಲ ಅಂತಾನೆ, ಬಟ್ ಏನೋ ಆಗುತ್ತೆ. ಆದ್ರೆ ಇವನು ಮೀಟರ್ ಹಾಕೋದ್ರಿಂದ ನೀವು ಹೇಳಿದ್ರಿಂದ ಗೌರ್ಮೆಂಟ್ ಅವರ ಫಿಕ್ಸ್ ಮಾಡಿರೋ ರೇಟ್ ಏನಿದೆ ಅದೇ ರೇಟ್ ಅನ್ನ ಕಸ್ಟಮರ್ ಇಂದ ನೀವು ತಗೋತಾ ಇದ್ದೀರಾ. ಅದು ಹೆಂಗೆ ನೀವು ಡ್ರೈವರ್ ಕೊಡ್ತೀರಿ ಸರ್? ಇಲ್ಲಿ ನಾವು ಕೊಡೋದಿಲ್ಲ ಸರ್. ಮತ್ತೆ ನಾವು ದುಡ್ಡೇ ಕೊಡಲ್ಲ ಸರ್. ಹೆಂಗೆ? ಅಲ್ಲ, ನಾವ್ಯಾಕೆ ದುಡ್ಡು ಕೊಡೋಣ ಸರ್? ನೀವು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀರಾ. ಈ ಕೆಲವು ಅಗ್ರಿಗೇಟ್ ಕಂಪನಿಗಳೆಲ್ಲ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ 30%, 40% ಎಲ್ಲ ಅವರವರೇ ತಗೊಂಡ್ಬಿಡ್ತಾರೆ. ಸೊ ಮೊದಲು ಕೂಡ ಮಾತಾಡ್ತಾ ಹೇಳಿದ್ವಿ ಇದನ್ನ, ಕ್ಲಾರಿಟಿ ಕೊಡಿ ನನಗೆ. ನಮ್ಮ ಅಪ್ಲಿಕೇಶನ್ ಅಲ್ಲಿ ನಾವು ಕೊಡೋದು ತಗೊಳ್ಳೋದು ವ್ಯವಹಾರ ನಮಗೆ ಸಂಬಂಧನೇ ಪಟ್ಟಿಲ್ಲ ಸರ್. ನಿಮಗೆ ಕಸ್ಟಮರ್ ಯಾರು ಸರ್ವಿಸ್ ತಗೊಂಡಿದ್ದಾರೆ, ಸೊ ಅವರು ನಿಮಗೆ ಈ ಅಪ್ಲಿಕೇಶನ್ ಮುಖಾಂತರ ದುಡ್ಡು ಎಷ್ಟು ಕೊಡಬೇಕು, ಕಿಲೋಮೀಟರ್ ಎಷ್ಟು ಓಡಿದೆ, ಎಷ್ಟು ನಿಮಿಷ ಟ್ರಾವೆಲ್ ಮಾಡಿದ್ದಾರೆ, ಆ ಕಾನೂನು ಏನಿದೆ ಅದ್ರ ಪ್ರಕಾರ ಬಿಲ್ ಎಷ್ಟು ಅನ್ನೋ ಮಾಹಿತಿ ಮಾತ್ರ ತೋರಿಸುತ್ತೆ ಸರ್. ದುಡ್ಡು ನೀವೇ ತಗೋಬೇಕು. ನಮ್ಮ ಮಧ್ಯವರ್ತಿಗಳ ಇನ್ವಾಲ್ವ್ಮೆಂಟ್ ಇದರಲ್ಲಿ ಬರೋದಿಲ್ಲ ಸರ್. ನಾವು ತಗೊಳ್ಳೋದು ಇಲ್ಲ, ನಾವು ಕೊಡೋದು ಇಲ್ಲ. ನಿಮಗೆ ನಿಮ್ಮ ವ್ಯಾಪಾರ ಮಾಡ್ಲಿಕ್ಕೆ ಬೇಕಾಗಿರೋಂತ ಸವಲತ್ತು ಮಾತ್ರ ನಾವು ಕೊಡ್ತೀವಿ. ಸೊ ನೀವೇ ವ್ಯಾಪಾರ ಮಾಡ್ತಾ ಇದ್ದೀರಾ, ಸೊ ನಿಮ್ ಕಸ್ಟಮರ್ ನಿಮಗ್ ದುಡ್ಡು ಕೊಡ್ತಾ ಇದ್ದಾರೆ. ಇದ್ರಲ್ಲಿ ನಮ್ ಪಾತ್ರನೇ ಇಲ್ಲ ಸರ್. ನೀವು ನಮ್ಮನ್ನ ಕೇಳಂಗೆ ಇಲ್ಲ ಆ ಪ್ರಶ್ನೆ, ದುಡ್ಡು ಕೊಡ್ತೀರಾ ಅಂತ. ಎಸ್, ಟೋನರ್ ಅಪ್ಲಿಕೇಶನ್ ಡ್ರೈವರ್ ಅವ್ರ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡ್ಕೊತಾನೆ. OIOT ಅನ್ನೋ ಅಪ್ಲಿಕೇಶನ್ ಪ್ಯಾಸೆಂಜರ್ ಅವನ ಮೊಬೈಲ್ ಇನ್ಸ್ಟಾಲ್ ಮಾಡ್ಕೊಳ್ತಾನೆ. ಏನು ಗೌರ್ಮೆಂಟ್ ರೇಟ್ ಡಿಜಿಟಲ್ ಮೀಟರ್ ಫಿಕ್ಸ್ ಆಗಿರುತ್ತೆ ಅದೇ ರೇಟನ್ನೇ ಚಾಲಕ ಕೇಳ್ತಾನೆ, ಅದೇ ರೇಟನ್ನೇ ಪ್ಯಾಸೆಂಜರ್ ಕೂಡ ಕೊಡ್ತಾನೆ. ಆದ್ರೆ ಇಲ್ಲಿ ನೀವೇನು ಅಪ್ಲಿಕೇಶನ್ ನೀವು ಮೊಬೈಲ್ ಹಾಕೊಂಡಿರ್ತೀರಿ, ಆ ಕಂಪನಿಯವ್ರಿಗೆ ಡ್ರೈವರು ದುಡ್ಡು ಕೊಡಲ್ಲ, ಪ್ಯಾಸೆಂಜರ್ ಕೂಡ ದುಡ್ಡು ಕೊಡಲ್ಲ. ಪ್ಯಾಸೆಂಜರ್ ಏನ್ ದುಡ್ಡು ಕೊಟ್ಟಿರ್ತಾನೆ ಅದು ನೇರವಾಗಿ ಡ್ರೈವರ್ ಅಲ್ಲಿ ಹೋಗುತ್ತೆ. ಅಲ್ಲೇ ಸ್ಪಾಟ್ ಎಲ್ಲ ಸಿಕ್ಬಿಡುತ್ತೆ ಅವ್ರಿಗೆ. ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ, ಇನ್ಯಾವುದೋ ಒಂದು ಮಿಕ್ಸ್ ಮಾಡಿ ಅವ್ನು ನಮ್ಮಿಂದ ಕ್ಯಾಲ್ಕುಲೇಟ್ ಮಾಡಿಕೊಡ್ತಾರೆ ಅನ್ನೋದು ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ಲ. ಡ್ರೈವರ್ಗಳಿಗೆ ಏನ್ ಬೆನಿಫಿಟ್ ಇದೆ? ಈ ನಿಮ್ಮ ಅಪ್ಲಿಕೇಶನ್ ಯಾಕೆ ಯೂಸ್ ಮಾಡ್ಕೋಬೇಕು ಸರ್? ಇಲ್ಲಿ ಬೆನಿಫಿಟ್ ಅಂತ ಹೇಳೋದಕ್ಕಿಂತ ಈ ಆಸೆ ಅನ್ನೋದನ್ನ ದುರುಪಯೋಗ ಪಡಿಸ್ಕೊಂಡೆ ಇಷ್ಟು ದಿನ ಚಾಲಕರಿಗೆ ದಿಕ್ ತಪ್ಪಿಸ್ಬಿಟ್ಟಿದ್ದಾರೆ. ನೀವು ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಾ, ಏನ್ ಬೆನಿಫಿಟ್ ಇದೆ ಅಂತ. ಬೆನಿಫಿಟ್ ಇದೆ ಹೋದ್ರೆ ನಾವು ಉದ್ಧಾರ ಆಗಕ್ಕಾಗಲ್ಲ ಸರ್. ಜನ ನಮ್ಮನ್ನ ಅದು ವೀಕ್ಷಣೆ
ವೀಕ್ನೆಸ್ ಆಗಿ ಚೆಂದಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನೀವು ಬೆನಿಫಿಟ್ ಅಂತ ಕೇಳಿದ ತಕ್ಷಣನೇ ಅರ್ಥ ಆಗೋಯ್ತು ನಿಮಗೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ಸರ್, ನಾವೇನು ಎಕ್ಸ್ಪೆಕ್ಟೇಷನ್ ಕೊಡ್ತಾ ಇಲ್ಲ. ನಾವು ಜನ ಸುಧಾರಣೆ ಆಗೋದಿಕ್ಕೆ, ಅವರ ಜೀವನ ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡ್ ಆಗೋದಿಕ್ಕೆ, ಮತ್ತೆ ಅವರ ಒಂದು ಸಂಪಾದನೆ ಅಧಿಕವಾಗೋದಿಕ್ಕೆ, ಮತ್ತೆ ಅವರ ಕಸ್ಟಮರ್ ಬೇಸ್ಗಳನ್ನ ಬೆಳೆಸ್ಕೊಂಡು ಒಂದು ನ್ಯಾಯಯುತವಾದ ಒಂದು ಟ್ರಾನ್ಸ್ಪರೆಂಟ್ 100% ಟ್ರಾನ್ಸ್ಪರೆಂಟ್ ಆಗಿ ಕಸ್ಟಮರ್ ಜೊತೆ ಅವರು ವ್ಯವಹಾರ ಮಾಡೋದಕ್ಕೆ ಬೇಕಾಗಿರೋಂತ ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಬೇಕಾಗಿರೋಂತ ಟೆಕ್ನಾಲಜಿನ ನಾನು ಅವರು ಕೊಡ್ತಾ ಇದ್ದೀನಿ ಅಷ್ಟೇ ಸರ್. ನಾನು ಟೆಕ್ನಾಲಜಿ ಕೊಡ್ತಾ ಇದ್ದೀನಿ, ಅವರು ವ್ಯಾಪಾರ ಮಾಡಬೇಕು. ಅವರು ವ್ಯಾಪಾರ ಮಾಡೋದಕ್ಕೆ ಬೇಕಾಗಿರೋಂತ ಎಲ್ಲ ಒಳ್ಳೆ ಅನುಕೂಲಗಳು, ಸವಲತ್ತುಗಳು, ದಾರಿಗಳನ್ನ ನಾನು ಸೃಷ್ಟಿ ಮಾಡಿಸ್ಕೊಡ್ತೀನಿ. ಇನ್ನು ಮೇಲೆ ಯಾರು ಚಾಲಕರು ಕಾನೂನುಗಳಿದೆ, ಯಾರು ಉಪಯೋಗಿಸ್ತಾ ಇಲ್ಲ. ಹೌದು, ಇವತ್ತು ಯಾರನ್ನೇ ಕೇಳಿದ್ರು ಸರ್, ಅದಕ್ಕೆ ಇಂಟರಪ್ಟ್ ಮಾಡ್ಬಿಡ್ತೀನಿ, ಯಾರನ್ನೇ ಕೇಳಿದ್ರು ಮೀಟರ್ ಹಾಕಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ. ಅದರಿಂದಾಗಿ ಜನಗಳು ಮತ್ತೆ ಈ ಆಟೋ ಕ್ಯಾಬ್ ಚಾಲಕರ ಮಧ್ಯೆ ಒಂದು ಸಾಮರಸ್ಯನೂ ಕೂಡ ಇರಬೇಕು. ಸೊ ಆ ನಿಟ್ಟಿನಲ್ಲಿ ಈ ಅಪ್ಲಿಕೇಶನ್ ಹೆಂಗ್ ವರ್ಕ್ ಆಗುತ್ತೆ ಸರ್? ಇದರಲ್ಲಿ ಮೀಟರ್ ಅನ್ನೋ ಕಾನ್ಸೆಪ್ಟ್ ಇದ್ರೂನು ಈ ದರಗಳು ಪರಿಷ್ಕಾರ ಟೈಮ್ ಟು ಟೈಮ್ ಆಗ್ತಾ ಇಲ್ಲ. ಅದು ಆದ್ರೂನು ಈ ಚಾಲಕರು ಅನ್ನೆಸೆಸಿಟಿ ಆಗಿ ಅದಕ್ಕೆ ಅವಾಗ ದುಡ್ಡು ಕೊಟ್ಟು ಅದನ್ನ ಡಿವಿಯೇಟ್ ಮಾಡೋ ಅಂತ ಜಾಣತನದ ಚಾಲಕರುಗಳು ಇದ್ದಾರೆ. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇವತ್ತು ಜನ ಜೀವನ ಮಾಡೋದಕ್ಕೆ ಒಂದು ದಿನಕ್ಕೆ ಬೇಕಾಗಿರೋ ಅಂತ ಖರ್ಚು ವೆಚ್ಚ, ನಮ್ ಸಂಪಾದನೆಯ ಖರ್ಚು ವೆಚ್ಚ ಎರಡು ಮ್ಯಾಚ್ ಆಗ್ತಲ್ಲ ಸರ್. ಕರೆಕ್ಟ್. ಜನ ಜೀವನ ಮಾಡಕ್ 1000 ರೂಪಾಯಿ ಬೇಕು, ನೀವು ಕೂಲಿ ಮಾಡಕ್ ಹೋದ್ರೆ 1000 ರೂಪಾಯಿ ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ. ಈ ಒಂದು ಕಷ್ಟದ ಪರಿಸ್ಥಿತಿಗೋಸ್ಕರ ಡ್ರೈವರ್ಗಳು ಇಲ್ಲಿ ಅಲ್ಲಿ ದುಡುಕಿ ತಪ್ಪಾದ ಒಂದು ದರಗಳನ್ನ ಫಿಕ್ಸ್ ಮಾಡ್ಕೊಂಡು ಕಸ್ಟಮರ್ ಹತ್ರ ಜಾಸ್ತಿ ಕೇಳೋ ಅಂತ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ನಾವು ನಮ್ಮ ಅಪ್ಲಿಕೇಶನ್ ಜಾರಿಗೆ ತರೋದ್ರಿಂದ ಇಂಥದ್ದನ್ನೆಲ್ಲ ಸರಿ ಮಾಡ್ಬೋದು ಸರ್. ಬಟ್ ಇಲ್ಲಿ ಏನಾದ್ರು ಡ್ರೈವರ್ಗೂ ಪ್ಯಾಸೆಂಜರ್ಗೂ ಡೈರೆಕ್ಟ್ ಕನೆಕ್ಟ್ ಅಷ್ಟೇ. ಇಲ್ಲಿ ಏನೋ ಸಮಸ್ಯೆ ಆಯ್ತು ಅಂದ್ರೆ ಸರ್, ಇಲ್ಲಿ ಡ್ರೈವರೇ ಸಮಸ್ಯೆ ಮಾಡ್ದ, ಮತ್ತೆ ಇನ್ನೊಂದಿನ ಆಕ್ಸಿಡೆಂಟ್ ಆಯ್ತು, ಆಗ ಇನ್ಶೂರೆನ್ಸ್ ಕವರೇಜ್ ಎಲ್ಲ ಹೇಗೆ, ಯಾವ ತರ? ಸೊ ನೀವು ಏನ್ ಕೇಳ್ತಿದ್ದೀರಾ ಅಂದ್ರೆ ಇದರ ಮಾಲೀಕರು ಯಾರು? ನೀವು ಸಾಫ್ಟ್ವೇರ್ ಕೊಡ್ತಾ ಇದ್ದೀರಾ, ನಿಮ್ಮ ಜವಾಬ್ದಾರಿ ಏನು, ಚಾಲಕರ ಜವಾಬ್ದಾರಿ ಏನು ಅಂತ ಕೇಳ್ತಾ ಇದ್ದೀರಾ. ಹೌದು. ಇಲ್ಲಿ 3 ಜನ ಸ್ಟೇಕ್ ಹೋಲ್ಡರ್ಗಳಿದೀವಿ ನಮ್ಮ ಸಾಫ್ಟ್ವೇರ್ ಬಳಸಬೇಕಾದ್ರೆ. ಒಂದು ಗವರ್ಮೆಂಟ್, ಅವರು ಕಾನೂನು ಮಾಡೋ ಅಂತ ಅಧಿಕಾರಿಗಳು ಅಥವಾ ಕಾನೂನು ಮಾಡೋ ಅಂತ ಓನರ್ ಆಗಿರ್ತಾರೆ. ಅವರು ನಾವು ಕಾನೂನು ತಿದ್ದುಪಡಿ ಮಾಡೋದಕ್ಕೆ ನಮಗಾಗ್ಲಿ ಚಾಲಕರಿಗಾಗಿ ಅಧಿಕಾರ ಇರೋದಿಲ್ಲ. ಮತ್ತೆ ನಾವು ಈ ಗವರ್ಮೆಂಟ್ ಟೆಕ್ನಾಲಜಿನ ಅಥವಾ ಕಾನೂನುಗಳನ್ನ ಚಾಲಕರಿಗೆ ಹೋಗೋ ಅಂತ ಒಂದು ಸಾಧನ ನಾವು ಅಷ್ಟೇ. ಟೆಕ್ನಾಲಜಿಯಲ್ಲಿ ನಿಮಗೆ ಯಾವುದೇ ತರಹದ ಒಂದು ಸಮಸ್ಯೆ ಬಂದಾಗ ನಾವು ಜವಾಬ್ದಾರಿ ಹೊತ್ಕೊಳ್ತೀವಿ. ಟೆಕ್ನಾಲಜಿ ಅಂದಾಗ ನಿಮಗೆ ಬಿಲ್ ಅಲ್ಲಿ ಸಮಸ್ಯೆ ಬರ್ತದೆ, ಅಥವಾ ಲಾಗಿನ್ ಅಲ್ಲಿ ಸಮಸ್ಯೆ ಬರ್ತದೆ, ಅಥವಾ ನಿಮಗೆ ಪಾಸ್ವರ್ಡ್ ರೀಸೆಟ್ ಅಲ್ಲಿ ಸಮಸ್ಯೆ ಬರ್ತದೆ, ಕಿಲೋಮೀಟರ್ ಸಮಸ್ಯೆ ಬರ್ತದೆ ಅಂದಾಗ ನಾವು ಅದನ್ನೆಲ್ಲ ಬಗೆಹರಿಸ್ಕೊಡ್ತೀವಿ. ಸೊ ಆ ತರ ಸಮಸ್ಯೆಗಳು ನಾವು ಜವಾಬ್ದಾರಿ ಆಗ್ತೀವಿ. ಸರ್ವಿಸ್ ಕೊಡೋದ್ರಲ್ಲಿ ಈ ಆಕ್ಸಿಡೆಂಟ್ ಆಯ್ತು, ಅಥವಾ ನಿಮಗೆ ಕಸ್ಟಮರ್ ಜೊತೆಗೆ ವಾಗ್ವಾದಗಳು ಬಂತು, ಅಥವಾ ಡ್ರೈವರ್ ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡಿದ್ರು, ಕಸ್ಟಮರ್ ಮಿಸ್ಬಿಹೇವ್ ಮಾಡಿದ್ರು, ಸೇಫ್ಟಿ ಕನ್ಸರ್ನ್ಸ್ ಬಂತು, ಇದಕ್ಕೆಲ್ಲ ನಮ್ಮ ಡ್ರೈವರ್ಗಳಿಗೆ ಮತ್ತೆ ಕಾನೂನಲ್ಲಿ ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ ಜೊತೆ ಕೈ ಜೋಡಿಸಿದೆ. ಇವಾಗ ಹಾಸ್ಪಿಟಲ್ ಆಂಬ್ಯುಲೆನ್ಸ್ ಸರ್ವಿಸ್ ನಮ್ ಜೊತೆ ಕೈ ಜೋಡಿಸಿದೆ. ಈ ತರ ಅದರದೇ ಆದಂತ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ನಮ್ಮ ಪ್ಲಾಟ್ಫಾರ್ಮ್ ಜೊತೆ ಕೈ ಜೋಡಿಸಿರೋದ್ರಿಂದ ಡ್ರೈವರ್ಗಳು ಒಂದು ಸಲ ಒಂದು ಬಟನ್ ಒತ್ತಿದ್ರೆ ಅದು ಯಾವ್ದಕ್ಕೆ ಸಂಬಂಧಪಟ್ಟಂತ ವಿಚಾರ ಆಗಿದ್ರೆ ಅಂತ ರೀಚ್ ಆಗುತ್ತೆ. ಅವರುಗಳು ಇದಕ್ಕೆ ಬೇಕಾಗಿರೋಂತ ನೆಸೆಸಿಟಿ ತಗೊಳ್ತಾರೆ. ಡ್ರೈವರ್ ಮಿಸ್ ಬಿಹೇವ್ ಮಾಡಿದ್ರೆ ಪೊಲೀಸ್ ಬರ್ತಾರೆ, ಆಕ್ಸಿಡೆಂಟ್ ಆದ್ರೆ ಆಂಬ್ಯುಲೆನ್ಸ್ ಬರುತ್ತೆ. ಸೊ ಸಮಸ್ಯೆ ಯಾವ್ದು ಅನ್ನೋದ್ರ ಮೇಲೆ ಅದ್ರ ಬರುತ್ತೆ. ಇಲ್ಲಿ ಸಂಪೂರ್ಣ ಓನರ್ ಬಂದ್ಬಿಟ್ಟು ಡ್ರೈವರ್, ಯಾಕಂದ್ರೆ ಅವರು ನಿರ್ಧಾರ ಮಾಡಿರೋ ಅಂತದ್ದು ನಾನು ಟ್ಯಾಕ್ಸಿ ಸರ್ವಿಸ್ ಮಾಡಬೇಕು, ನಾನು ಆಟೋ ಸರ್ವಿಸ್ ಮಾಡಬೇಕು, ಗಾಡಿ ನಂದೇ ಸ್ವಂತ ಇರಬೇಕು, ಬಾಡಿಗೆ ಇರಬೇಕು, ಗವರ್ಮೆಂಟ್ ಕಾನೂನು ಪಾಲನೆ ಮಾಡಬೇಕು, ಇದಕ್ಕೆ ಸಾಫ್ಟ್ವೇರ್ ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾ ಇರೋದು ಚಾಲಕರು. ಅವರು ಯಾವಾಗ ಇಂಡಿವಿಜುವಲ್ ಆಗಿ ನಾನು ಓನರ್ ಅಂತ ಡಿಸೈಡ್ ಮಾಡ್ತಾರೋ ಆವಾಗಿಂದ ನಮ್ ಸಕ್ಸಸ್ ಸ್ಟಾರ್ಟ್ ಅಂತ ಅರ್ಥ. ಸರ್, ಇದನ್ನ ಇನ್ನೂ ಸುಲಭ ಮಾಡೋದಕ್ಕೆ ಪ್ರತಿಯೊಬ್ರು ಚಾಲಕರಿಗೂ ಕೆಲವರು ವಿದ್ಯಾವಂತರು ಇರ್ತಾರೆ, ಕೆಲವರು ಅವಿದ್ಯಾವಂತರು ಇರ್ತಾರೆ, ಕೆಲವ್ರಿಗೆ ಅರ್ಥ ಆಗಿರುತ್ತೆ, ಕೆಲವ್ರಿಗೆ ಅರ್ಥ ಆಗಿಲ್ಲ, ಟ್ರೈನಿಂಗ್ ಕೊಡುತ್ತದೆ. ಕೆಲವರಿಗೆ ಬುದ್ಧಿಜೀವಿಗಳು ಇದ್ದಾರೆ. ಸೊ ಅವ್ರಗಳನ್ನೆಲ್ಲ ನಾವು ಕರೆದು ಅವ್ರಿಗೆಲ್ಲ ಲೀಡರ್ಶಿಪ್ ಪ್ರೋಗ್ರಾಮ್ ನ ಟ್ರೈನಿಂಗ್ ಮಾಡಿ, ಸೊ ಅಲ್ಲಿರೋ ಚಾಲಕರುಗಳಿಗೆ ಅವ್ರು ಹೆಂಗೆ ಎಜುಕೇಟ್ ಮಾಡ್ಬೋದು. ಮತ್ತೆ ಗುಂಪಾಗಿ ಇವಾಗ ಎಕ್ಸಾಂಪಲ್ ಬೆಳಗಾವಿ, ಅವರು ಎಲ್ಲ
ಕಾನೂನು ಏನ್ ಬೇಕು ಅದಕ್ಕೆ ಬೇಕಾಗಿರೋಂತ ಕಾನೂನಿಗೆ ಅವ್ರಿಗೆ ತಕ್ಕನಂತ ಸಾಫ್ಟ್ವೇರ್ ಅವ್ರಿಗೆ ಕೊಡ್ತೀವಿ. ಇವಾಗ ಅದೇ ಪಕ್ಕದಲ್ಲಿ ಹುಬ್ಳಿ ಧಾರವಾಡ ಇದೆ, ಇವ್ರದ್ದು ಬೇರೆ ಕಂಡೀಷನ್ ಇರುತ್ತೆ, ಇವ್ರದ್ದು ಬೇರೆ ರೇಟ್ ಇರುತ್ತೆ, ಇವ್ರಿಗೆ ಬೇಕಾಗಿರೋಂತ ಅಪ್ಲಿಕೇಶನ್ ಇವ್ರಿಗೆ ಕೊಡ್ತೀವಿ. ನಮ್ದು ಅಪ್ಲಿಕೇಶನ್ ಎಲ್ಲಾ ಕಡೆ ಒಂದೇ ತರ ಇರುತ್ತೆ ಅಂತ ನೆಸೆಸಿಟಿ ಇಲ್ಲ. ಸೊ ಚಾಲಕರಿಗೆ ಆ ಡಿಸ್ಟಿಕ್ ಗಳಲ್ಲಿ ಅವ್ರಿಗೆ ಯಾವ ತರ ಬೇಕೋ ಅವ್ರಿಗೆ ಬೇಕಾಗಿರೋಂತ ಸಾಫ್ಟ್ವೇರ್ ಗಳನ್ನ ಅವ್ರವ್ರ ರೀಜನಲ್ ಕೊಡೋದ್ರಿಂದ ನಮಗೆ ಇದು ನನಗೆ ಇಲ್ಲಿ ಸೂಟ್ ಆಗಲ್ಲ, ಇದು ನನಗೆ ಸೂಟ್ ಆಗಲ್ಲ, ಇದು ನನಗ್ ಬೇಡ ನಿನಗ್ ಬೇಡ ಅಂತ ಹೇಳೋ ಅಧಿಕಾರ, ಆತರ ಒಂದು ಪ್ರಶಂಸನೆ ಸಮಸ್ಯೆನೇ ಇಲ್ಲ ನಮ್ಮ ಹತ್ರ. ಸೊ ನಿಮಗೇನ್ ಬೇಕು ಅದು ನಿಮಗ್ ಕೊಡ್ತಾ ಇರೋದ್ರಿಂದ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯವಾಗಿ ನಿಮ್ಮ ವ್ಯಾಪಾರವನ್ನ ನೀವು ಡಿಜಿಟಲ್ ಆಗಿ ರೂಪಿಸ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಸರ್ವಿಸ್ ಡಿಜಿಟಲ್ ಟ್ರಾವೆಲ್ ಏಜೆನ್ಸಿಗಳಾಗಿ ಕನ್ವರ್ಟ್ ಆಗೋದಕ್ಕೆ ಸಾಫ್ಟ್ವೇರ್ ಕೊಡ್ತಾ ಇದೀವಿ. ಯಾವ ಕಂಪ್ನಿಯು ದೊಡ್ಡದಾಗಿ ಬೆಳೆದಿಲ್ಲ ಸರ್, ನಾವೇ ಬೆಳೆಸಿದೀವಿ. ಇವತ್ತು ಯಾವ ಕಂಪ್ನಿ ಬೆಳಿಬೇಕು ಬೆಳಿಬಾರ್ದು ಅನ್ನೋದನ್ನ ನಾವೇ ನಿರ್ಧಾರ ಮಾಡ್ಬೇಕೆ ಹೊರತು ಬೇರೆಯವ್ರು ಬೆಳೆದಿದ್ದಾರೆ ಅಂತ ಕಲ್ಪನೆ ಮಾಡ್ಕೊಳ್ತಾ ಇರೋದೇ ತಪ್ಪು ಸರ್. ಅವ್ರನ್ನ ಬೆಳೆಸಿದ್ದು ನಾವೇ, ಬೇರೆಯವ್ರನ್ನ ಬೆಳೆಸೋದು ಅಥವಾ ನಿಲ್ಸೋದು ನಾವೇ. ಈಗ ನಮಗ್ ನಾವು ಬೆಳಿಬೇಕಾಗಿದೆ. ಕರೆಕ್ಟ್. ಇವಾಗ ನಾವು ಡ್ರೈವರ್ಗಳು ಬೆಳಿಬೇಕಾಗಿದೆ. ಆ ಊಹೆಯಿಂದ ನಾವು ಬೆಳೆಯೋದು ಹೆಂಗೆ ಅಂತ ನಮ್ ಚಾಲಕರು ದೃಷ್ಟಿಕೋನ ಬದಲಾಯಿಸಿದ್ರೆ ಸಾಕು ಸರ್, ನಾವು ಸಕ್ಸಸ್ ಆಗದಂಗೆ. ರಾಘವೇಂದ್ರ ಅವ್ರ ಜೊತೆ ಮಾತು ಮುಂದುವರಿತಾ ಇದೆ. ಟರ್ನ್ ಓವರ್ ಅಪ್ಲಿಕೇಶನ್ ಬಳಸ್ಕೊಂಡು ಡ್ರೈವರು ತಮಗೆ ತಾವೇ ಉದ್ಧಾರ ಆಗ್ಬೋದು. ಅವಾಗಲೇ ದುಡ್ಡು ಅವಾಗಲೇ ಜೇಬಿಗೆ ಬಂದ್ಬಿಡುತ್ತೆ. ಸೊ ಇದೆಲ್ಲ ಎಷ್ಟೊತ್ತು ತನಕ ನೋಡ್ಕೊಂಡ್ರಿ. ಹಾಗೆ ಇನ್ನೊಂದೇನು ಗೊತ್ತರೆ, ಅವಾಗ ಈ ಜಗಳಗಳೆಲ್ಲ ಆಗ್ತಿರುತ್ತೆ. ಏನಂತಂದ್ರೆ ಒಂದು 5 ನಿಮಿಷ 6 ನಿಮಿಷ 7 ನಿಮಿಷ ವೇಟ್ ಮಾಡೋ ಪೇಷನ್ಸ್ ಇರಲ್ಲ. ಟಕ್ ಅಂತ 3-4 ಕ್ಯಾಬ್ಗಳನ್ನ ಬುಕ್ ಮಾಡ್ಬಿಡ್ತಾರೆ. ಅವನು ಬರ್ತಾನೆ, ಇವನು ಬರ್ತಾನೆ, ಇನ್ಯಾವನು ಒಬ್ಬ ಬಂದು ಸಿಗಾಕೋತಾರೆ, ಅವ್ನು ಮಾಡ್ಬಿಡ ಅವ್ನು ಕರ್ಕೊಂಡು ಹೋಗ್ತಾರೆ. ಬಟ್ ಇನ್ನು 3 ಕ್ಯಾಬ್ಗಳು ಬಂದಿರ್ತವೆ. ಅವ್ರಗಳ ಕತೆ ಏನು ಸರ್? ಸರ್, ಇದಕ್ಕೆ ನಮ್ಮ ಚಾಲಕರುಗಳಿಗೆ ಅವಕಾಶ ಮಾಡಿಕೊಟ್ಟಿರೋದು. ಇವಾಗ ಫಸ್ಟ್ ಎಲ್ಲ ಡ್ರೈವರ್ಗಳೆಲ್ಲ ಡಿಸೈಡ್ ಮಾಡ್ಕೊಂಡು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಾ ಇದ್ರು. ಈ ಮಲ್ಟಿಪಲ್ ಬುಕಿಂಗ್ ಪ್ರಾಬ್ಲಮ್ಸ್ ಇರ್ತಾ ಇರ್ಲಿಲ್ಲ. ಇವಾಗ ಏನಾಗಿದೆ ಅಂದ್ರೆ 16 ಕಂಪ್ನಿಗಳು ಬಂದಿದೆ, ಎಲ್ಲಾದ್ರಲ್ಲೂ ಚಾಲಕರು ಅವೈಲೇಬಲ್ ಇದ್ದಾರೆ. ಇವಾಗ ಕಸ್ಟಮರ್ ಗಳಿಗೆ ಎಲ್ಲಾದ್ರಲ್ಲೂ ಬುಕ್ ಮಾಡ್ತಾರೆ. ಯಾವ್ದು ಬೇಗ ಬರ್ತೋ ಅದ್ರಲ್ಲಿ ಹತ್ಕೊಂಡು ಹೋಗ್ತಾರೆ. ಪಾಪ ನಮ್ ಚಾಲಕರು ದಿನ ಬೆಳಗಾದ್ರೆ ಅಲ್ಲಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಖಾಲಿ ಬಂದು, ಸೊ ಈ ತರ ದಿನಕ್ಕೆ ದಿನ 10 ಕಿಲೋಮೀಟರ್ 20 ಕಿಲೋಮೀಟರ್ ಅಂದ್ರೆ ಅದು ಸಿಕ್ಕಾಬಟ್ಟೆ ಲಾಸ್ ಅವ್ರಿಗೆ ಪ್ರತಿ ಕಿಲೋಮೀಟರ್. ಸರ್, ಇದನ್ನ ಇಲ್ಲೂ ಆ ಸಮಸ್ಯೆ ಬರ್ಬೋದು, ಬಟ್ ಇದನ್ನ ಬರ್ಬೇಕು ಅಥವಾ ಬರ್ಬಾರ್ದು ಅಂತ ನಿರ್ಧಾರ ಮಾಡ್ಬೇಕಾಗಿರೋದು ಚಾಲಕರು ಎಲ್ಲಿದಾರೋ ಅಲ್ಲೇ ಕಸ್ಟಮರ್ಗಳು ಬುಕ್ ಮಾಡ್ತಾ ಇದ್ದಾರೆ. ಇದು ನಮ್ ಚಾಲಕರು ಅರ್ಥ ಮಾಡ್ಕೋಬೇಕಾಗಿರೋಂತ ವಿಚಾರ. ನಾವೆಲ್ಲ ಗುಂಪಾಗಿ ಒಂದೇ ಕಡೆ ಇದ್ದಾಗ ಅವಾಗ ಅವ್ರಿಗೆ 4 ಕಡೆ ಬುಕ್ ಮಾಡೋ ಅವಕಾಶನೇ ಇರಲ್ವಲ್ಲ. ಇವಾಗ ಅವಕಾಶ ಕ್ರಿಯೇಟ್ ಮಾಡಿಕೊಟ್ಟಿರೋದು ಯಾರು? ಬೇರೆ ಬೇರೆ ಅಪ್ಲಿಕೇಶನ್ಗಳು ನಮ್ ಚಾಲಕರೇ ಅಲ್ವಾ? ಎಲ್ಲಾ ಕಡೆನೂ ನಮ್ ಚಾಲಕರೇ ಅಲ್ವಾ ಇರೋದು? ಅವರು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ವ್ಯಾಪಾರ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಈ MNC ಕಂಪ್ನಿಗಳು ಓರ್ಬಿಟ್ಟು ಹೋಗ್ತದೆ. ನೆಕ್ಸ್ಟ್ ಲೋಕಲ್ ಅಲ್ಲಿ ಇರೋಂತ ಕಂಪ್ನಿಗಳೆಲ್ಲ ಒಂದೇ ಪ್ಲಾಟ್ಫಾರ್ಮ್ ಬರ್ತದೆ. ಇವಾಗ ನಮ್ಮ ಅಪ್ಲಿಕೇಶನ್ ಅಲ್ಲಿ ನೀವು 4 ಅಪ್ಲಿಕೇಶನ್ ಅಲ್ಲಿ ಬುಕ್ ಮಾಡಿದ್ರು ಎಲ್ಲ ಒಂದೇ ಡ್ರೈವರ್ಗೆ ರಿಕ್ವೆಸ್ಟ್ ಹೋಗೋದ್ರಿಂದ ಇಲ್ಲಿ ನಮ್ಗೆ 4 ಕ್ಯಾಬ್ ಬುಕ್ ಮಾಡೋ ಸಮಸ್ಯೆನೇ ಇಲ್ವಲ್ಲ. ತೊಗೊಳೋದಿಲ್ಲ ಅಂತ ಅನ್ಕೊಳ್ತೀನಲ್ಲ, ನೀವು ಯಾರೇ ಬುಕ್ ಮಾಡಿದ್ರು ಅದೇ ಡ್ರೈವರ್ಗೆ ಬರುತ್ತೆ. ಆಲ್ಮೋಸ್ಟ್ ನಾನು ತುಂಬಾ ಆಟೋ ಡ್ರೈವರ್ ಅನೇಕ ನನ್ನ ಸ್ನೇಹಿತರು ಕೂಡ ಇದ್ದಾರೆ. ಆಮೇಲೆ ಯಾರ ಆಟೋ ಡ್ರೈವರ್ ಕರೆದ್ರು ಕೂಡ ಸಮಸ್ಯೆ ಅಂದಾಗ ನಾನು ಕೂಡ ಹೋಗ್ತಾ ಇರ್ತೀನಿ. ಅಲ್ಲಿ ಹೇಳಿದಲ್ಲ ಇಷ್ಟೇ ಸರ್, ಅಗ್ರಿಗೇಟ್ ಕಂಪನಿಗಳಿಗೆ ನಾವು ಸೇರ್ಕೊಂಡ್ಬಿಟ್ಟಿದೀವಿ. ನಮ್ ಲೈಫ್ ಇಲ್ಲಿಂದನೇ ಮುಗ್ದೋಗ್ತಾ ಇದೆ ಸರ್. ನಮ್ಗೆ ಏನು ಮಾಡಕ್ ಆಗ್ತಿಲ್ಲ. ಅಗ್ರಿಗೇಟ್ ನಾನು ಯಾವಾಗ ನಮ್ಮ ಆಪ್ ನ ಅಳವಡಿಸ್ಕೊಂಡ ನಂತರ ನಾವು ಅವ್ನು ಏನ್ ಕೊಡ್ತಾನೋ ಅದನ್ನೇ ತಗೊಳ್ಬೇಕು, ನಮ್ಗೆ ಏನ್ ಬೇಕು ಬೆನಿಫಿಟ್ ಅದು ಸಿಗ್ತಾ ಇಲ್ಲ ಸರ್ ಅಂತ ಹೇಳ್ತಿರುವಂತದ್ದು. ನನಗೆ ಡ್ರೈವರ್ಗಳಿಗೆ ನಿಜವಲ್ಲೂ ಲಾಭ ಇದೆಯಾ ಇದು? ಸರ್, ನಿಜ ಹೇಳ್ಬೇಕು ಅಂದ್ರೆ ಲಾಭ ಅನ್ನೋದಕ್ಕಿಂತ ಮುಂಚೆ ಅವರ ಪರಿಸ್ಥಿತಿ ಏನು ಅನ್ನೋದು ಮನವರಿಕೆ ಮಾಡ್ಕೊಡ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಸರ್. ಇವತ್ತು ಅಗ್ರಿಗೇಟರ್ ಸಂಸ್ಥೆಗಳು ಸೊ ಇವತ್ತು ನಿಮ್ಮನ್ನ ಜೀತದಾಳು ಪದ್ಧತಿಗೆ ತಗೊಬಂದು ತಳ್ಬಿಟ್ಟಿದ್ದಾರೆ. ಎಕ್ಸಾಕ್ಟ್ಲಿ. ಸೊ ನಿಮ್ಮ ದುಡಿಮೆ, ನಿಮ್ಮ ಬಂಡವಾಳ ಮತ್ತೆ ನಿಮ್ಮದೇ ಆದಂತ ಸ್ವಾತಂತ್ರ್ಯಗಳನ್ನ ಕಿತ್ಕೊಂಡು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡೋ ಅಂತ ಒಂದು ಪರಿಸ್ಥಿತಿಗೆ ತಗೊಬಂದು ದಬ್ಬಿದ್ದಾರೆ. ಮತ್ತೆ ಇದಕ್ಕೆ ಕಾನೂನುಗಳು ಹಲವಾರು ಸವಾಲುಗಳು ಹಾಕಿದ್ರು ಸಹ ಸ್ಟೇ ತರುವಂತ ಅದು ಒಂದು. ಮತ್ತೆ ಈ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ ಕಾನೂನಲ್ಲಿ ಯಾರಾದ್ರೂ ಮಾತಾಡಿದ್ರೆ ಅವ್ರಿಗೆ ಲಂಚ ಕೊಟ್ಟು ಬಾಯಿ ಮುಚ್ಚುವಂತ ಒಳ್ಳೆ ಕೆಲಸಗಳನ್ನ ನಮ್ಮ ಅಗ್ರಿಗೇಟರ್ ಸಂಸ್ಥೆಗಳು ಮಾಡ್ತಾ ಇರೋದ್ರಿಂದ ನಮ್ ಚಾಲಕರಿಗೆ ತಿಳುವಳಿಕೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅವರು. ಸೊ ಇಲ್ಲಿ ನಮ್ಗೆ ಸ್ವಾತಂತ್ರ್ಯ ಇದೆ ಸರ್. ಇದು ನಮ್ದೇ ನೆಲ, ಇದು ನಮ್ದೇ ಬಂಡವಾಳ, ಇದು ನಮ್ದೇ ಶ್ರಮ. ಕಾನೂನು ಏನ್ ಹೇಳ್ತಿದೆ ಅಂದ್ರೆ ನೀವು ಕಿಲೋಮೀಟರ್
ಕಿಲೋಮೀಟರ್ಗೆ ಇಷ್ಟು ದರವನ್ನ ತಗೊಂಡು ನೀವು ವ್ಯಾಪಾರ ಮಾಡಿ ಅಂತ ಹೇಳ್ತಾ ಇದೆ. ನಮ್ ಚಾಲಕರಿಗೆ ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಇವರು. ನಮ್ದೇ ಕಸ್ಟಮರ್ಗಳನ್ನ ಅವರ ಬ್ರ್ಯಾಂಡಿಂಗ್ ಚಂದಾಗಿ ಮಾಡಿರೋದ್ರಿಂದ ಅವ್ರಗಳಿಗೆ ಮನೇಲೆ ಕುಂತ್ಕೊಂಡು ಬುಕ್ ಮಾಡೋ ಅಂತ ಒಂದು ಫೆಸಿಲಿಟಿನ ಪರಿಚಯ ಮಾಡಿಸಿ ಸೊ ಅವ್ರಗಳನ್ನ ಅದಕ್ಕೆ ಅಡಿಕ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಇವತ್ತು ನಮ್ ಚಾಲಕರು ಇದಕ್ಕೆ ಮುಂಚೆ ಎಲ್ಲ ಆಟೋ ತಗೊಂಡು ರೋಡ್ ಬಂದ್ರೆ ಒಂದ್ ಧೈರ್ಯ ಇತ್ತು, ನಾನು ಧೈರ್ಯವಾಗಿ ರೋಡಲ್ಲಿ ಓಡಾಡಿದ್ರು 1,000 ರೂಪಾಯಿ ಮನೆಗೆ ತಗೊಂಡ್ ಹೋಗ್ತೀನಿ, ಹೆಂಡತಿ ಮಕ್ಕಳು ಸಾಕ್ತೀನಿ ಅಂತ. ಇವತ್ತು ರೋಡಲ್ಲಿ ನೀವು ದಿನ ಎಲ್ಲ ಓಡಾಡಿದ್ರು ಯಾರು ಕೈ ಆಗ್ತಾ ಇಲ್ಲ. ಯಾಕೆಂದ್ರೆ ಆ ಒಂದು ಪರಿಸ್ಥಿತಿನ ಇವರು ದೂರ ಮಾಡ್ಬಿಟ್ಟಿದ್ದಾರೆ. ಸೊ ಅದನ್ನ ನಾವು ಮತ್ತೆ ವಾಪಸ್ ತರಬೇಕು. ಅವ್ರ ಮನೇಲಿ ಕುಂತ್ಕೊಂಡು ಬುಕ್ ಮಾಡ್ಲಿ, ಬೇಡ ಅನ್ನಲ್ಲ. ಬಟ್ ರೋಡಲ್ಲಿ ಕೈ ಹಾಕುವಂತ ವ್ಯವಸ್ಥೆನು ನಾವು ಟೆಕ್ನಾಲಜಿ ಬಳಸ್ಕೊಂಡೇ ಮಾಡೋ ಅಂತ ಟೆಕ್ನಾಲಜಿನೂ ನಾವು ಜನಗಳಿಗೆ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಇದರಲ್ಲಿ. ಹೌದು. ಸೊ ಹಾಗಾಗಿ ಏನಾದ್ರು ಕ್ಯಾನ್ಸಲ್ ಆದ್ರೂ ಕೂಡ ಪ್ಯಾಸೆಂಜರ್ಗೆ ಏನಾದ್ರು ದುಡ್ಡು ಕಟ್ಟಾಗತ್ತಾ? ಸರ್, ಇಲ್ಲಿ ಡ್ರೈವರ್ ಗಳೆಲ್ಲ ಒಂದೇ ಕಡೆ ಇರ್ತಾರೆ. ಎಕ್ಸಾಂಪಲ್, ಇವಾಗ ನೀವು JP ನಗರ ಸಾರಿಗೆ ಸಿಗ್ನಲ್ ಅಲ್ಲಿ ಇದ್ದೀರಾ ಅಂತ ಲೆಕ್ಕ ಇಟ್ಕೊಳ್ಳೋಣ. ಇವಾಗ ಇಲ್ಲಿ ಓಲಾದಲ್ಲಿ 4 ಡ್ರೈವರು, ಊಬರ್ ಅಲ್ಲಿ 4 ಡ್ರೈವರು, ರ್ಯಾಪಿಡೋದಲ್ಲಿ ನಮ್ಮ 4 ಡ್ರೈವರು, ಇನ್ನೊಂದು ಯಾವ್ದೋ ಅಪ್ಲಿಕೇಶನ್ ಗಳಲ್ಲಿ 4 ಡ್ರೈವರ್ ಇದಾರೆ. ಇವಾಗ ಇವರೆಲ್ಲ ಬೇರೆ ಬೇರೆ ಅಪ್ಲಿಕೇಶನ್ ಅಲ್ಲಿ ಇರೋದ್ರಿಂದ ಕಸ್ಟಮರ್ ಎಲ್ಲದರಲ್ಲೂ ಬುಕ್ ಮಾಡ್ತಿದ್ದಾರೆ. ನಾವು ಅಪ್ಲಿಕೇಶನ್ ಇವಾಗ ಯಾವ ತರ ಬುಕ್ ಮಾಡಿದೀವಿ, ಬಿಲ್ಡ್ ಮಾಡಿದೀವಿ, ಒಂದೇ ಅಪ್ಲಿಕೇಶನ್ಗೆ ಎಲ್ಲಾ ಬುಕಿಂಗ್ ಬರೋ ತರ ಮಾಡಿದೀವಿ. ಇವಾಗ ಎಲ್ಲಾ ಡ್ರೈವರ್ಗಳು ಇಲ್ಲೇ ಇದ್ರು ಕಸ್ಟಮರ್ ಯಾವ್ದೇ ಅಪ್ಲಿಕೇಶನ್ ಅಲ್ಲಿ ಬುಕ್ ಮಾಡಿದ್ರು ಎಲ್ಲ ಇವ್ರಿಗೆ ತಾನೇ ಬರುತ್ತೆ. ಈ ಅಪ್ಲಿಕೇಶನ್ ಯಾವ್ದು ಕೂಡ ಅವ್ರ ಹತ್ರ ಇರಲ್ಲ, ಮಾಡ್ಕೊಳ್ಳಲ್ಲ. ನೆಕ್ಸ್ಟ್ ಸಿಗ್ತಾ ಇದೆ ಅಂತಂದ್ರೆ ಬೇರೆ ಅಪ್ಲಿಕೇಶನ್ ನೆಸೆಸಿಟಿನೇ ಇಲ್ವಲ್ಲ. ಕಾನೂನು ಇವರೇ ಮಾಡ್ತಾ ಇದ್ದಾರೆ, ಲಾಭನೂ ಇವ್ರಿಗೆ ಬರ್ತಾ ಇದೆ. ಒಂದೇ ಅಪ್ಲಿಕೇಶನ್ ಅಲ್ಲಿ ಅವರು ಇರೋದ್ರಿಂದ, ಎಲ್ಲಾ ಚಾಲಕರು ಒಂದೇ ಅಪ್ಲಿಕೇಶನ್ ಇರೋದ್ರಿಂದ ಕಸ್ಟಮರ್ ಎಷ್ಟು ಅಪ್ಲಿಕೇಶನ್ ಅಲ್ಲಿ ಬುಕ್ ಮಾಡಿದ್ರು ಬುಕಿಂಗು ಇವ್ರಿಗೆ ಮಾತ್ರ ಬರೋದ್ರಿಂದ ಇವ್ರಗಳಿಗೆ ಆ ಸಮಸ್ಯೆ ಆಗೋ ಅವಕಾಶನೇ ಇಲ್ಲ. ಇದಕ್ಕೆ ನಮ್ ಚಾಲಕರು ಫಸ್ಟ್ ಎಚ್ಚೆತ್ಕೊಂಡು ಇದನ್ನ ಅಳವಡಿಸ್ಕೋಬೇಕು. ಎಸ್. ಸೊ ಈಗ ಟೌನರು ಡ್ರೈವರ್ದು, OIOT ಕಸ್ಟಮರ್ದು ಹೆಂಗ್ ಕೆಲಸ ಮಾಡುತ್ತೆ ಎರಡು? ಸರ್, ಇದು ನಮ್ಮ ಟೌನರ್ ಅನ್ನೋದು ಬಂದ್ಬಿಟ್ಟು ಟ್ಯಾಕ್ಸಿ ಬಿಸ್ನೆಸ್ ಮ್ಯಾನೇಜ್ ಮಾಡೋ ಅಂತ ಸಾಫ್ಟ್ವೇರ್. ಇದು ಬರೀ ನಮ್ಮ ಚಾಲಕರಿಗೆ ಮಾತ್ರ. ಇದು ಕಾನೂನನ್ನ ಪಾಲನೆ ಮಾಡ್ಕೊಂಡು ಇದರಲ್ಲಿ ಕಾನೂನಿನ ಚೌಕಟ್ಟು ಒಳಗಡೆ ಇವ್ರುಗಳು ಬಿಸ್ನೆಸ್ ಬಿಲ್ಡ್ ಮಾಡೋದಕ್ಕೆ ಬೇಕಾಗಿರೋಂತ ಅಪ್ಲಿಕೇಶನ್ ನಾವು ಅವ್ರಿಗೆ ಕೊಡ್ತಾ ಇದೀವಿ. ಇದರಲ್ಲಿ ಅವರು ವ್ಯಾಪಾರಸ್ಥರಾಗಿ ವ್ಯಾಪಾರ ಮಾಡೋದಕ್ಕೆ ಬೇಕಾಗಿರೋ ಎಲ್ಲಾ ಸವಲತ್ತುಗಳು ಇದರಲ್ಲಿ ಇದೆ. ಇದಕ್ಕೆ ವ್ಯಾಪಾರ ಮಾಡಿದ್ರೆ ಬರೋ ಅಂತ ಎಲ್ಲಾ ಗೌರ್ಮೆಂಟ್ ಸವಲತ್ತು, ನಾನ್ ಗೌರ್ಮೆಂಟ್ ಸವಲತ್ತುಗಳು ಎಲ್ಲ ಇದೇ ಅಪ್ಲಿಕೇಶನ್ ಮುಖಾಂತರ ಹೋಗ್ತಿದೆ. ಬೇರೆ ಯಾವುದೇ ಅಪ್ಲಿಕೇಶನ್, ಇವಾಗ OIOT, ಒನ್ ಇಂಡಿಯಾ ಒನ್ ಟ್ಯಾಕ್ಸಿ ಅಥವಾ ಬೇರೆ ಯಾವುದೇ ಅಪ್ಲಿಕೇಶನ್ ಆದ್ರೂ ಅವರು ಇದೇ ರೆಗ್ಯುಲೇಟರಿನ ಫಾಲೋ ಮಾಡ್ತಾರೆ. ಅವ್ರಿಗೆ ಸಪರೇಟ್ ಆಗಿ ಕಾನೂನೇ ಇಲ್ಲ. ಇವಾಗ ನೀವು OIOTಗೆ ಹೋದ್ರೆ ಒಂದ್ ರೇಟು, ಊಬರ್ಗೆ ಹೋದ್ರೆ ಒಂದ್ ರೇಟು, ಓಲಾಗ್ ಹೋದ್ರೆ ಈ ತರ ಕಾನೂನೇ ಇಲ್ಲ. ಎಲ್ಲೇ ಹೋದ್ರು ಈ ಟೌನರ್ ರೇಟೇ ಎಲ್ಲ ಫಾಲೋ ಅಪ್ ಮಾಡ್ಬೇಕು. ಅವಾಗ ಎಲ್ಲಾ ಬುಕಿಂಗ್ಗಳು ಇವ್ರಿಗೆ ಬರುತ್ತೆ. ಕಾನೂನು ಇವರೇ ನಿರ್ಧಾರ ಮಾಡ್ತಾರೆ. ನಮ್ ಕರ್ನಾಟಕದಲ್ಲಿ ಕಾನೂನು ಏನಿರ್ಬೇಕು ಅಂತ ನಿರ್ಧಾರ ಮಾಡೋದು ನಮ್ ಚಾಲಕರಾಗಿರ್ತಾರೆ. ಅದ್ರ ಪ್ರಕಾರ ಕಸ್ಟಮರ್ಗಳು ಸರ್ವಿಸ್ ಮಾಡ್ತಾರೆ. ಇವತ್ತು ಇವ್ರುಗಳು ಹಿಡಿತನ ಬೇರೆಯವರು ಕೊಟ್ಟಿರೋದ್ರಿಂದ ನಾನೇನು ಕಷ್ಟಗಳ ಅನುಭವಿಸದೆ ಚಾಲಕರಾಗಿ ನೀವ್ ಯಾವ್ದು ಕೂಡ ಆ ಕಷ್ಟಗಳ ಅನುಭವಿಸಬಹುದು ಅನ್ನೋ ನಿಟ್ಟಿನಲ್ಲಿ ಆರಂಭ ಆಗಿರುವಂತಹ ಟೌನರ್ ಕಂಪನಿ. ಈ ಅಪ್ಲಿಕೇಶನ್ ನ ಸುಮಾರು ಒಂದು 4-5 ತಿಂಗಳ ಮುಂಚೆ ಆಪ್ ನ ಲಾಂಚ್ ಮಾಡಿ ನಾವು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದು. ಸರ್, ನೀವು ಸರ್ಕಾರನೇ ಈ ನಮ್ಮ ಒಂದು ಅಪ್ಲಿಕೇಶನ್ ನ ತಗೊಂಡು ನೀವು ಇದನ್ನ ಜನಕ್ಕೆ ಕಾನೂನು ಪಾಲನೆ ಮಾಡೋದಕ್ಕೆ ಕೊಟ್ಟಾಗ ಎಲ್ಲ ಚಾಲಕರ ಪರವಾಗಿ ತುಂಬಾ ಒಳ್ಳೆ ಕೆಲಸ ಆಗುತ್ತೆ. ನಾವು ಸರ್ಕಾರದ ಜೊತೆ ಕೈ ಜೋಡಿಸೋದಕ್ಕೆ ರೆಡಿ ಇದೀವಿ ಅಂತ ಒಂದು ಮನವಿಯನ್ನ ಕೊಟ್ಟಿದ್ದು. ಸೊ ಅದು ಸರ್ಕಾರ ಇನ್ನೂ ನಮ್ಮ ಮನವಿಯನ್ನ ಪರಿಷ್ಕರ ನಡೆಸ್ತಾನೆ ಇದೆ. ಸೊ ಇದರ ಅಂಗವಾಗಿ ನಾವು ನಮ್ಮ ಅಪ್ಲಿಕೇಶನ್ ಒಂದು ಸಾಫ್ಟ್ವೇರ್ ಒಂದು ಕಾನೂನು ಅಡಿಯಲ್ಲಿ ಬರೋದ್ರಿಂದ ITBT ಡಿಪಾರ್ಟ್ಮೆಂಟ್ಗೂ ಒಂದು ಮನವಿಯನ್ನು ಕೊಟ್ಟಿದ್ದು. ಸೊ ಅವರು ನೀವು ಜನಗಳ ಸಮಸ್ಯೆನ ಬಗೆಹರಿಸ್ತಾ ಇದ್ದೀರಾ, ನಿಮಗೆ ನಾವು ಸಹ ಕೈ ಜೋಡಿಸ್ತೀವಿ ಅಂತ ಈ ಗೌರ್ಮೆಂಟ್ ನಿಂದ ಏನೊಂದು ಇವೆಂಟ್ಗಳು ಮಾಡ್ತಾರೆ. ಸರ್ಕಾರ ಒಂದು ಕೈಗಾರಿಕಾ ಉತ್ತೇಜನ ಹಾಗೂ ಜನರ ಸಮಸ್ಯೆಗಳನ್ನ ಬಗೆಹರಿಸುವಂತ ಕಂಪನಿಗಳಿಗೆ ಉತ್ತೇಜನ ಕೊಡೋ ರೀತಿಯಲ್ಲಿ ಹುಬ್ಳಿಯಲ್ಲಿ ಮತ್ತೆ ಮಂಗಳೂರಲ್ಲಿ ಮತ್ತೆ ಮೈಸೂರಲ್ಲಿ ಎಲ್ಲ ಕಡೆನೂ
ಅವರ ಒಂದು ಇವೆಂಟ್ಗಳಲ್ಲಿ ನಮ್ಮ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ. ಸೊ ಮತ್ತೆ ಆ ಹುಬ್ಳಿಯಲ್ಲಿ ಲಾಂಚ್ ಮಾಡಿದಾಗ ಶರತ್ ಬಚ್ಚೆ ಸರ್ ಅವ್ರು ಬಂದಿದ್ರು. ಸೊ ಅವ್ರುಗಳು ನಮ್ಮ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ರು. ಮತ್ತೆ ಮೈಸೂರಲ್ಲಿ ಮಾಡಿದಾಗ ದರ್ಶನ್ ಸರ್, ಏಕ್ರೂಪ್ ಮೇಡಮ್ ಅವರು ಬಂದಿದ್ರು. ಇವ್ರುಗಳು ಕರ್ನಾಟಕದ ITBT ಡಿಪಾರ್ಟ್ಮೆಂಟ್ನ IAS ಅಧಿಕಾರಿಗಳಾಗಿರ್ತಾರೆ. ಮತ್ತೆ ಮಂಗಳೂರಿಗೆ ಬಂದಾಗ್ಲೂ ಎಲ್ಲ ಅಲ್ಲಿನ ಲೋಕಲ್ ಲೀಡರ್ಗಳು ಮತ್ತು ಅಲ್ಲೂ IAS ಆಫೀಸರ್ಗಳು ಅವರುಗಳು ಬಂದಿದ್ರು. ಕಾನೂನಿನ ITBT ಡಿಪಾರ್ಟ್ಮೆಂಟ್ ಕೆಳಗಡೆ ನಮ್ಮನ್ನ ಉತ್ತೇಜಿಸೋದಕ್ಕೋಸ್ಕರ ಅಪ್ಲಿಕೇಶನ್ ಲಾಂಚ್ ಮಾಡಿದ್ರು. ಇವಾಗ ಮುಂದಿನ ದಿನಗಳಲ್ಲಿ ಗೌರ್ಮೆಂಟ್ ಪರಿಷ್ಕಾರ ಆದ್ರೆ ಇನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಇನ್ನೂ ಬೇಗ ನಮ್ಗೆ ಅನುವು ಮಾಡಿಕೊಟ್ಟಂಗೆ ಆಗುತ್ತೆ. ಇವಾಗ ಸದ್ಯಕ್ಕೆ ನಮ್ದು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಸರ್ವಿಸ್ ಇದೆ. ಎಲ್ಲ ಭಾಗಗಳಲ್ಲೂ ನಮ್ಮ ಚಾಲಕರುಗಳು ಸರ್ವಿಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ನಾವು ಮನವರಿಕೆ ಮಾಡಿಕೊಡೋ ಅಂತ ಕೆಲಸ ಮತ್ತೆ ಅವರಿಗೆ ಉತ್ತೇಜನ ನೀಡೋ ರೀತಿಯಲ್ಲಿ ನಮ್ಮ ಎಲ್ಲ ಕೆಲಸಗಳು ಮುಂದಕ್ಕೆ ಸಾಗ್ತಾ ಇದ್ದಾವೆ. ಸೊ ಇವಾಗ ಕೆಲವೊಂದು ಸಿಚುವೇಶನ್ಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ಹಬ್ಬ ಬಂತು, ಯಾವ್ದೋ ವೀಕೆಂಡ್ ಬಂತು, ಯಾವ್ದಾದ್ರು ಹಾಲಿಡೇಸ್ ಎಲ್ಲ ಬಂತು ಅಂದಾಗ ಆ ಸ್ಪಾಟ್ ಅಲ್ಲೇ ಫ್ಲಕ್ಚುಯೇಷನ್ ಆಗುತ್ತೆ. ಅಂದ್ರೆ ರೇಟ್ ಜಾಸ್ತಿ ಮಾಡ್ಬೋದು, ಇದಕ್ಕೆ ರೇಟ್ ಜಾಸ್ತಿ ಮಾಡೋದು ಈ ಥರದ್ದೆಲ್ಲ ಇರುತ್ತೆ. ಸೊ ಅವಾಗ ಕೂಡ ಒಂದು ಕೆಟ್ಟ ಹೆಸರು ಬರಲ್ವಾ ಈ ಅಪ್ಲಿಕೇಶನ್ಗೆ? ನಿಮ್ಮ ಅಪ್ಲಿಕೇಶನ್ ಯಾವ ತರ ಇದೆ ಇದು? ಸರ್ ಆಕ್ಚುಲಿ ಕಾನೂನು ಪ್ರಕಾರ ನಾವು ಯಾವುದೇ ರೀತಿಯಾದಂತ ಪ್ರೈಸ್ ಫ್ಲಕ್ಚುಯೇಷನ್ ಮಾಡೋದಕ್ಕೆ ಅಧಿಕಾರನೇ ಇಲ್ಲ ಸರ್. ಅದನ್ನ ರೀಸೆಂಟ್ ಆಗಿ ಈವನ್ ಹೈಕೋರ್ಟ್ ಸಹ ಒಂದು ತೀರ್ಪು ನೀಡಿದೆ. ಸೊ ಯಾವುದೇ ತರದ್ದು ಪ್ರೈಸ್ ಫ್ಲಕ್ಚುಯೇಷನ್ ಮಾಡೋ ಹಾಗೆ ಇಲ್ಲ ಅಂತ. ಇದಕ್ಕೆ ರೇಟ್ ಜಾಸ್ತಿ ಮಾಡ್ಬೋದು. ಸೊ ಇದೆಲ್ಲ ನಮ್ಮ ಡ್ರೈವರ್ಗಳು ಕೂಡ ತುಂಬಾ ಕಂಪ್ಲೇಂಟ್ ಕೂಡ ಇದೆ ಸರ್, ರೇಟ್ ಜಾಸ್ತಿ ಆಗುತ್ತೆ ಬಟ್ ಆದ್ರೂ ಕೂಡ ಆ ದುಡ್ಡು ನಮ್ಗೆ ಸಿಗಲ್ಲ, ಯಾವ್ದೋ ಕಂಪ್ನಿಗೆ ಹೋಗುತ್ತೆ. ಕರೆಕ್ಟ್. ಸೊ ನಾವು ಇದನ್ನ ಯಾವ ತರ ಒಂದು ತಗೊಂಡೋಗ್ತಿದೀವಿ ಅಂತ ಹೇಳಿದ್ರೆ, ನಮ್ದ್ರಲ್ಲಿ ಗೌರ್ಮೆಂಟ್ ಕಾನೂನು ಏನಿದೆ ನಾವು ಅದನ್ನೇ ಪಾಲನೆ ಮಾಡೋದು. ನಮ್ಮ ಅಪ್ಲಿಕೇಶನ್ಗೆ ರೆಗ್ಯುಲೇಟರಿ ಅಥಾರಿಟಿ ಗೌರ್ಮೆಂಟ್ ಅವ್ರ ಅಫಿಷಿಯಲ್ ಆಗಿ ಬಂದ್ರೆ ತುಂಬಾ ಒಳ್ಳೇದು, ಬಂದಿಲ್ಲ ಆದ್ರೂ ನಾವು ಅದನ್ನೇ ಪಾಲನೆ ಮಾಡೋದು ಅಂತ ನಾವು ಸಿದ್ಧವಾಗಿದ್ದೀವಿ. ಇನ್ನೂ ಒಂದು ಹೆಮ್ಮೆ ಏನು ಅಂತಂದ್ರೆ ಮೀಟರ್ ನ ರಿಪ್ಲೇಸ್ಮೆಂಟ್. ಅಂದ್ರೆ ಗವರ್ಮೆಂಟ್ ಅವ್ರು ಏನು ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಅದೇ ರೇಟ್ ಅಲ್ಲಿ ಪ್ಯಾಸೆಂಜರ್ಸ್ ನ ಕರ್ಕೊಂಡು ಹೋಗಿ ಅದೇ ರೇಟ್ ನ ದುಡ್ಡು ತಗೊಂಡು ಯಾವ್ದೇ ರೀತಿಯಾದ ಜಗಳ ಇಲ್ದಂಗೆ ಇನ್ಮೇಲಿಂದ ಪ್ಯಾಸೆಂಜರ್ ಗಳಿಗೆ ಮತ್ತೆ ಆಟೋ ಡ್ರೈವರ್ಗಳಿಗೆ ಜಗಳನೇ ಇಲ್ದಿರಂಗೆ ಶುರು ಮಾಡಿರುವಂತ ಅಥವಾ ಬಳಸ್ಕೊಳ್ಬಹುದಾದಂತಹ ಒಂದು ಅಪ್ಲಿಕೇಶನ್ ಅಂದ್ರೆ ಅದು ಟೌನರ್ ಅಪ್ಲಿಕೇಶನ್ ಅಂತ ಎದೆ ತಟ್ಕೊಂಡು ಇವ್ರು ಹೇಳ್ತಾ ಇದ್ರು. ಅದನ್ನ ನೇರವಾಗಿ ನಾನು ನಿಮ್ಗೆ ಕೂಡ ಹೇಳ್ತೇನೆ, ಬಿಕಾಸ್ ಅದು ನಾವು ಕೂಡ ಟ್ಯಾಕ್ಸಿನ ನಾವು ಕೂಡ ನೋಡಿದ್ದೀವಿ. ಸೊ ಹಾಗೆ ಈಗ ಬೆಂಗಳೂರಿನಲ್ಲಿ ಒಂದು ರೇಟ್ ಫಿಕ್ಸ್ ಆಗಿದೆ, ಹಾಗೆ ಮಾಡ್ತೀವಿ. ಈಗ ಮೈಸೂರು, ಶಿವಮೊಗ್ಗ, ದಾವಣಗೆರೆ ಅಥವಾ ಶಿವಮೊಗ್ಗ ಬೇರೆ ಬೇರೆ ಕಡೆ ಹೋದಾಗ ಅದೇ ರೇಟ್ ಇರುತ್ತಾ ಹೆಂಗೆ ಸರ್? ಇಲ್ಲಿ ಆ ರೀತಿಯಲ್ಲಿ ಬಂದಾಗ ಇದಕ್ಕೆ ಹಲವಾರು ಸಮಸ್ಯೆಗಳಿದೆ. ಇದನ್ನ ನಿರ್ಧಾರ ತಗೊಳ್ಳೋದಕ್ಕೆ ಅಲ್ಲಿ ಲೋಕಲ್ ಕಾನೂನು ಅಧಿಕಾರಿಗಳು ಏನಿದ್ದಾರೆ ಅವ್ರಗಳಿಗೆ ಅವ್ರಗಳ ಅಧಿಕಾರಕ್ಕೆ ಸೀಮಿತವಾಗಿರುತ್ತೆ. ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ ಯಾರಿರ್ತಾರೆ? ಟ್ರಾನ್ಸ್ಪೋರ್ಟ್ ಅಡಿಷನಲ್ ಕಮಿಷನರ್ ಗಳಾಗಿರ್ಬೋದು ಅಥವಾ ಡಿಸಿಗಳಾಗಿರ್ಬೋದು ಅಥವಾ ಮ್ಯಾಜಿಸ್ಟ್ರೇಟ್ ಗಳು ಯಾರು ಇರ್ತಾರೆ ಅವ್ರಗಳ ಗಮನಕ್ಕೆ ಬಂದಾಗ ಅವ್ರುಗಳು ಬೇಕಾಗಿರುವಂತ ಸೂಕ್ತ ನಿರ್ಧಾರಗಳನ್ನ ತಗೊಳ್ಳೋಂತ ಅಧಿಕಾರ ಅವ್ರಿಗೆ ಇರುತ್ತೆ. ಸೊ ನಾವು ಹೋದಂತ ಸಮಯಗಳಲ್ಲಿ ನಮಗೆ ಬಂದಂತ ಕೆಲವು ಸಮಸ್ಯೆಗಳೇನು ಅಂದ್ರೆ ಅವ್ರುಗಳು ಈ ಪರ್ಮಿಟ್ಗಳು ಇನ್ನೂ ರಿನ್ಯೂವಲ್ ಆಗಿಲ್ಲ, 10 ವರ್ಷ ಆದ್ರೂ 20 ವರ್ಷ ಆದ್ರೂ ಇನ್ನೂ ಹಳೆ ಕಾನೂನು ಪಾಲನೆ ಮಾಡ್ತಾ ಇರೋದು. ಬೆಂಗಳೂರು ಅಂತ ಸಿಟಿಗಳಲ್ಲಿ 2 ಕೋಟಿ ಜನ ಪಾಪ್ಯುಲೇಷನ್ ಇದ್ದಾರೆ. ಇವ್ರುಗಳು ಎಲ್ಲಿ ಹೋದ್ರು ಬಾಡಿಗೆ ಹೊಡಿತಾರೆ, ಒಂದ್ 2,000 ಸಂಪಾದನೆ ಮಾಡೋದು ಅಥವಾ 1,500 ಸಂಪಾದನೆ ಮಾಡೋದು ಕಷ್ಟ ಇಲ್ಲ. ಬಟ್ ಈ ಹಳ್ಳಿಗಳು ಅಥವಾ Tier 2 Tier 3 ಸಿಟಿಗಳಲ್ಲಿ ಅವ್ರಗಳಿಗೆ 2,000 ಸಂಪಾದನೆ ಅನ್ನೋದು ತುಂಬಾ ದೊಡ್ಡ. ಸೊ ಅವ್ರಗಳಿಗೆ ಜನ 10 ರೂಪಾಯಿ 20 ರೂಪಾಯಿ ಬಾಡಿಗೆ ಕೊಡ್ತಾ ಇರೋ ಜಾಗದಲ್ಲಿ ಅವ್ರಗಳದ್ದು ಡಿಮ್ಯಾಂಡ್ ಇದೆ. ಮತ್ ಅಲ್ಲಿ ಲಿವಿಂಗ್ ಕಾಸ್ಟ್ ಸೇಮ್ ಇದೆ. ಬೆಂಗಳೂರಲ್ಲಿ ಜೀವನ ಮಾಡಕ್ಕೂ 1,000 ರೂಪಾಯಿ ಬೇಕು, ನೀವು ಇವತ್ತು ಶಿವಮೊಗ್ಗದಲ್ಲಿ ಜೀವನ ಮಾಡಕ್ಕೂ 1,000 ರೂಪಾಯಿ ಬೇಕು. ಅಲ್ಲೂ ಪೆಟ್ರೋಲ್ ಖರ್ಚು, ಗಾಡಿ ಖರ್ಚು, ಎಲ್ಲಾ ಖರ್ಚು ಅಲ್ಲಿಗೆ ಬರ್ತಾ ಇರೋದ್ರಿಂದ ಅಲ್ಲೆಲ್ಲ ರೇಟ್ಗಳು ವ್ಯತ್ಯಾಸ ಇದೆ. ಸೊ ಇದೆಲ್ಲ ಪುನರ್ ಪರಿಷ್ಕರಣೆ ಆಗ್ಬೇಕು. ಅದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಈ ಜನರ ಪರವಾಗಿ ನಾವೇ ಡಿಸಿಗಳಿಗೆಲ್ಲ ಅದರ ಏನು ಒಂದು ಕೂಗನ್ನ ಮುಟ್ಟಿಸ್ಬೇಕು, ನಾವು ಅದನ್ನ ಅವ್ರ ಮುಖಾಂತರ ಕಾನೂನು ಪ್ರಕಾರದಲ್ಲಿ ಹೇಗೆ ಈ ಸಮಸ್ಯೆ ಬಗೆಹರಿಸಿಕೊಂಡು ಅಪ್ಲಿಕೇಶನ್ ಅವ್ರಿಗೆ ಬ್ರಹ್ಮಾಸ್ತ್ರವಾಗಿ ಬರಬೇಕು ಅನ್ನೋದು ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಮೀಟರ್ ಬದಲಾಗಿ ಇದನ್ನು ಉಪಯೋಗಿಸೋದಕ್ಕೆ
ಬೇಕಾಗಿರೋಂತ ಎಲ್ಲ ಎಲಿಜಿಬಿಲಿಟೀಸ್ ನಮ್ಮ ಹತ್ರ ಇದಾವೆ. ಇದನ್ನ ನಾವು ಪ್ರಪೋಸಲ್ ಮಾಡಿದೀವಿ. ಇದಕ್ಕೆ ಬೇಕಾಗಿರೋಂತ ಅರ್ಜಿ ಕೊಟ್ಟಿರೋಂತ ನಮ್ಮ ಎಲ್ಲ ಅಧಿಕಾರಿಗಳು ಎಚ್ಚೆತ್ಕೊಂಡು ಒಳ್ಳೆ ಟೈಮ್ಗೆ ಸಹಕಾರ ಕೊಟ್ರೆ ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನ ನೋಡಿದಾಗ ಮತ್ತೆ ವೈರಲ್ ಆದಾಗ ಅವ್ರಿಗೆ ರೀಚ್ ಆದಾಗ, ಯಾಕೆಂದ್ರೆ ಎಲ್ಲರೂ ಕೂಡ ಬಂದಿರೋದು ಜನಗಳ ಸರ್ವಿಸ್ಗೆ, ನಾನು ಬಂದ್ರು ಕೂಡ ಸರ್ವಿಸ್ಗೆ, ಜನಗಳಿಗೆ ಒಳ್ಳೆ ಸರ್ವಿಸ್ ಸಿಗ್ತಾ ಇದೆ ಅಂದ್ರೆ ಇದು ಸ್ವಲ್ಪ ಗಮನ ಹರಿಸೋಣ ಅಂತ ಅಷ್ಟೇ. ಹೌದು, ಖಂಡಿತ. ಕಾಂಪಿಟೇಷನ್ ಹೋಟೆಲ್ ಎಷ್ಟೆಷ್ಟು ಅಪ್ಲಿಕೇಶನ್ ಬರ್ತಿರ್ತಾರೆ, ನಾನು ಯಾರ ವಿರುದ್ಧನೂ ನಾವು ಮಾತಾಡ್ತಿಲ್ಲ, ಬಟ್ ನಮ್ಮ ಅಪ್ಲಿಕೇಶನ್ ಹಿಂಗಿದೆ. ಕರೆಕ್ಟ್. ಸೊ ನಿಮ್ಗೆ ಉದ್ದಾರ ಆಗತ್ತಾ, ನಿಮ್ಗೆ ಒಳ್ಳೇದಾಗತ್ತಾ, ನೀವು ಬಳಸ್ಕೊಳ್ಳಿ. ಕರೆಕ್ಟ್. ಸೊ ಇವತ್ತು ನಮ್ಮ ಅಪ್ಲಿಕೇಶನ್ ಅಲ್ಲಿ ಇವಾಗ ಬೇರೆ ಅಗ್ರಿಗೇಟರ್ ಸಂಸ್ಥೆಗಳಲ್ಲಿ ಯಾವುದೋ ಒಂದು ಅಪ್ಲಿಕೇಶನ್ ಮುಖಾಂತರ ಮಾತ್ರ ಬುಕಿಂಗ್ ಬರಬೇಕು. ಇವತ್ತು ನಮ್ಗೆ ಆತರ ಏನು ರೆಸ್ಟ್ರಿಕ್ಷನ್ ಇಲ್ಲ. ಇವತ್ತು ONDC ಅಂತ ಕಾನ್ಸೆಪ್ಟ್ ಆಗಿರ್ಬೋದು, ಅಥವಾ ನಮ್ಮ ಅಪ್ಲಿಕೇಶನ್ ಒಂದೇ ಟೌನರ್ ಅಪ್ಲಿಕೇಶನ್ ಎಲ್ಲಾ ಸಂಸ್ಥೆಗಳ ಬುಕಿಂಗ್ ಗಳನ್ನು ತಗೊಂಡ್ ಬಂದು ಡ್ರೈವರ್ ಗಳಿಗೆ ತಲುಪಿಸೋ ಅಂತ ಕೆಪಾಸಿಟಿ ಹೊಂದಿದೆ. ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸರ್ ಇದರಲ್ಲಿ. ಸೊ ಈ ಟೆಕ್ನಾಲಜಿ ಅನ್ನೋದನ್ನ ಯಾವ ತರ ಬೇಕಾದ್ರೂ ಬಳಸಬಹುದು. ಸೊ ಸಂಸ್ಥೆಗಳು ಅವರ ಒಂದು ಅನುಕೂಲಕ್ಕೆ ತಕ್ಕನಂಗೆ ಬಳಸ್ತಾ ಇದ್ದಾರೆ. ನಾವು ಇದನ್ನ ಜನರ ಅನುಕೂಲಕ್ಕೆ ಯಾವ ತರ ಬೇಕೋ ಆ ತರ ಏರ್ಪಾಡು ಮಾಡಿ ಇಟ್ಟಿದೀವಿ. ಇದು ಮುಂದಿನ ಒಂದು ಮೈಲ್ಗಲ್ ಅಂತಾನೆ ಹೇಳ್ಬೋದು. ಸೊ ನೀವು ಇವಾಗ ಹೆಂಗೆ ಒಂದು ಫೋನ್ ಒಂದು ನೀವು ಇಟ್ಕೊಂಡಿದ್ದೀರಾ, ಅದು ಏರ್ಟೆಲ್ ಸಿಮ್, BSNL ಸಿಮ್ ಆದ್ರೂನು ಎಲ್ಲಿಂದ ಫೋನ್ ಮಾಡಿದ್ರು ನಿಮಗೆ ಕರೆ ಬರ್ತದೋ, ಈ ತರ ಒಂದು ಟೆಕ್ನಾಲಜಿನ ಟ್ಯಾಕ್ಸಿ ಬುಕಿಂಗ್ ಅಪ್ಲಿಕೇಶನ್ ಅಲ್ಲಿ ಬಳಕೆ ಮಾಡಿದೀವಿ. ನಿಮ್ದು ಅಪ್ಲಿಕೇಶನ್ ಟೌನರ್ ಆಗಿದ್ರು ಬುಕಿಂಗ್ ಎಲ್ಲಿಂದ ಬೇಕಾದ್ರೂ ಬರ್ಬೋದು. ಆ ತರ ಒಂದು ಸವಲತ್ತನ್ನ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀವಿ. ಸೊ ಇದರಲ್ಲಿ ಚಾಲಕರು ಇವಾಗ ಏನು ನೀವು ದುಡಿತಾ ಇದ್ದೀರಾ, ಇದಕ್ಕಿಂತ ದುಪ್ಪಟ್ಟು ದುಡಿಯೋದಕ್ಕೆ ಬೇಕಾಗಿರೋ ಅವಕಾಶ ನೀವೆಲ್ಲ ಇದನ್ನ ಅವಲಂಬಿತವಾಗಿ ಇದ್ರ ಮೇಲೆ ನೀವು ಜೀವನ ರೂಪಿಸ್ಕೊಳಕ್ ಹೋದಾಗ ಅವಾಗ ನಿಮ್ಗೆ ಇದರದ್ದು ಒಂದೊಂದೇ ಸವಲತ್ತುಗಳು ಗೊತ್ತಾಗ್ತಾ ಹೋಗುತ್ತೆ, ಬಳಸ್ಕೊಳ್ತಾ ಹೋಗುತ್ತೆ. ಹೌದು. ಬೆಂಗಳೂರಿನಲ್ಲಿ ಒಂದು ರೇಟ್ ಫಿಕ್ಸ್ ಆಗಿದೆ, ಹಾಗೆ ಮಾಡ್ತೀವಿ. ಈಗ ಮೈಸೂರು, ಶಿವಮೊಗ್ಗ, ದಾವಣಗೆರೆ ಅಥವಾ ಶಿವಮೊಗ್ಗ ಬೇರೆ ಬೇರೆ ಕಡೆ ಹೋದಾಗ ಅದೇ ರೇಟ್ ಇರುತ್ತಾ, ಹೆಂಗೆ ಸರ್? ಇಲ್ಲಿ ಆ ರೀತಿಯಲ್ಲಿ ಬಂದಾಗ ಇದಕ್ಕೆ ಹಲವಾರು ಸಮಸ್ಯೆಗಳಿದೆ. ಇದನ್ನ ನಿರ್ಧಾರ ತಗೊಳ್ಳೋದಕ್ಕೆ ಅಲ್ಲಿ ಲೋಕಲ್ ಕಾನೂನು ಅಧಿಕಾರಿಗಳು ಏನಿದ್ದಾರೆ ಅವ್ರಗಳಿಗೆ ಅವ್ರಗಳ ಅಧಿಕಾರಕ್ಕೆ ಸೀಮಿತವಾಗಿರುತ್ತೆ. ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ ಯಾರಿದ್ದಾರೆ, ಯಾರಿರ್ತಾರೆ ಟ್ರಾನ್ಸ್ಪೋರ್ಟ್ ಅಡಿಷನಲ್ ಕಮಿಷನರ್ ಗಳಾಗಿರ್ಬೋದು, ಅಥವಾ DC-ಗಳಾಗಿರ್ಬೋದು, ಅಥವಾ ಈ ಮ್ಯಾಜಿಸ್ಟ್ರೇಟ್ ಗಳು ಯಾರು ಇರ್ತಾರೆ ಅವ್ರಗಳ ಗಮನಕ್ಕೆ ಬಂದಾಗ ಅವ್ರುಗಳು ಬೇಕಾಗಿರುವಂತ ಸೂಕ್ತ ನಿರ್ಧಾರಗಳನ್ನ ತಗೊಳ್ಳೋಂತ ಅಧಿಕಾರ ಅವ್ರಿಗೆ ಇರುತ್ತೆ. ಸೊ ನಾವು ಹೋದಂತ ಸಮಯಗಳಲ್ಲಿ ನಮಗೆ ಬಂದಂತ ಕೆಲವು ಸಮಸ್ಯೆಗಳೇನು ಅಂದ್ರೆ, ಅವ್ರುಗಳು ಈ ಪರ್ಮಿಟ್ಗಳು ಇನ್ನೂ ರಿನ್ಯೂವಲ್ ಆಗಿಲ್ಲ. 10 ವರ್ಷ ಆದ್ರೂ 20 ವರ್ಷ ಆದ್ರೂ ಇನ್ನೂ ಹಳೆ ಕಾನೂನು ಪಾಲನೆ ಮಾಡ್ತಾ ಇರೋದು. ಬೆಂಗಳೂರಂತ ಸಿಟಿಗಳಲ್ಲಿ 2 ಕೋಟಿ ಜನ ಪಾಪ್ಯುಲೇಷನ್ ಇದ್ದಾರೆ. ಇವ್ರುಗಳು ಎಲ್ಲಿ ಹೋದ್ರು ಬಾಡಿಗೆ ಹೊಡಿತಾರೆ. ಒಂದ್ 2,000 ಸಂಪಾದನೆ ಮಾಡೋದು ಅಥವಾ 1,500 ಸಂಪಾದನೆ ಮಾಡೋದು ಕಷ್ಟ ಇಲ್ಲ. ಬಟ್ ಈ ಹಳ್ಳಿಗಳು ಅಥವಾ Tier 2, Tier 3 ಸಿಟಿಗಳಲ್ಲಿ ಅವ್ರಗಳಿಗೆ 2,000 ಸಂಪಾದನೆ ಅನ್ನೋದು ತುಂಬಾ ದೊಡ್ಡ. ಸೊ ಅವ್ರಗಳಿಗೆ ಜನ 10 ರೂಪಾಯಿ 20 ರೂಪಾಯಿ ಬಾಡಿಗೆ ಕೊಡ್ತಾ ಇರೋ ಜಾಗದಲ್ಲಿ ಅವ್ರಗಳದ್ದು ಡಿಮ್ಯಾಂಡ್ ಇದೆ. ಮತ್ ಅಲ್ಲಿ ಲಿವಿಂಗ್ ಕಾಸ್ಟ್ ಸೇಮ್ ಇದೆ. ಬೆಂಗಳೂರಲ್ಲಿ ಜೀವನ ಮಾಡಕ್ಕೂ 1,000 ರೂಪಾಯಿ ಬೇಕು. ನೀವು ಇವತ್ತು ಶಿವಮೊಗ್ಗದಲ್ಲಿ ಜೀವನ ಮಾಡಕ್ಕೂ 1,000 ರೂಪಾಯಿ ಬೇಕು. ಅಲ್ಲೂ ಪೆಟ್ರೋಲ್ ಖರ್ಚು, ಗಾಡಿ ಖರ್ಚು, ಎಲ್ಲಾ ಖರ್ಚು ಅಲ್ಲಿಗೆ ಬರ್ತಾ ಇರೋದ್ರಿಂದ ಅಲ್ಲೆಲ್ಲ ರೇಟ್ಗಳು ವ್ಯತ್ಯಾಸ ಇದೆ. ಸೊ ಇದೆಲ್ಲ ಪುನರ್ ಪರಿಷ್ಕರಣೆ ಆಗ್ಬೇಕು. ಅದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಈ ಜನರ ಪರವಾಗಿ ನಾವೇ DC-ಗಳಿಗೆಲ್ಲ ಅದರ ಏನು ಒಂದು ಕೂಗನ್ನ ಮುಟ್ಟಿಸ್ಬೇಕು. ನಾವು ಅದನ್ನ ಅವ್ರ ಮುಖಾಂತರ ಕಾನೂನು ಪ್ರಕಾರದಲ್ಲಿ ಹೇಗೆ ಈ ಸಮಸ್ಯೆ ಬಗೆಹರಿಸಿಕೊಂಡು ಅಪ್ಲಿಕೇಶನ್ ಅವ್ರಿಗೆ ಬ್ರಹ್ಮಾಸ್ತ್ರವಾಗಿ ಬರಬೇಕು ಅನ್ನೋದು ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಮೀಟರ್ ಬದಲಾಗಿ ಇದನ್ನು ಉಪಯೋಗಿಸೋದಕ್ಕೆ ಬೇಕಾಗಿರೋಂತ ಎಲ್ಲ ಎಲಿಜಿಬಿಲಿಟೀಸ್ ನಮ್ಮ ಹತ್ರ ಇದಾವೆ. ಇದನ್ನ ನಾವು ಪ್ರಪೋಸಲ್ ಮಾಡಿದೀವಿ. ಇದಕ್ಕೆ ಬೇಕಾಗಿರೋಂತ ಅರ್ಜಿ ಕೊಟ್ಟಿರೋಂತ ನಮ್ಮ ಎಲ್ಲ ಅಧಿಕಾರಿಗಳು ಎಚ್ಚೆತ್ಕೊಂಡು ಒಳ್ಳೆ ಟೈಮ್ಗೆ ಸಹಕಾರ ಕೊಟ್ರೆ ಒಳ್ಳೆ ರೀತಿಯಲ್ಲಿ ಈ ಕಾನೂನುಬದ್ಧವಾದಂತ ವ್ಯಾಪಾರ ಮಾಡ್ಲಿಕ್ಕೆ ಸಾಫ್ಟ್ವೇರ್ ಅಂತ ಹೇಳಕ್ ಬಯಸ್ತಿಲ್ಲ. ಮೀಟರ್ನೇ ಹಾಕ್ತಾರೆ, ನೀವು ಕಡೆ ಬರ್ತಾರೆ. ಸೊ ನೀವೆಷ್ಟು ಹಣ ಕೊಡ್ತೀರಿ ಅಂದ್ರೆ ಮೀಟರ್ ಎಷ್ಟು ಗವರ್ಮೆಂಟ್ ರೇಟು, ಗವರ್ಮೆಂಟ್ ಅವರು ಏನು ಹಣನ ಫಿಕ್ಸ್ ಮಾಡಿರ್ತಾರೋ ಅಷ್ಟೇ ಹಣನ ಅವ್ರು ತೆಗೆದುಕೋತಾರೆ. ಯಾರೇ ಚಾಲಕರು ನಮ್ಮ ಅಪ್ಲಿಕೇಶನ್ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ತಿಳ್ಕೊಳ್ಳೋದಕ್ಕೆ 9364102995 ಸೊ ಈ ನಂಬರ್ಗೆ ನೀವು ಯಾವಾಗ ಬೇಕಾದ್ರೂ ಕರೆ ಮಾಡ್ಬೋದು ಅಥವಾ ವಾಟ್ಸಪ್ ಮಾಹಿತಿ ಕಳಿಸ್ಬೋದು. ಸೊ ಅದರ ಮುಖಾಂತರ ನೀವು ನಮ್ಮ ಟೀಮ್ನ ಸಂಪರ್ಕಿಸಿ ನಿಮಗೆ ಇರುವಂತ ಎಲ್ಲ ಡೌಟ್ಗಳನ್ನ ಕ್ಲಾರಿಫಿಕೇಶನ್ ಮಾಡಿಕೊಂಡು ನಮ್ಮ ಅಪ್ಲಿಕೇಶನ್ ಬಳಸಿ ನಿಮಗೆ ಯಾವ ತರ ವ್ಯಾಪಾರ ಸ್ಟಾರ್ಟ್ ಮಾಡ್ಬೋದು ಅನ್ನೋಂತ ಅದಕ್ಕೆ ಬೇಕಾಗಿರುವಂತ ಎಲ್ಲ ವಿಡಿಯೋ ಕೊಡ್ತಾರೆ.
ಒಬ್ಬ ಕಾರು ಚಾಲಕನಾಗಿದ್ದಾಗ ತಾನು ಅನುಭವಿಸಿದಂಥ ಸಮಸ್ಯೆಗಳು ಪರಿಹಾರ ಮಾಡೋದಕ್ಕೋಸ್ಕರನೇ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ ಕ್ಯಾಬ್ ಚಾಲಕನೇ ಆರಂಭ ಮಾಡಿದ್ದಂಥ ಈ ಟೌನರ್ ಅಪ್ಲಿಕೇಶನ್ ಈ ಆ್ಯಪು ಚಾಲಕರಿಗಾಗಿ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರುವಂಥದ್ದು. ಇನ್ಮೇಲಿಂದ ಯಾವ ರೀತಿಯಾದ ಜಗಳಗಳು ಕೂಡ ಆಗಲ್ಲ. ಗೌರ್ಮೆಂಟ್ ರೇಟಲ್ಲೇ ಓಡಿಸ್ತಾರೆ, ಗೌರ್ಮೆಂಟ್ ರೇಟ್ನೇ ತೆಗೆದುಕೊಳ್ತಾರೆ, ನೀವಿರೋ ಜಾಗಕ್ಕೆ ಬರ್ತಾರೆ. ಸೊ ಇದು ಅದ್ಭುತವಾದ ಕಂಪನಿ, ಕನ್ನಡಿಗನೇ ಹುಟ್ಟು ಹಾಕಿರುವಂಥ ಕಂಪನಿ. ಚಾಲಕನಾಗಿ ನಾನೇನು ಕಷ್ಟಗಳನ್ನ ಅನುಭವಿಸಿದೆ, ಚಾಲಕರಾಗಿ ನೀವು ಯಾವುದೂ ಕೂಡ ಆ ಕಷ್ಟಗಳನ್ನ ಅನುಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಆರಂಭ ಆಗಿರುವಂತಹ ಟೌನರ್ ಕಂಪನಿ. ಓಕೆ, ರಾಘವೇಂದ್ರ ಅವರು ಎಷ್ಟೊತ್ತು ಮಾತಾಡಿರೋದು ವಿಷಯ ಏನಂದ್ರೆ, ನಾವು ಸಾಫ್ಟ್ವೇರ್ ಕೊಟ್ಟಿದ್ದೀವಿ, ಡ್ರೈವರ್ ಅಲ್ಲಿದ್ದಾರೆ, ಪ್ಯಾಸೆಂಜರ್ ಅಲ್ಲಿದ್ದಾರೆ. ಡ್ರೈವರ್ ಪ್ಯಾಸೆಂಜರ್ ಕರ್ಕೊಂಡು ಹೋಗ್ತಾನೆ, ದುಡ್ಡು ಅವ್ರು ಕೊಡ್ತಾರೆ, ನೇರವಾಗಿ ದುಡ್ಡು ಡ್ರೈವರ್ ಜೇಬಿಗೆ ಸಿಗುತ್ತೆ. ಸೊ ಇಲ್ಲಿ ಯಾವುದೇ ಕಮಿಷನ್ಸ್ ಮಧ್ಯದಲ್ಲಿ ಹೋಗಲ್ಲ. ಯಾವುದೋ ದೊಡ್ಡ ಕಂಪ್ನಿಗೆ ಇವತ್ತು ಸಿಕ್ಕಿದಂಗೆ ದುಡ್ಡು ಕಟ್ಟಾಗಲ್ಲ. ಯಾವುದೋ ನಾಳೆ ಬರಲ್ಲ, ಇವತ್ತು ದುಡ್ದಂಥ ದುಡ್ಡು ನಾಳೆ ಬರಲ್ಲ. ಹಾಗಾಗಿ ಇದು ಇಲ್ಲೇ ಸಿಗುತ್ತೆ ಅನ್ನುವಂಥದ್ದು ಅವ್ರು ಹೇಳ್ತಿರುವಂಥದ್ದು. ಸೊ ಟೌನರ್ ಅಪ್ಲಿಕೇಶನ್ ಬಳಸ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಲಾಭ ಇದೆ ಅನ್ನೋದಾದ್ರೆ ಯಾಕೆ ಒಂದ್ ಕೈ ನೋಡಬಾರ್ದು ಅಂತ ಒಂದಷ್ಟು ಡ್ರೈವರ್ಗಳ ಯೋಚನೆ ಮಾಡಿಬಿಟ್ಟ ಅಂತಂದ್ರೆ ನಿಮ್ಮ ಕೆಲಸ ನೀವು ಆರಾಮ ಮಾಡ್ಕೊಂಡು ಹೋಗ್ಬೋದು. ಒನ್ ಇಂಡಿಯಾ ಒನ್ ಟ್ಯಾಕ್ಸಿ OIOT ಇದನ್ನ ಬಳಸ್ಕೊಳ್ಳಿ. ಇದು ಪ್ಯಾಸೆಂಜರ್ಸ್ಗಳಿಗೆ.